ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರ ಆಗೋದು ಯಾವ ಶೆಡ್ಯೂಲ್ನಾಗ ಬರ್ತೈತೆ ರೀ? 10ನೇ ಇದ್ರೊಳಗೆ ಬರ್ತೈತಲ್ಲ, ಅನುಸೂಚಿ ಒಳಗೆ ಅದು ಕರಿತೀವಿ. ಯಾವ ಇಯರ್ದಾಗ ಸೇರಿಸ್ತಾರೆ 10ನೇ ಅನುಸೂಚಿ ಒಳಗೆ? 1985. ಅದಕ್ಕೊಂದು ಅನುಸೂಚಿ ಒಳಗೆ ಸೇರ್ಸ್ಯಾರಂದ್ರೆ ಒಂದು ತಿದ್ದುಪಡಿ ಮಾಡಿರ್ತಾರೆ. ಯಾವ ತಿದ್ದುಪಡಿ? ಯಾವ್ದಾ 52ನೇ ತಿದ್ದುಪಡಿ. ನೆನಪೈತಲ್ಲ, ಪಕ್ಷಾಂತರ ನಿಷೇಧ ಅಪ್ಲೈ ಆಗ್ಬೇಕಾರೆ ಯಾರ್ಯಾರಿಗೆ ಅಪ್ಲೈ ಆಕತ್ತೆ ಹೇಳ್ರಿ? 8% ಹೋದ್ರೆ ಅಪ್ಲೈ ಆಗಲ್ಲ. ಯಾರಿಗೆ ಅಪ್ಲೈ ಆಕತ್ತೆ? ಡಿಸ್ಕ್ವಾಲಿಫಿಕೇಶನ್ ಎಷ್ಟ? 2/3 ಅಥವಾ 1/3? 2/3 ಏನಾಗ್ಬೇಕು? ಅವ್ರು ಸ್ಪ್ಲಿಟ್ ಆದ್ರೆ ಅಪ್ಲೈ ಆಕತ್ತೋ ಇಲ್ಲೋ? ಸ್ಪ್ಲಿಟ್ ಆದ್ರೆ ನಾ ಇನ್ನೊಮ್ಮೆ ಕೇಳತ್ನ ಕ್ವಶನ್, ಇನ್ನೊಮ್ಮೆ ತಿಳ್ಕೊರಿ. ನಾ ಏನು ಕೇಳತ್ನ, ಪಕ್ಷಾಂತರ ಅಂದ್ರೆ ಗೊತ್ತಾತ? ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಹೋಗೋದತ್ ಕರೀತಾರೆ. ರೀಸೆಂಟಾಗಿ ರಾಘವ್ ಚಡ್ಡಾ ಹೋಗಿದ್ರು, ಹೌದಾ? ಎಷ್ಟನೇ ತಿದ್ದುಪಡಿ ತರ್ತಾರಂದ್ರೆ 52ನೇ ತಿದ್ದುಪಡಿ ಪ್ರಕಾರ 1985ರಾಗ ತರ್ತಾರೆ. ನಾ ಏನು ಕೇಳತ್ತೇನು, ನಾವು 2/3 ಅದಾರಲ್ಲ, 2/3 ಮೆಂಬರ್ಗಳು ಹೋಗಿ ನಾವು ಏನು ಮಾಡ್ತೀವಿ ಅಂದ್ರೆ BJPದಿಂದ ಹೋಗಿ BJP ಭಾರತೀಯ ಸಂಘ ಅಂತ ಮಾಡ್ತೀವಿ. ನಮಗೆ ಪಕ್ಷಾಂತರ ಅಪ್ಲೈ ಆಕೈತೋ ಇಲ್ಲೋ? ಈ ಕ್ವಶನ್ ಕೇಳಿ ತಿಳ್ಕೊರಿ ಹೇಳ್ರಿ. ಯಾವ್ದಾ? ಆಗಂಗಿಲ್ಲ? ಆಕೈತಿ. ಕರೆಕ್ಟ್ ಹೇಳಿದ್ನಿ. ಅದಕ್ಕನ ಸ್ಪ್ಲಿಟ್ ಅನ್ನೋ ಕಾನ್ಸೆಪ್ಟ ನಮ್ಮಲ್ಲಿಲ್ಲ. ಪಕ್ಷಾಂತರದೊಳಗೆ ಓನ್ಲಿ ಮರ್ಜ್ ಅನ್ನೋದೈತಿ. ರಾಘವ್ ಚಡ್ಡಾ ಈಗ ರೀಸೆಂಟಾಗಿ ಹೋಗಿದ್ರಲ್ಲ, ಅದಕ್ಕೆ ಅವು 2 ತಿದ್ದುಪಡಿ ನೆನಪಿಟ್ಕೋರಿ. ಆ ಲಾಸ್ಟ್ ಎಲ್ಲರ ಮುಂದೆ ಕೇಳಿರತ್ತೇಳಿ 2/3 ಅದು ಕೊಟ್ಟಿರ್ತಾನೆ. 2/3 ಮೆಂಬರ ಯಾವ್ದಾರ ಒಂದು ಹೊಸ ಪಕ್ಷ ಕಟ್ಟಿರ್ತೇಳಿ ಅವ್ರಿಗೆ ಪಕ್ಷಾಂತರ ಅಪ್ಲೈ ಆಕೈತೋ ಇಲ್ಲ ಅಂದ್ರೆ ಅಪ್ಲೈ ಆಕೈತತ್ ಬರ್ರಿ, ಮತ್ತು ಅಪ್ಲೈ ಇಲ್ಲತ್ ಬರ್ದಿರಿ. ಯಾಕಂದ್ರೆ 2/3 ಮೆಂಬರ್ಸ್ ಏನಾಗ್ಬೇಕಂದ್ರೆ ಯಾವ್ದಾರ ಒಂದು ಪಕ್ಷದ ಜೋಡ ಮರ್ಜ್ ಆಗ್ಬೇಕು. ರೀಸೆಂಟಾಗಿ ರಾಘವ್ ಚಡ್ಡಾ ಆತ ಮಹಾರಾಷ್ಟ್ರದಾಗ ಆಗಿತ್ಲ, ಅವ್ರು ಏನು ಮಾಡಿದ್ರು ಅಂದ್ರೆ ಬೇರೆ ಪಕ್ಷ ಕಟ್ಟಲಿಲ್ಲ, ಹೊಸದಾಗಿ ಏನು ಮಾಡ್ರಿ ಅಂದ್ರೆ ಯಾವ್ದಾರ ಒಂದು ಪಕ್ಷ ಇರ್ತೈತಲ್ಲ ಆ ಪಕ್ಷದ ಜೋಡ ಕೂಡ್ಬೇಕು, ಜೋಡಣೆ ಆಗ್ಬೇಕು. ಅದರ ಸಲ್ಬಂಧ ಏನತ್ತಂದ್ರೆ ಮರ್ಜ್ ಆದ್ರ ತಿಳಿ ಅಪ್ಲೈ ಆಗಂಗಿಲ್ಲ, ಮರ್ಜ್ ಆಗ್ಲಿಕ್ಕೆ ಅಪ್ಲೈ ಆಕ ತಿಳಿತಲ್ಲ, ಕನ್ಫ್ಯೂಷನ್ ಇಲ್ಲಲ್ಲ. ಈಗ ಹೇಳ್ರಿ ನೋಡು, 1/3 ಸ್ಪ್ಲಿಟ್ ಹತ್ತಿತ್ತು, ಅದಕ್ಕೂ ಅಪ್ಲೈ ಇಲ್ಲ ಆಗಂಗಿಲ್ಲ ಅಂತ ಹೇಳಿದ್ರು ಮೊದಲು. ಬಟ್ ಅದನ್ನ ಒಂದು ತಿದ್ದುಪಡಿ ಏನು ಮಾಡ್ತೈತೆ ಅಂದ್ರೆ 1/3 ಸ್ಪ್ಲಿಟ್ ಅನ್ನೋದು ಎಲಿಮಿನೇಟ್ ಮಾಡ್ಬಿಡ್ತೈತಿ. ಯಾವ್ದು? 91ನೇದು ಗೊತ್ತಾತಲ್ರಿ? ಪಕ್ಷಾಂತರ ಅಂದ್ರೆ ಅಪ್ಲೈ ಆಗೋದು ಎಲ್ಲ ಅಂತ. ನಾಳೆ ಹೇಳಿಕೆ ಟೈಪ್ನಾಗ ದನಿ ಬರತೈತಲ್ಲ, ಹಿಂದೆ ಬರತೈತಿ. ಹಾಂ, ನೆಕ್ಸ್ಟ್ ಇಲ್ಲೇ ಬರತ್ತಿಲ್ಲ 2/3 ಮೆಂಬರ್ಸ್. ನಾಳೆ ಎಲ್ಲರ ಕ್ವಶನ್ ಕೇಳಿದಾಗ ನೆನಪಿಟ್ಕೋರಿ. 2/3 ಮೆಂಬರ್ಸ್ ಅಥವಾ ಈಗ ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷ ಬಿಟ್ಟ ಇನ್ನೊಂದು ಆಮ್ ಆದ್ಮಿ ಪಕ್ಷ ಪಾರ್ಟಿ 2 ಹಿಂಗೆ ಏನಾರ ಮಾಡಿರತ್ತೇಳಿ ಅವ್ರಿಗೆ ಪಕ್ಷಾಂತರ ಆಕೈತಿ ಇಲ್ಲ ಅಂದ್ರೆ ಆಕೈತೆ ಅಂತ ಬರೀರಿ. 2/3 ಮೆಂಬರ್ ಹೋದ್ರೂ ಅಪ್ಲೈ ಆಕೈತಿ. ಯಾವಾಗಂದ್ರೆ ಅವ್ರು ಹೊಸ ಪಾರ್ಟಿ ಕಟ್ರ. ಬಟ್ ಏನಂದ್ರೆ ಅವ್ರು ಯಾವ್ದಾರ ಒಂದು ಪಕ್ಷದ ಜೋಡ ಮರ್ಜ್ ಆದ್ರತ್ತೇಳಿ ಅಪ್ಲೈ ಆಗಂಗಿಲ್ಲ. ಯಾವ ತಿದ್ದುಪಡಿ ಬರ್ತೈತಿ ಇದಕ್ಕಂದ್ರೆ 52ನೇ ತಿದ್ದುಪಡಿ. ಯಾವ ಇಯರ? 1985. ನಾಳೆ ಕೇಳ್ಬೋದು, ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದಂತೆ ಯಾವ್ಯಾವ ತಿದ್ದುಪಡಿ ಸಂಬಂಧಿಸಿರ್ತಾವ ಕೇಳಿರತ್ತೇಳಿ. 2 ತಿದ್ದುಪಡಿ ಬರ್ತಾವೆ. ಯಾವ್ಯಾವ ಹೇಳ್ರಿ? ಒಂದು 52, ಇನ್ನೊಂದ ಯಾವ್ದ? 91ನೇ ತಿದ್ದುಪಡಿ. 91ನೇ ತಿದ್ದುಪಡಿ ಯಾವಾಗ ಬರ್ತೈತಿ? 2003ರಾಗ. ಇನ್ನೊಂದು ಎದಕ್ಕೆ ಸಂಬಂಧಿಸಿ 91ನೇ ತಿದ್ದುಪಡಿ? ಯಾವ್ದ? ಎಷ್ಟಂದ್ರೆ ಕ್ಯಾಬಿನೆಟ್ 5 ಹೇಳ್ರಿ ನೋಡು. ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಹೇಳ್ತಾರಲ್ಲ, 15% ಮೀರಬಾರ್ದು ಅಂತ ಹೇಳ್ತಾರೆ. ಏನಂದ್ರೆ ಈಗ ಲೋಕಸಭೆ ಒಳಗೆ 545 ಜನ ಅದಾರ ತಿಳ್ಕೊ, ಅದರದ್ದು 15% ಮೀರಬಾರ್ದು. ಯಾವ್ದಂದ್ರೆ ಕ್ಯಾಬಿನೆಟ್. ಹೌದು, 43 ಅದಾರ, ಇಬ್ರು ಇಲ್ಲಲ್ಲ, ಆಂಗ್ಲೋ ಇಂಡಿಯನ್ ತೆಗಿರಿ. ಹೌದಲ್ಲ, 40 ಎಷ್ಟದಾರ? 43ರಿಂದ ಏನಂದ್ರೆ ಅದಕ್ಕೆ 15% ಏನಿರ್ಬೇಕಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ಬೇಕು. ಅದ್ರ ಪ್ರಧಾನ ಮಂತ್ರಿ ಇನ್ಕ್ಲೂಡ್ ಆಗಿ 15% ಪ್ರಧಾನ ಮಂತ್ರಿ ಬಿಟ್ಟು 15% ಹೇಳಿ. ಯಾವ್ದ? ಪ್ರಧಾನ ಮಂತ್ರಿ ಇನ್ಕ್ಲೂಡ್. ನೆನಪಿಟ್ಕೋರೆ. ಹೇಳಿಕೆ ಟೈಪ್ನಾಗ ಮತ್ತು ಗುಂಪ್ನಾಗ ಗೋವಿಂದ ಅಂತ ನೆನಪಿಟ್ಕೊಂಡು ಹೋಗ್ಬೇಡ್ರಿ, ಪೂರ್ತಿ ನೆನಪಿಟ್ಕೋರಿ. ಪ್ರಧಾನ ಮಂತ್ರಿ ವಿತ್ ಅವ್ರ ಪ್ರಧಾನ ಮಂತ್ರಿನ ಹಿಡಿದ 15%. ನಾಳೆ ಎಲ್ಲರ 15% ಪ್ರಧಾನ ಮಂತ್ರಿ ಬಿಟ್ಟು ಅಂತ ಕೇಳಿದಾಗ ಅದನ್ನ ತಪ್ಪತ್ತಾಕಿ ಬರ್ರಿ. ಯಾಕಂದ್ರೆ 15% ಅಂತ ಏನು ಹಿಡಿದಿರ್ತಿಲ್ಲ ಅದ್ರ ಪ್ರಧಾನ ಮಂತ್ರಿನೂ ಒಬ್ಬ ಮೆಂಬರ್ ಅಂತ ಕನ್ಸಿಡರ್ ಮಾಡಿರ್ತಾರೆ. ಅವ್ರು ಏನಂದ್ರೆ ಒಂದು ಸರ್ಕಾರದ ಮುಖ್ಯಸ್ಥರು ಅಷ್ಟ ಹೊರತಾಗಿ ಅವ್ರೇನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲತ್ತಲ್ಲ, ಮೆಂಬರ್ ಆಫ್ ಪಾರ್ಲಿಮೆಂಟೇ ಇರ್ತಾರೆ. ಈಗ ಹೇಳ್ರಿ ನೋಡು, ಪಕ್ಷಾಂತರಕ್ಕೆ ಸಂಬಂಧಿಸಿದಾಗ ನಾಮಿನೇಟೆಡ್ ಮೆಂಬರ್ಗಳಿಗೆ ಪಕ್ಷಾಂತರ ಅಪ್ಲೈ ಆಕೈತೋ ಇಲ್ಲೋ? ನಾಮಿನೇಟೆಡ್ ಮೆಂಬರ್ಸ್ ಅಂತ ಇರ್ತಾರೆ. ಈಗ ಯಾರ? ಸುಧಾಮೂರ್ತಿ ಮತ್ತು ಯಾರು ಹೋಗ್ಯಾರ? ಇನ್ನೊಬ್ರು ವೀರೇಂದ್ರ ಹೆಗಡೆಗಳು ಹೋಗ್ಯಾರ. ಹೌದಲ್ಲ, ಅವ್ರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಕೈತೋ ಇಲ್ಲೋ? ಆಕೈತಿ. ಯಾವಾಗ ಆಕೈತಿ ಹೇಳ್ರಿ? 6 ತಿಂಗಳ ಒಳಗಾಗಿ. ಏನಂದ್ರೆ 6 ತಿಂಗಳ ಒಳಗಾಗಿ. ಇದು ಕರೆಕ್ಟ್ ಹೇಳ್ರಿ ನೋಡು. 6 ತಿಂಗಳ ಒಳಗಾಗಿ ಏನು ಹೇಳ್ರಿ? 6 ತಿಂಗಳ ಒಳಗಾಗಿ ಯಾವ್ದಾರ ಪಕ್ಷ ಸೇರಿರತ್ತೇಳಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಕೈತೆ. 6 ತಿಂಗಳ ಮೇಲೆ ಅಲ್ಲಲ್ಲ? ಕರೆಕ್ಟ್. ಸಾರಿ, 6 ತಿಂಗಳು ಆದ್ಮೇಲೆ ಆದ್ರೆ ಉಲ್ಟಾ ಹೇಳಿ. ಕರೆಕ್ಟ್. ಇದು ನೆನಪಿಟ್ಕೋರಿ. ನಾಮಿನೇಟೆಡ್ ಮೆಂಬರ್ಸ್ ಅಂತ ಕೇಳಿರತ್ತೇಳಿ. ನಾಮಿನೇಟೆಡ್ ಮೆಂಬರ್ ಅಂದ್ರೆ ಗೊತ್ತಾತಲ್ಲ ಯಾರದಾರ? ಈಗ ಸುಧಾಮೂರ್ತಿ, ಪೂರ್ತಿ ಹೇಳ್ತ ನೋಡು. ಸುಧಾಮೂರ್ತಿ, ವೀರೇಂದ್ರ ಹೆಗಡೆ ಅದಾರು. ಅವ್ರಿಗೆ ಕಂಪಲ್ಸರಿ ಪಕ್ಷಾಂತರ ಅಪ್ಲೈ ಆಗ್ಬೇಕತ್ತ ಅಥವಾ ಏನರ ಹೇಳಿಕೆ ಟೈಪ್ನಾಗ ಸ್ಟೇಟ್ಮೆಂಟ್ ಕೇಳ್ರ ಮೊದಲನ್ನ ಪೂರ್ತಿ ಹೇಳ್ತಾನೆ, ಆಮೇಲೆ ತಿಳ್ಕೊರಿ. ಹೆಂಗಂದ್ರೆ ಅವ್ರಿಗೆ ಕಂಪಲ್ಸರಿ ಯಾವುದೋ ಪಾರ್ಟಿ ಸೇರ್ಬೇಕಂತ ಎಲ್ಲಿ ರೂಲ್ಸ್ ಇಲ್ಲ. ಅವ್ರು ನಾಮಿನೇಟೆಡ್ ಮೆಂಬರ್ಸ್ ಪೂರ್ತಿ 5 ವರ್ಷ ನಾಮಿನೇಟೆಡ್ ಆಗೇ ಇರ್ಬೋದು. ಈ ಪಕ್ಷಾಂತರ ಪಾರ್ಟಿ ಎದಕ್ಕೆ ಸೇರ್ತಿರ್ತಾರಂದ್ರೆ ವಿಪ್ ಅಂತ ಬರ್ತೈತೆ, ನೆನಪೈತ್ರಿ? ಯಾವ್ದಾರ ಒಂದು ಬಿಲ್ ಪಾಸ್ ಮಾಡ್ಬೇಕು
ಮಾಡ್ಬೇಕಾರೆ ವಿಪ್ ಪಾಸ್ ಮಾಡ್ತಿರ್ತಾರೆ. ಆ ವಿಪ್ ಪಾಸ್ ಮಾಡ್ಬೇಕಾರೆ ಇವ್ರು ಈ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೋ ಆ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೋ ಅಂತ ಗೊತ್ತಾಗಬೇಕಲ್ಲ. ಅವಾಗ ಅವರ ಪಾರ್ಟಿ ಸೇರ್ಕೋ ಚಾನ್ಸಸ್ ಇರ್ತದೆ. ಅವ್ರು ಸೇರ್ಬೋದು ಇಲ್ಲಾರ ಬಿಡ್ಬೋದು. ಈಗ ನೀವು ಯಾರ ಸುಧಾಮೂರ್ತಿಯಿಂದ ತೊಡೆದ್ರೆ BJP ತೋರಿಸೋದಿಲ್ಲ, ನಾಮಿನೇಟೆಡ್ ಮೆಂಬರ್ ಅಂತ ತೋರಿಸ್ತದೆ. ಅವ್ರು ಯಾವ ಕ್ಷೇತ್ರದಾಗ ಅದಾರಲ್ಲ ಅವ್ರ ಕ್ಷೇತ್ರದಾಗ ಹೋಗ್ಬೋದು. ಬಟ್ ಆ ನಾಮಿನೇಟೆಡ್ ಮೆಂಬರ್ ಏನಂದ್ರೆ ಮೊದಲು 6 ತಿಂಗಳು ಯಾವುದು ಪಾರ್ಟಿ ಸೇರಬಾರ್ದು ಹಂಗೆ ಇರ್ತಾರೆ. ಅಥವಾ ಅವ್ರು ಯಾವ್ದಾರ ಒಂದು ಪಾರ್ಟಿದಿಂದ ಈಗ BJP ಅವರ ಸುಧಾಮೂರ್ತಿ ನೇಮಕ ಮಾಡ್ರೆ ತಿಳ್ಕೊರಿ, ಅವ್ರು BJPಗೆ ಸಂಬಂಧಿಸಿರ್ತಾರೆ. ಅವ್ರು BJPಗೆ ಸಂಬಂಧಿಸಿದ ನಾಮಿನೇಟೆಡ್ ಆಗಿರ್ತಾರೆ. ನಾಮಿನೇಟೆಡ್ ಆದ್ಮೇಲೆ ಇಲ್ಲರ ಬೇರೆ ಪಾರ್ಟಿಗೆ 6 ತಿಂಗಳು ಆದ್ಮೇಲೆ ಹೋದ್ರೆ ತಿಳಿ ಅವಾಗ ಪಕ್ಷಾಂತರ ಅಪ್ಲೈ ಆಕೈತಿ. ಅವ್ರು ಯಾವುದು ಪಾರ್ಟಿಗೆ ಸಂಬಂಧ ಇರಲ್ದ ನಾಮಿನೇಟೆಡ್ ಆಗಿರ್ತಾರಲ್ಲ ಅವ್ರಿಗೆ ಯಾವುದು ಇದನ್ನ ಹತ್ತಂಗಿಲ್ಲ ಪಕ್ಷಾಂತರ. ಗೊತ್ತಾಗತ್ತಲ್ಲ. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, ಈಗ ನಾನು BJP ಪಾರ್ಟಿಗೆ ಅದೀನಿ, ಬಟ್ ನಾ ಎಲ್ರಿ MLA ಎಲೆಕ್ಷನ್ದಾಗ ಎಲ್ಲ ಸೋತಿರ್ತಾನೆ ತಿಳ್ಕೊರಿ. ನನಗೆ ಏನು ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ದಿಂದ ಏನು ಮಾಡ್ತಿರ್ತಾರೆ ಅಂದ್ರೆ BJPದಿಂದ ಆಫರ್ ಕೊಡಿಸ್ತಾರೆ. ಏನಂದ್ರೆ ರಾಷ್ಟ್ರಪತಿಗೆ ರೆಕಮೆಂಡ್ ಮಾಡಿರ್ತಾರೆ, ಏನಂದ್ರೆ ನಾಮಿನೇಟೆಡ್ ಮಾಡ್ರಿ ಇವ್ರನ್ನ ಅಂತೇಳಿ. ಅವಾಗ ನಾನು ನಾಮಿನೇಟೆಡ್ ಮಾಡ್ತಾರೆ. ಬಟ್ ಆಲ್ರೆಡಿ ನಾ BJP ಪಕ್ಷದಾಗ ಇರ್ತನಲ್ಲ, ನಾ 6 ತಿಂಗಳೊಳಗಾಗಿ ಎಲ್ಲರ 6 ತಿಂಗಳು ಆದ್ಮೇಲೆ ಬೇರೆ ಪಾರ್ಟಿ ಸೇರಿನ ಅಂತೇಳಿ ಅವಾಗ ಏನು ಮಾಡ್ತಾರೆ ಅಂದ್ರೆ ನನಗೆ ಅಪ್ಲೈ ಮಾಡ್ತಾರೆ. ಬಟ್ ನಾ ಯಾವುದು ಪಾರ್ಟಿಗೆ ಸಂಬಂಧಿಸಿಲ್ಲ, ಬರೀ ಪ್ರೆಸಿಡೆಂಟ್ ನಾಮಿನೇಟೆಡ್ ಮಾಡ್ರೆ ತಿಳ್ಕೊರಿ. ನಾನು ನಾಮಿನೇಟೆಡ್ ಮಾಡಿದಾಗ ನಾ ಪಕ್ಷ ಸೇರ್ಬೋದು ಇಲ್ಲಾರ ಹಂಗೆ ಅಲಿಪ್ತವಾಗಿ ಉಳಿಬೋದು, ಅಂಥವ್ರಿಗೆ ಅಪ್ಲೈ ಆಗಂಗಿಲ್ಲ. ಬಟ್ ಯಾವ್ದಾರ ಪಾರ್ಟಿ ರಿಪ್ರೆಸೆಂಟ್ ಮಾಡಿ 6 ತಿಂಗಳು ಬಿಟ್ಟು ಯಾವಾಗ ಹೋಗ್ತಾರಲ್ಲ ಅವ್ರಿಗೆ ಅಪ್ಲೈ ಆಕೈತೆ. ಗೊತ್ತಾತಲ್ಲ. ನಾಮಿನೇಟೆಡ್ ಕರ್ನಾಟಕದಿಂದ ಎಷ್ಟು ಅದಾರ, ಏನರ ಕನ್ಫ್ಯೂಸ್ ಆಕತ್ತೆ. ನಾಳೆ ಹೇಳಿಕೆ ಟೈಪ್ನಾಗ ಏನು ಕೇಳಿದ್ರು ನೆನಪಿಟ್ಕೋರು, ಪಕ್ಷಾಂತರ ಬಂದರೆ ಇದ ಬರ್ತೈತೆ. ನಾಳೆ ಹಿಂಗೂ ಕೇಳ್ಬೋದು ಡೆಪ್ತ್ ಆಗಿ. 1/3 ಹತ್ತು ಸ್ಪ್ಲಿಟ್ ಇತ್ತಲ್ಲ, ಅದು ಯಾವ ಅಮೆಂಡ್ಮೆಂಟ್ದಾಗಿತ್ತು ಅಥವಾ ಯಾವ ಅಮೆಂಡ್ಮೆಂಟ್ದಿಂದ ತೆಗ್ದಾರತ್ ಕೇಳ್ರ. 91ನೇ ತಿದ್ದುಪಡಿ ಪ್ರಕಾರ 1/3 ಸ್ಪ್ಲಿಟ್ ಅನ್ನೋದಿಲ್ಲ, ನೆನಪಿಟ್ಕೋರೆ. ಏನರ ಹೇಳಿಕೆ ಕನ್ಫ್ಯೂಸ್ ಆದ್ರೆ 1/3 ಸ್ಪ್ಲಿಟ್ ಅಂತ ಅಂದ್ರೆ 30 ಮಂದಿ ಇದ್ದಾಗ ಅದ್ರಾಗ 10 ಜನ ಎಲ್ಲರ ಸ್ಪ್ಲಿಟ್ ಆಗೋ ಅದ್ರ ತಿಳಿ ಅದಕ್ಕೂ ಪಕ್ಷಾಂತರ ಅಪ್ಲೈ ಆಗಂಗಿಲ್ಲ ತೇಳ್ತೀರ. ಬಟ್ ಅದನ್ನ ಏನು ಮಾಡ್ತಾರೆ ಅಂದ್ರೆ 91ನೇ ತಿದ್ದುಪಡಿ ಒಳಗೆ ತೆಗಿತಾರೆ. 91ನೇ ತಿದ್ದುಪಡಿ ಯಾವ ಇಯರ್ ಅಂದ್ರೆ 2003ರಾಗ ನೆನಪಿರ್ತೈತಲ್ಲ. ಪಕ್ಷಾಂತರ ರೀಸೆಂಟಾಗಿ ಯಾರಿಗೆ ಬಂದಿತ್ತ, ಇದರ ರಾಘವ್ ಚಡ್ಡ ಅದಲ್ಲ, ಮತ್ತೇನಿತ್ತು ಪಕ್ಷಾಂತರದ ಆತಲ್ಲ. ಯಾರದ್ಮೇಲೆ ಏನು 12 ಜನ ಅದ 12 ಜನದ ಹೇಳಿ. ಈಗ ನಾಮಿನೇಟೆಡ್ 12 ಜನ ಮೆಂಬರ್ಸ್ ಆಗ್ತಿರಲ್ಲ, 12 ಜನ ನಾಮಿನೇಟ್ ಪ್ರೆಸಿಡೆಂಟ್ ಹೆಂಗೆ ಮಾಡ್ತಾರೆ ಹೇಳ್ರಿ. ಮೊದಲ ನಾಮಿನೇಟೆಡ್ ಮಾಡ್ಬೇಕಾರೆ ಕಲೆ ವಾಸ್ತುಶಿಲ್ಪ ಅಂತ ಹೇಳ್ತಾರೆ. ಅದನ್ನು ಡೈರೆಕ್ಟ್ ಬಂದು ಪ್ರೆಸಿಡೆಂಟ್ ಎಲ್ಲ ರಾಜ್ಯದಾಗ ಹುಡುಕಾಡ್ಕೋತ ಕೂತಿರಂಗಿಲ್ಲ. ಅವ್ರಿಗೆ ಏನು ಮಾಡ್ತಿರ್ತಾರೆ ಅಂದ್ರೆ ಅಲ್ಲಿ ಚೀಫ್ ಮಿನಿಸ್ಟರ್ ಅಥವಾ ಪ್ರೈಮ್ ಮಿನಿಸ್ಟರ್ಗಳು ರೆಕಮೆಂಡ್ ಮಾಡಿರ್ತಾರೆ. ಈ ಪ್ರೈಮ್ ಮಿನಿಸ್ಟರ್ ರೆಕಮೆಂಡ್ ಮಾಡಿರ ಅಂತ ತಿಳ್ಕೊರಿ. BJPಗೆ ಫೇವರ್ ಇದ್ದವ್ರನ್ನ ಇದನ್ನ ಏನು ಮಾಡಿರ್ತಾರೆ ಅಂದ್ರೆ ರೆಫರೆನ್ಸ್ ಮಾಡಿರ್ತಾರೆ ತಿಳ್ಕೊರಿ. ಆ ನಾಮಿನೇಟೆಡ್ ಮೆಂಬರ್ಗೆ ಅಪ್ಲೈ ಆಕೈತೆ ಅಂತ ಹೇಳತ್ತಾನೆ. ಯಾವಾಗ ಅಂದ್ರೆ ನಾ ಹೇಳಲ್ಲ, ಇದೇ ಎಕ್ಸಾಂಪಲ್. ನಾ BJP ಅವದೀನಿ, ಬಟ್ ನಾನು ನಾಮಿನೇಟೆಡ್ ಮಾಡ್ಯಾರ. ನಾಮಿನೇಟೆಡ್ ಮಾಡ್ತಾರೆ ಎದ್ರೊಳಗೆ ಅಂದ್ರೆ ಕಲೆ ಸಾಹಿತ್ಯದಾಗ ಏನೋ ಒಂದತ್ತ ಸಮಾಜ ಸೇವೆದಾಗ ಮಾಡಿನಂತೇಳಿ. ಆ ನಾಮಿನೇಟೆಡ್ ಆಗಿನ ಆದ್ಮೇಲೆ 6 ತಿಂಗಳು ಆದ್ಮೇಲೆ ನಾವು BJP ಬಿಟ್ಟು ಕಾಂಗ್ರೆಸ್ ಸೇರ್ತಂತೇಳಿ ಅವಾಗ ಅಪ್ಲೈ ಆಕೈತೆ. ನೆನಪಿಟ್ಕೋರಿ, ಪ್ರೆಸಿಡೆಂಟ್ ನಾಮಿನೇಟೆಡ್ ಮಾಡಿದವ್ರನ್ನು ಯಾವ್ದು ಬೇಕಾದ ಪಾರ್ಟಿ ಸೇರ್ಬೋದು. ಬಟ್ ಏನಂದ್ರೆ ನಾವು ಪಾರ್ಟಿದಿಂದ ರೆಪ್ರೆಸೆಂಟ್ ಮಾಡ್ತಿದ್ರೆ ಅಟ್ಟ ಏನಂದ್ರೆ ಪಕ್ಷಾಂತರ ಏನಕತಿ ಅಪ್ಲೈ ಆಕತಿ. ಬಟ್ ನಾ ಅಲಿಪ್ತವಾಗಿ ಉಳಿಬೋದು, ನನಗೆ ಯಾವುದು ಪಾರ್ಟಿ ಸಂಬಂಧ ಇಲ್ಲ. ಗೊತ್ತಾತಲ್ಲ. ಓಕೆ, ಹಾಂ ಇದೆ. ಏಕ್ ದೇಶ್ ಮೇ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ಇಲ್ಲ ತಿಳಿದ್ನು ಯಾರೇ? ಶ್ಯಾಮಾ ಪ್ರಸಾದ್ ಮುಖರ್ಜಿ. ಎದ್ರ ಸಲ್ಮಂದ್ ಯಾವ ಉದ್ದೇಶ ಅಥವಾ ಹಿಂಗೆ ಕೇಳಿರ್ತಾರೆ, ಯಾವ ಒಕೇಶನ್ದಾಗ ಅಥವಾ ಯಾವ ಉದ್ದೇಶಕ್ಕೆ ಕೇಳ್ಯಾರತ್ ಕೇಳ್ರ. ಜಮ್ಮು ಕಾಶ್ಮೀರದಾಗ ನೆನಪೈತಲ್ಲ. ಜಮ್ಮು ಕಾಶ್ಮೀರದಾಗ ಯಾವ ಇಯರ್ದಿಂದ ಎರಾಡಿಕೇಟ್ ಮಾಡ್ತಾರೆ ಆರ್ಟಿಕಲ್ಸ? 2019. ಯಾವ 2 ಇದನ್ನ ಆರ್ಟಿಕಲ್ ವಿಧಿಗಳನ್ನ ತೆಗಿತಾರ? 370 ಮತ್ತು 35. ಈಗ ಹೇಳ್ರಿ, 370 ಇದ್ದಿದ್ದ ಟೆಂಪ್ರವರಿ ರಿವಿಷನ್, ಇದನ್ನ ಏನಂತಾರ ಟೆಂಪ್ರವರಿ ರಿಸರ್ವೇಷನ್ ಅಂತ ಕರಿತೀವಿ. 35A ಅನ್ನೋದು ಆರ್ಟಿಕಲ್ ಎದಕ್ಕೆ ಸಂಬಂಧಿಸಿದೆ? ಏನ? ಹಾಂ, ನೆನಪಿಟ್ಕೋರಿ. 35 ಆರ್ಟಿಕಲ್ ಅನ್ನೋದು ಯಾವ ಭಾಗದಾಗ ಬರ್ತದೆ? ಈಗ ಹೇಳ್ರಿ, 35 ಐತಲ್ಲ, 35A ಅದಕ್ಕೆ ಅಪ್ಲೈ ಆಕಿತ್ತಂತ ಹೇಳಿದ್ವು. 35A ಅನ್ನೋದು ಯಾವ ಭಾಗದಾಗ ಬರ್ತೈತೆ ಅಥವಾ ಯಾವ್ದು ಮೂಲಭೂತ ಹಕ್ಕುನೋ ರಾಜನೀತಿ ನಿರ್ದೇಶಕ ತತ್ವನೋ ಅಥವಾ ಏನು? ಮೂಲಭೂತ ಹಕ್ಕುಗಳು ನೆನಪಿಲ್ಲ. 1ರಿಂದ 4 ಬಂದ್ರೆ 1ನೇ ಭಾಗ. 2ರಿಂದ ಎಷ್ಟು ಬರ್ತೈತಿ? 2ರಿಂದ 11 ಬಂದ್ರೆ ಪೌರತ್ವ ಬರ್ತೈತಿ. 3ನೇ ಭಾಗ ಎಲ್ಲಿಂದ ಬರ್ತೈತಿ? 12ರಿಂದ 36 ಬರ್ತೈತಲ್ಲ. ಸಾರಿ, 2ರಿಂದ 12, 5ರಿಂದ 11 ಬಂದರೆ ಯಾವುದಂದ್ರೆ ಪೌರತ್ವ ಬರ್ತೈತಿ. ಅದಾದ್ಮೇಲೆ 12ರಿಂದ 36 ಎಲ್ಲಿ ಬರ್ತೈತಿ? ಮೂಲಭೂತ ಹಕ್ಕುಗಳು. ಅದ್ರೊಳಗೆ ಏನಿತ್ತಂದ್ರೆ ನಾ ಇಟ್ಟನಿ 36 ಸಾರಿ 35 ತನ ಏನಂತಾರ ಮೂಲಭೂತ ಹಕ್ಕುಗಳು ಅಂತ ಬರ್ತಾವಲ್ಲ. ಆ 35A ಅಂದಾಗ ಮತ್ತೆ ಪಾರ್ಟ್ 4ನಾಗ ತಾಕಿ ಬಂದಿರಿ. 35 ಸರೌಂಡಿಂಗ್ ಎಷ್ಟು ಜಡ್ ತನ ತೊಗೊಂಡ್ರು ಏನಂದ್ರೆ ಅದು ಮೂಲಭೂತ ಹಕ್ಕುಗಳದಾಗ ಬರ್ತೈತಿ. ಅದಕ್ಕೆ 35 ಎದಕ್ಕೆ ಸಂಬಂಧಿಸಿತ್ತಂದ್ರೆ ಆಸ್ತಿಗಳನ್ನು ಅಲ್ಲಿ ಹೋಗಿ ಖರೀದಿಸಲ್ಲ ತೇಳ್ತೀರಿ. ಹೇಳ್ರಿ ನೋಡು, ಮೂಲಭೂತ ಹಕ್ಕು ಒಳಗೆ ಆಸ್ತಿ ಹಕ್ಕು ಐತೋ ಇಲ್ಲೋ? ಆಸ್ತಿ ಹಕ್ಕು ಇಲ್ಲಲ್ಲ. ಯಾವ ಭಾಗನಾಗ ಸೇರ್ಸಾರ ಅದನ್ನು? ಯಾವ ಭಾಗನಾಗ ಸೇರ್ಸಾರ ಅಂತ ಕೇಳಿನ. ನಾಳೆ ಎಲ್ಲರ ಆರ್ಟಿಕಲ್ 300A ಬಿಟ್ಟ ಯಾವ ಭಾಗ ಹತ್ತು ಕೊಟ್ಟರೆ ಏನು ಮಾಡ್ತೀರಿ? ಯಾವ್ದು? 12ನೇ ಭಾಗ, 11ನೇ ಭಾಗ, 13ನೇ ಭಾಗ? 12ನೇ ಭಾಗ ನೆನಪೈತಲ್ಲ. 300A ಅನ್ನೋದು ಯಾವ ತಿದ್ದುಪಡಿ ಪ್ರಕಾರ ಸೇರಿಸ್ತಾರೆ? 44 ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಅಂದ್ರೆ
42 ಬೆಂಕ್. ನೆಕ್ಸ್ಟ್ ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಪಾರ್ಲಿಮೆಂಟ್ರಿ ಕಮಿಟೀಸ್ ಅಂತ ಹೇಳಿದ್ದಿಲ್ಲ, ಎಷ್ಟು ಅದಾವ? 24. ಆಮೇಲೆ ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಕಮಿಟಿ 3 ಒಮ್ಮೆ ರಿವಿಷನ್ ಮಾಡಿಬಿಡ್ತೀರಿ ಹೇಳ್ರಿ. 24 ಅದಾವ. ಅದ್ರ ಲೋಕಸಭೆದಿಂದ ಎಷ್ಟು? 16. ಅದ್ರದ್ದು ಅರ್ಧ ಯಾವ್ದಂದ್ರೆ 8. ಎಷ್ಟ್ರಾಗ? ರಾಜ್ಯಸಭೆದಾಗ. ಈಗ ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಕಮಿಟಿಗೆ ಮತ್ತು ಡಿಪಾರ್ಟ್ಮೆಂಟಲ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಡಿಫ್ರೆನ್ಸ್ ಏನ್ರಿ? ಯಾರು ಇದ್ರೊಳಗೆ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ, ಹೆಚ್ಚು ಕಡೆ ಎಲೆಕ್ಟೆಡ್ ಮಾಡ್ತಾರೆ. ಯಾವ್ದು ಇದಕ್ಕೆ ಎರಡು ಹೇಳಲ್ಲ, ಈ 24 ಕಮಿಟಿಗೆ ನಾಮಿನೇಟೆಡ್ ಮಾಡ್ತಾರೋ ಅಥವಾ ಈಚೆ ಕಡೆ ಎಲೆಕ್ಟೆಡ್ ಮಾಡಿರ್ತಾರೋ? ಇನ್ನೊಮ್ಮೆ ಕೇಳಿರ್ತಾನೆ ನೋಡ್ರಿ. 24 ಕಮಿಟಿ ಅದಾವ, ಡಿಪಾರ್ಟ್ಮೆಂಟಲ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಕರಿತೀವಿ. ಪಾರ್ಲಿಮೆಂಟ್ದಾಗ ಏನಾರ ಡಿಪಾರ್ಟ್ಮೆಂಟ್ ನಮ್ದೊಂದು ಯಾವ್ದಾರ ಎಜುಕೇಷನ್ ಡಿಪಾರ್ಟ್ಮೆಂಟ್ ಐತಲ್ಲ, ನಮಗೆ ಗ್ರಾಂಟ್ ಬೇಕಾಗೈತಿ ಅಂಥವು ಏನು ಕಮಿಟಿಗಳು ಇರ್ತಾವಲ್ಲ, ಆ ಕಮಿಟಿಗೆ ಒಬ್ರು ಹೆಡ್ ಹತ್ತಿರ್ತಾರಲ್ಲ, ಆ ಕಮಿಟಿ ಹೆಡ್ನ ನಾಮಿನೇಟ್ ಮಾಡ್ತಾರೋ ಅಥವಾ ಏನು ಮಾಡ್ತಾರ್ರಿ? ನಾಮಿನೇಟ್ ಮಾಡ್ತಾರ. ಆ ನಾಮಿನೇಟ್ ಮಾಡುವ ಅಧಿಕಾರ ಯಾರಿಗೈತಿ? ಸ್ಪೀಕರ್ಗೆ ಅಥವಾ ಪ್ರೆಸಿಡೆಂಟ್ ಅಲ್ಲ, ಸ್ಪೀಕರ್ ಅಥವಾ ಚೇರ್ಮನ್ ಅನ್ರಿ. ಯಾಕಂದ್ರೆ ಚೇರ್ಮನ್ ಅಂತ ಯಾರು ಕರಿತೀವಿ ಅಂದ್ರೆ ನಾವು ವೈಸ್ ಪ್ರೆಸಿಡೆಂಟ್ಗೆ ಚೇರ್ಮನ್ ಅಂತ ಇರ್ತೀವಿ, ನೆನಪಿರ್ತೈತಲ್ಲ. ಅವರು ರೆಕಮೆಂಡ್ ಮಾಡ್ಬೋದು. ನಾಳೆ ಕೇಳ್ರಿ ಇದನ್ನ ನಾಮಿನೇಟ್ ಯಾರು ಮಾಡ್ಬೋದು ಅಂದ್ರೆ ವೈಸ್ ಪ್ರೆಸಿಡೆಂಟ ಹಿಂಗೆ ಕೊಟ್ಟಾಗ ಡೈರೆಕ್ಟ್ ವೈಸ್ ಪ್ರೆಸಿಡೆಂಟ್ ಹಾಕ್ರಿ. ಇಲ್ಲಾರ ಸ್ಪೀಕರ್ ಆಫ್ ಲೋಕಸಭಾ ಅಥವಾ ಸ್ಪೀಕರ್ ಆಫ್ ರಾಜ್ಯಸಭಾ ಕೊಟ್ರೆ ಹಂಗೂ ಹಾಕ್ರಿ. ನೆನಪಿರ್ತಾವಲ್ಲ, ಎರಡು ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಹೇಳತ್ತನ ಪಾರ್ಲಿಮೆಂಟ್ರಿ ಡಿಪಾರ್ಟ್ಮೆಂಟಲ್ಲಿ ಕಮಿಟಿ ಅಂತ ಬರ್ತಾವಲ್ಲ, ಎಷ್ಟು ಅದಾವ ಅಂದ್ರೆ 24. ಹೌದಾ? ಇವು ಇದ್ರದ್ದು ಏನು ಉದ್ದೇಶ ಇರ್ತೈತೆ ಅಂದ್ರೆ ಗ್ರಾಂಟಿನ ಏಡ್ ಮಾಡೋದು, ಅಥವಾ ಇವು ಎಲ್ಲರ ಕೇಳಿರತ್ತೇಳಿ ಇಂಡಿಪೆಂಡೆಂಟ್ ಆಗಿ ಏನಾರ ರಿವ್ಯೂ ಮಾಡ್ಬೋದು ಅಂದ್ರೆ ಇಂಡಿಪೆಂಡೆಂಟ್ ಅಧಿಕಾರ ಇರಂಗಿಲ್ಲ, ನೆನಪಿಟ್ಕೋರಿ. ಇವು ಯಾಕಂದ್ರೆ ಡಿಪಾರ್ಟ್ಮೆಂಟಲ್ಲಿ ಪಾರ್ಲಿಮೆಂಟ್ರಿ ಕಮಿಟಿ. ಅದಾದ್ಮೇಲೆ ಇನ್ನು ಇಂಡಿಪೆಂಡೆಂಟ್ ಬರುವ ಎಟ್ಟಂದ್ರೆ 3 ಬರ್ತಾವೆ. ಯಾವ ಬರ್ತಾವ್ರಿ ಇಂಡಿಪೆಂಡೆಂಟ್? ಅಂದಾಜು ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಸಾರ್ವಜನಿಕ ಉದ್ಯಮಿ ಸಮಿತಿ. ಹೇಳ್ರಿ ಪಟ ಯಾವ ಇಯರ್ದಾಗ ಬರ್ತಾವು? 1950ರಾಗ ಯಾವ್ದ? ಅಂದಾಜು ಸಮಿತಿ. ಅತಿ ದೊಡ್ಡ ಸಮಿತಿ ಅಂತ ಯಾವ್ದು ಕರೀತಾರ? ಅಂದಾಜು ಸಮಿತಿ. ಓನ್ಲಿ ಹಿಂಗೆ ಕ್ವಶನ್ ಕೇಳ್ಯಾರ ಅವ್ನು ಹೇಳಿಕೆ ಟೈಪ್ನಾಗ. ಬರೇ ಏನಂದ್ರೆ ಲೋಕಸಭೆಯಿಂದ ಸದಸ್ಯರನ್ನು ಹೊಂದಿದ ಸಮಿತಿ ಯಾವ್ದತ್ ಕೇಳಿರಿ. ಯಾವ್ದಂದ್ರ ಅಂದಾಜು ಸಮಿತಿ. ಯಾವ್ದಲ್ಲ? ಎಷ್ಟು ಮೆಂಬರ್ಸ್ ಇರ್ತಾರ ಅದ್ರ? 30 ಜನ. ಉಳ್ಕಿದ್ದು 2 ಹೇಳ್ರಿ. ಈಗ ಇದನ್ನ ಆತಲ್ಲ ಅಂದಾಜು ಸಮಿತಿ ಗೊತ್ತಾತಲ್ಲ. ಅಂದಾಜು ಸಮಿತಿ ಒಳಗ ಓನ್ಲಿ ಲೋಕಸಭೆ ಮೆಂಬರ್ಸ್ ಇರ್ತಾರ. ಲೋಕಸಭೆ ಒಳಗೆ ಏನಿರ್ತಾರಲ್ರಿ ಅವ್ರ ಮೆಂಬರ್ಗಳು ಏನ್ ಮಾಡ್ತಾರಂದ್ರೆ ಎಲೆಕ್ಟೆಡ್ ಮಾಡಿ ಅದಕ್ಕೊಂದು ಮಾಡ್ತಾರೆ. ಅದಕ್ಕೆ ಇಂಡಿಪೆಂಡೆಂಟ್ ಇದನ್ನ ಆರ್ಗನೈಸೇಷನ್ ಅಂತ ಕರಿತೀವಿ, ಅಥವಾ ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಅಂದಾಜು ಸಮಿತಿ ರೆಕಮೆಂಡ್ ಮಾಡಿದ ಕಮಿಟಿ ಯಾವ್ದಂದ್ರ ಯಾವ್ದ? ಜಾನ್ ಮತಾಯಿ ಕಮಿಟಿ. ಯಾವ ಇಯರ್ದಾಗ ಬಂದಿರ್ತೈತಿ? 1950. ನೆಕ್ಸ್ಟ್ ಇನ್ ಯಾವ್ದು ಹೇಳ್ರಿ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಇದು ಹೇಳ್ರಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿನ ರೆಕಮೆಂಡ್ ಮಾಡಿದ್ದು ಯಾವ್ದು? 1919 ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆ ರೆಕಮೆಂಡ್ ಮಾಡ್ತೈತಿ. ಯಾವ ಇಯರ್ದಾಗ ಸ್ಥಾಪನೆ ಮಾಡ್ತಾರಂದ್ರ 1921. ನೆನಪಿರ್ತೈತಲ್ಲ. ಇದ್ರ ಅಧ್ಯಕ್ಷರು ಯಾರಾಗಿರ್ತಾರ? ವಿರೋಧ ಪಕ್ಷದ ನಾಯಕರು. ಇದ್ರೊಳಗೆ ಲೋಕಸಭೆಯಿಂದ ಮೆಂಬರ್ ಇಟ್ಟಿರ್ತಾರ 15. ಆಮೇಲೆ ರಾಜ್ಯಸಭೆಯಿಂದ ನಾಳೆ ಹಿಂಗೂ ಕೇಳ್ಬೋದು. ಇಲ್ಲಾರ ಯಾವ್ದೋ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟತ್ ಕೇಳ್ರ? 22 ಅದ. ಈ ಕಡೆ ಎಷ್ಟಂದ್ರ 15, 7, 22 ಆತಲ್ಲ. ಸೇಮ್ 15, 7 ಎದಕ್ಕೆ ಇರ್ತೈತೆ ಅಂದ್ರೆ ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಅಂತ ಬರ್ತೈತಿ. ಏನತ್ತ ಯಾವ್ದ್ರೋಗ ಕಮಿಟಿ? ಇದೊಂದು ನೆನಪಿಟ್ಕೋರಿ. ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಕಮಿಟಿನ ತಗೋಬೇಕಾದ್ರೆ ಅದ್ರೊಳಗೆ ಮಿನಿಸ್ಟರ್ಗಳು ರೆಸ್ಪಾನ್ಸಿಬಲ್ ಇಲ್ಲ, ಮಿನಿಸ್ಟ್ರಿಗಳ್ನ ಆ್ಯಡ್ ಮಾಡಂಗಿಲ್ಲ, ನೆನಪಿಟ್ಕೋರಿ. ಯಾಕಂದ್ರೆ ಮಿನಿಸ್ಟ್ರಿಗಳು ಬಂದಿರ್ತೇಳಿ ಕ್ಯಾಬಿನೆಟ್ದಾಗ ಬರ್ತಾರೆ. ಆ ಮಿನಿಸ್ಟ್ರಿಗಳ ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಕಮಿಟಿದಾಗ ಇರಂಗಿಲ್ಲ, ಎಲೆಕ್ಟೆಡ್ ಮೆಂಬರ್ಸ್ಗಳು ಮಾಡ್ತಾರೆ. ಅದ ಯಾವ್ದ್ರಿಂದ? ಲೋಕಸಭೆಯಿಂದ. ಯಾವ ಹೇಳಿದ್ವಿ ಈಗ? 2 ಅದು. ಇನ್ನೊಂದು ಯಾವ್ದು ಉಳಿಸಿದ್ವು? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿದ ಇದನ್ನ ರೆಕಮೆಂಡ್ ಮಾಡಿದ ಕಮಿಟಿ ಯಾವ್ದು? ಕೃಷ್ಣ ಮೆನನ್ ಸಾರಿ ಏನನ್ನ ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಅಂತ ಐತ್ಲ, ಅದನ್ನ ರೆಕಮೆಂಡ್ ಮಾಡಿದ ಕಮಿಟಿ ಯಾವ್ದ? ಕೃಷ್ಣ ಮೆನನ್ ಕಮಿಟಿ 1964. ಇವ್ರು ಹೇಳೀಗ ಇದ್ರೊಳಗೂ ಇದನ್ನ ಹೈಯೆಸ್ಟ್ ಅಥವಾ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 22ನೇ. ಇವು ಎಲ್ಲ ಥರದ್ದು ವರ್ಷ ಎಷ್ಟು ಇರ್ತೈತೆ ಅಂತ ಕೇಳ್ಬೋದು. ಇವು ಎದಕ್ಕೆ ಕನ್ಫ್ಯೂಸ್ ಆಕಾವಂದ್ರೆ ಎಕ್ಸಾಮ್ನಾಗ ಕೊಟ್ಟಿರ್ತಾರೆ, ಅಥವಾ ಗೌರ್ಮೆಂಟ್ದು ಪೂರ್ತಿ ಅವಧಿ ಎಷ್ಟು ಇರ್ತೈತಲ್ಲ ಆ ಪೂರ್ಣಾವಧಿವರೆಗೆ ಒಂದು ಸಮಿತಿ ಇರ್ತೈತೆ ಅಂತ ಹಿಂಗೆ ಕೇಳಿರತ್ತೇಳಿ ಎಲಿಮಿನೇಟ್ ಮಾಡ್ರಿ. ಪ್ರತಿ ವರ್ಷ ಸಮಿತಿನ ಏನು ಮಾಡ್ತಾರೆ ಅಂದ್ರೆ ರೀಫಾರ್ಮ್ ಮಾಡ್ತಿರ್ತಾರೆ, ಅಂದ್ರೆ ಏನ ಎಲೆಕ್ಟ್ ಮಾಡ್ತಿರ್ತಾರೆ. ಇದ್ರದ್ದು ಅಷ್ಟೇ. ಮತ್ತು ಪಾರ್ಲಿಮೆಂಟ್ರಿ ಕಮಿಟಿದು 1 ಇಯರ್ಸ್ ಪೀರಿಯಡ್ ಇರ್ತದೆ. ಇದ್ರೊಳಗೆ ಎಲೆಕ್ಟೆಡ್, ಅದ್ರೊಳಗೆ ನಾಮಿನೇಟೆಡ್. ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಎಷ್ಟು ಜನ ಅದಾರ ಅಂದ್ರೆ ಇದನ್ನ ಡಿಪಾರ್ಟ್ಮೆಂಟಲ್ ಪಾರ್ಲಿಮೆಂಟ್ರಿ ಕಮಿಟಿ ಎಷ್ಟು ಅದಾವಂದ್ರೆ ಓಕೆ. ಮತ್ತು ಅದ್ರೊಳಗೆ ಎಲ್ಲರ ಮೆಂಬರ್ಸ್ ಕೇಳಿರತ್ತೇಳಿ ವೇರಿ ಹಾಕಿರ್ತಾವ್ರಿ. ಅಲ್ಲಿ 20 ಮಂದಿನ ಮಾಡ್ಬೋದು, 30 ಮಂದಿನ ಮಾಡ್ಬೋದು, ವೇರಿ ಹಾಕಿರ್ತಾವೆ ಡಿಪಾರ್ಟ್ಮೆಂಟಲ್ ಪಾರ್ಲಿಮೆಂಟ್ರಿ ಕಮಿಟಿ ಒಳಗೆ. ಬಟ್ ಇಂಡಿಪೆಂಡೆಂಟ್ದಾಗ ಏನದಾವಲ್ಲ ಇವ ಡಾಟಾ ಅದಾವೆ 22, ಇನ್ನೊಂದು ಏನಂದ್ರೆ 30. ನೆನಪಿರ್ತಾವಲ್ಲ, ಕನ್ಫ್ಯೂಸ್ ಆಗ. ಅವು ಸಮಿತಿನೂ ನೆನಪಿಟ್ಕೋರಿ. ಸಮಿತಿ ಮೇಲೂ ಕ್ವಶನ್ ಕೇಳಿರ್ತಾರೆ ಭಾಳ ಸರಿ. ಅದನ್ನೊಮ್ಮೆ ಹೇಳ್ರಿ ನೋಡು. ಪಡ ಇದನ್ನು ಹೇಳಿದ್ವಲ್ಲ, ರಾಷ್ಟ್ರಪತಿದಿಂದ ಏನತ್ತಾರ ಬಿಲ್ಗಳು ಪಾಸ್ ಆಗ್ಬೇಕಾರ ಪ್ರೊಸೀಜರ್ ಹೇಳಿದ್ವಿ. ಬಡ ಒಂದನೇದು ಯಾವ್ದ ಗೊತ್ತದಾವ? ಬಡ ಹೇಳ್ರಿ. ಫಸ್ಟ್ ಸ್ಟೇಜ್ ರೀಡಿಂಗ್ ಅಂತ ಕರಿತೀವಿ, 2ನೇದ ಸೆಕೆಂಡ್ ಸ್ಟೇಜ್ ಡಿಸ್ಕಷನ್, 3ನೇದ ಕಮಿಟಿ, 4ನೇದ ರಿಪೋರ್ಟ್, 5ನೇದ ಈಗ ಹೇಳ್ರಿ. ಒಂದು ಕ್ವಶನ್ ಕೇಳ್ತಾನ, ಅಕಸ್ಮಾತ್ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕರೆದಿರ್ತಾರೆ, ಯಾವುದೋ ಒಂದು ಬಿಲ್ ಪಾಸ್ ಆಗ್ಲಿಕ್ಕೆ ರೀಸೆಂಟಾಗಿ ಕರೆದಾರ. 1 ನೇಷನ್ 1 ಎಲೆಕ್ಷನ್ ಗೊತ್ತೈತಲ್ಲ. 1 ನೇಷನ್ 1 ಎಲೆಕ್ಷನ್ ಸ್ಟಡಿ ಮಾಡಿದ ಸಮಿತಿ ಯಾವ್ದತ್ ಕೇಳ್ರ?
ರಾಮನಾಥ್ ಕೋವಿಂದ್ ಇದು ಬರೇ ಸ್ಟಡಿ ಮಾಡಿದ ಆ ರಿಪೋರ್ಟ್ನ ಏನು ಕೊಡ್ತಾರಲ್ಲ ಅದನ್ನ ರಿವ್ಯೂ ಮಾಡಕ್ಕೆ ಒಂದು ಕಮಿಟಿ ಮಾಡ್ತಾರೆ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ. ಇದಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತಾರೆ, JPC ಅಂತ. 108 ಅಲ್ಲ? 108 ಅಲ್ಲ. ಕರಿಯೋ ಅಧಿಕಾರ ಯಾರಿಗಿರ್ತೈತೆ ಅದನ್ನ? ರಾಷ್ಟ್ರಪತಿ. ಈ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ರಾಷ್ಟ್ರಪತಿ ಕರೆದಿರ್ತಾರಲ್ಲ, ಆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕರೆದ ಟೈಮ್ನಾಗ ಅದರದ್ದು ಒಂದೇ ಸಿಟ್ಟಿಂಗ್ ಆಗಿರ್ತೈತೆ. ಆ ಟೈಮ್ನಾಗ ಲೋಕಸಭೆ ವಿಸರ್ಜನೆ ಆಗಿದ್ರ ಆ ಬಿಲ್ ಪಾಸ್ ಆಕೈತೋ ಇಲ್ಲೋ? ಲ್ಯಾಬ್ಸ್ ಆಕೈತೋ ಏನು ಪಾಸ್ ಆಕೈತಿ? ಲ್ಯಾಬ್ಸ್ ಆಕತಿ. ತಪ್ಪು, ಅದಕ್ಕೆ ಹೇಳಿನ ಲ್ಯಾಬ್ಸ್ ಆಗಂಗಿಲ್ಲ, ಪಾಸ್ ಆಕತಿ. ಇದು ನೆನಪಿಟ್ಕೋರು. ಹೇಳಿದ್ನಲ್ಲ 3 ಹೇಳಿದ್ನಿ. ಯಾವಾಗ ಇನ್ನೊಮ್ಮೆ ಹೇಳಿ ಅವ್ನು 3 ನೆನಪದಾವಲ್ಲ, ಅದ್ರ ಮೇಲೆ ಕೇಳ್ತಿರ್ತಾರೆ. ಬಿಲ್ ಲ್ಯಾಬ್ಸ್ ಮತ್ತು ಬಿಲ್ ನಾನ್ ಲ್ಯಾಬ್ಸೆಬಲ್ ಹೇಳ್ರಿ ನೋಡು. 3 ಹೇಳಿದ್ನಿ. ಬಿಲ್ ಲ್ಯಾಬ್ಸ್ ಯಾವಾಗ ಹಾಕೈತಿ? ಲೋಕಸಭೆ ಅಂತಂದ್ರೆ ಲೋಕಸಭೆ ಒಂದ ವಿಸರ್ಜನೆ ಮಾಡಕ್ಕೆ ಬರ್ತೈತಿ, ರಾಜ್ಯಸಭೆ ನಾವು ಯಾವಾಗೂ ವಿಸರ್ಜನೆ ಮಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ರಾಜ್ಯಸಭೆ ಅನ್ನೋದು ಏನಂದ್ರೆ ಪರ್ಮನೆಂಟ್ ಕೌನ್ಸಿಲ್. ಪೂರ್ತಿ ಹೇಳ್ತಾನೆ ನೋಡ್ರಿ ಇನ್ನೊಮ್ಮೆ. ಆದ್ರೆ ಪರ್ಮನೆಂಟ್ ಕೌನ್ಸಿಲ್ ಯಾವ್ದು ಇರ್ತೈತಿ? ರಾಜ್ಯಸಭೆ. ಅದು ಏನರ ತುರ್ತು ಪರಿಸ್ಥಿತಿ ಹಾಕ್ರಿ ಏನ ಹಾಕ್ರಿ ರಾಜ್ಯಸಭೆ ವಿಸರ್ಜನೆ ಆಗಂಗಿಲ್ಲ. ಆದ್ರೆ ಏನಾಕತ್ತೆ ಅಂದ್ರೆ ಲೋಕಸಭೆ ಅದು ಯಾವಾಗ ವಿಸರ್ಜನೆ ಮಾಡ್ತಿರ್ತಾರ, ರಾಷ್ಟ್ರಪತಿ ಏನ್ ಮಾಡ್ತಿರ್ತಾರ, ಆಡಳಿತ ತರ್ತಿರ್ತಾರಲ್ಲ ಆ ಟೈಮ್ನಾಗ ಅಷ್ಟೇ ಏನ್ ಮಾಡ್ತಾರಂದ್ರೆ ಲೋಕಸಭೆನ ವಿಸರ್ಜನೆ ಮಾಡೋ ಚಾನ್ಸಸ್ ಇರ್ತೈತಿ. ಅವಾಗ ಏನ್ ಮಾಡ್ತಿರ್ತಾರಂದ್ರೆ ಬಿಲ್ಗಳು ಇರ್ತಾವ್ರಿ. ಬಿಲ್ಗಳು ಅಂದ್ರೆ ಈಗ ಯಾವ್ದಾರ ಮಹಿಳಾ ಮೀಸಲಾತಿ ಬಿಲ್ ಐತಿ ಅಥವಾ ಯಾವ್ದೋ ರಿಸರ್ವೇಷನ್ ಬಿಲ್ ಐತಿ, ಆ ಟೈಮ್ನಾಗ ಪಾಸ್ ಮಾಡಿದ್ದು ಪೇಲ್ ಯಾವಾಗ ಹಾಕವ ಅಥವಾ ಯಾವಾಗ ಪಾಸ್ ಹಾಕವ ಅಂತ ಕೇಳಿರ್ತಾರೆ. ಇದ್ರ ಮೇಲೆ ಕ್ವಶನ್ ಕೇಳಿರ್ತಾರೆ. 3 ಹೇಳಿದ್ ನೆನಪೈತಿ ಲ್ಯಾಬ್ಸ್ ಆಗೋದು ಯಾವಾಗ ಅಂದ್ರೆ ಈಗ ಹೇಳ್ರಿ ನೋಡಿ, ನಾನೇ ಕ್ವಶನ್ ಕೇಳ್ಕೊತಕ್ಕ ಹೇಳಿ. ಲೋಕಸಭೆದಿಂದ ಒರಿಜಿನ್ ಆಗಿರ್ತೈತಿ ಬಿಲ್. ಇನ್ನೊಮ್ಮೆ ಕೇಳತ್ತಾನೆ, ಲೋಕಸಭೆದಿಂದ ಬಿಲ್ ಒರಿಜಿನ್ ಆಗೈತಿ, ಲೋಕಸಭೆದಾಗ ಪಾಸ್ ಆಗೈತಿ, ಬಟ್ ರಾಜ್ಯಸಭೆದಾಗ ಹೋಲ್ಡ್ ಐತಿ, ಇನ್ನ ರಾಜ್ಯಸಭೆದಿಂದ ಪಾಸ್ ಆಗಿಲ್ಲ. ಆ ಟೈಮ್ನಾಗ ಲೋಕಸಭೆ ವಿಸರ್ಜನೆ ಮಾಡ್ರೆ ಬಿಲ್ ಪಾಸ್ ಆಕತ್ತೋ ಲ್ಯಾಬ್ಸ್ ಆಕತಿ? ಲ್ಯಾಬ್ಸ್ ಆಕತಿ. ಇದು ಒಂದೇದು ಕ್ಲಿಯರ್ ಆತ. ಇನ್ನೊಮ್ಮೆ ಹೇಳತ್ತನ, ಲೋಕಸಭೆ ಇನ್ವಾಲ್ವ್ಮೆಂಟ್ ಇದ್ದಾಗ ಯಾವ್ದು ಲೋಕಸಭೆ ಇದನ್ನ ಲ್ಯಾಬ್ಸ್ ಆಕತ್ಲ, ಇದನ್ನ ಲೋಕಸಭೆನೇನು ವಿಸರ್ಜನೆ ಮಾಡ್ತಾರಲ್ಲ ಅವೆಲ್ಲ ಬಿಲ್ ಲ್ಯಾಬ್ಸ್ ಆಕಿರ್ತಾವ. ಅದಕ್ಕೆ ಹೇಳಿ ಲೋಕಸಭೆದಿಂದ ಒರಿಜಿನ್ ಆಗಿ ಲೋಕಸಭೆದಿಂದ ಪಾಸ್ ಆಗಿ ರಾಜ್ಯಸಭೆಗೆ ಹೋಗಿತ್ತಂತೇಳಿ ಆ ಬಿಲ್ ಏನಕ್ಕತ್ತಂದ್ರೆ ಲ್ಯಾಬ್ಸ್ ಆಕೈತಿ. ಒಂದೇದು ಕಂಡೀಷನ್. 2ನೇ ಕಂಡೀಷನ್ ಏನಂದ್ರೆ ಲೋಕಸಭೆದಿಂದ ಪಾಸ್ ಆಗೈತಿ, ರಾಜ್ಯಸಭೆದಿಂದ ಪಾಸ್ ಆಗೈತಿ. ಹೌದಾ? ಲೋಕಸಭೆ ರಾಜ್ಯಸಭೆದಿಂದ ಪಾಸ್ ಆಗೈತಿ, ಬಟ್ ರಾಜ್ಯಸಭೆ ಮತ್ತು ಲೋಕಸಭೆದಿಂದ ಒಪ್ಪಿಗೆ ಸಿಕ್ಕಿಲ್ಲ. ಇದನ್ನ ಪಾಸ್ ಆಗಂಗಿಲ್ಲ ಬಿಡು, ಒಪ್ಪಿಗೆ ಸಿಗ್ಲಿಕ್ಕ. 2 ಕಡೆಯಿಂದ ಏನೈತೆ ಭಿನ್ನಾಭಿಪ್ರಾಯ ಬಂದೈತಿ. ಅವಾಗ ಏನು ಕರೀತಾರ ಅಂದ್ರೆ ರಾಷ್ಟ್ರಪತಿ ಜಂಟಿ ಅಧಿವೇಶನ ಕರೀತಾರ. ಹೌದಾ? ಆ ಜಂಟಿ ಕಮಿಟಿಗೆ ಮಾಡಿದಾಗ ಜಂಟಿ ಕಮಿಟಿ ಮಾಡತ್ತ ರಾಷ್ಟ್ರಪತಿ ಹೇಳಿರ್ತಾರ. ಬಟ್ ಇವ್ರು ಏನ್ ಮಾಡಿರ್ತಾರ ಅಂದ್ರೆ ಜಂಟಿ ಕಮಿಟಿನ ಮಾಡೇ ಇರಂಗಿಲ್ಲ. ಅಂದ್ರೆ ಇಲ್ಲಾರ ಏನಾಗಿರ್ತೈತಿ, ಫಸ್ಟ್ ಹಿಯರಿಂಗ್ ಆಗಿರಂಗಿಲ್ಲ ಜಂಟಿ ಕಮಿಟಿ. ಆ ಟೈಮ್ನಾಗ ಬಿಲ್ ಲ್ಯಾಬ್ಸ್ ಆಕತ್ತೋ ಪಾಸ್ ಆಕತಿ? ಯಾವ್ದಾ? ಲ್ಯಾಬ್ಸ್ ಆಕತಿ. ಗೊತ್ತಾದ್ವಲ್ಲ 2 ಕಾನ್ಸೆಪ್ಟ್. ಇನ್ನೊಮ್ಮೆ ಹೇಳತ್ನ, ಜಂಟಿ ಕಮಿಟಿ ಅಂತ ಕರೆದಿರ್ತಾರಲ್ಲ ಆ ಕಮಿಟಿದು ಏನಾಗಿರ್ಬೇಕಂದ್ರೆ, ಕಮಿಟಿ ಅಂದ್ರೆ ಏನಿರ್ಬೇಕು? ಜಂಟಿ ಅಂದಾಗ ಲೋಕಸಭೆದಿಂದನೂ ಮೆಂಬರ್ ಇರಬೇಕು, ರಾಜ್ಯಸಭೆದಿಂದನೂ ಮೆಂಬರ್ ಇರ್ಬೇಕು. ನೀವು ಫಸ್ಟ್ನೇದು ಇನ್ನೂ ಸಿಟ್ಟಿಂಗ್ ಕರೆದಿಲ್ಲ ಅಂದ್ರೆ 2 ಕಡೆಯಿಂದ ಮೆಂಬರ್ ಸೆಲೆಕ್ಟ್ ಮಾಡಿಲ್ಲ ಅಂದಂಗೆ. ಆ ಟೈಮ್ನಾಗ ಎಲ್ಲರ ಬಿಲ್ ಇದನ್ನ ತೆಗೆದಿದ್ರ ಅಂತೇಳಿ ಲೋಕಸಭೆ ವಿಸರ್ಜನೆ ಆಗಿದ್ರ, ಲೋಕಸಭೆನೇ ವಿಸರ್ಜನೆ ಆದ್ರೆ ಎಲ್ಲಿ ಮೆಂಬರ್ಸ್ ಅಂತಾರ ಅದ್ರ ಸಲ್ಮಂದ್ ಏನಕ್ಕೈತೆ ಅಂದ್ರೆ ಲ್ಯಾಬ್ಸ್ ಆಕೈತಿ. ಅಕಸ್ಮಾತ್ ಇನ್ ಕೇಸ್ ಏನ್ ಮಾಡಿರ್ತಾರ ಅಂದ್ರೆ ಜಂಟಿ ಅಧಿವೇಶನ ಕರೆದಿರ್ತಾರ. ಕರೆದಾಗ ಏನಾಗಿರ್ತೈತೆ ಅಂದ್ರೆ ಲೋಕಸಭೆ ರಾಜ್ಯಸಭೆದಿಂದ ಸ್ವಲ್ಪ ಮೆಂಬರ್ಗಳು ತಗೊಂಡು ಒಂದೇ ಮೀಟಿಂಗ್ ಆಲ್ರೆಡಿ ಮಾಡ್ಯಾರ. ಮಾಡಿದ್ಮೇಲೆ ಏನಾಗಿರ್ತದೆ ಅಂದ್ರೆ ಲೋಕಸಭೆಯಿಂದ ಆಲ್ರೆಡಿ ಸೆಲೆಕ್ಟೆಡ್ ಮೆಂಬರ್ಸ್ ಇರ್ತಾರಲ್ಲ ಆ ಮೆಂಬರ್ಸ್ ಇದ್ದಾಗ ಎಲ್ಲರ ಲೋಕಸಭೆ ವಿಸರ್ಜನೆ ಆತಂತೇಳಿ ಸಂಬಂಧ ಬರಂಗಿಲ್ಲ. ಯಾಕಂದ್ರೆ ಪಾಸ್ ಆಕೈತೆ, ಆಲ್ರೆಡಿ ಜಾಯಿಂಟ್ ಸಿಟ್ಟಿಂಗ್ ನಡೆದಿರ್ತೈತಿ. ಗೊತ್ತಾದವಲ್ಲ? 2 ಕನ್ಫ್ಯೂಸ್ ಆಗಂಗಿಲ್ಲ. ಇನ್ನೊಂದು ಯಾವ ಕೇಸ್ನಲ್ಲಿ ಲ್ಯಾಬ್ಸ್ ಆಕತ್ತೆ ಹೇಳ್ರಿ? ಇನ್ನೊಂದು ಯಾವ ಕೇಸ್ ಬರ್ತೈತಿ? ಹಾಂ ಕರೆಕ್ಟ್. ಒರಿಜಿನ್ ಆಗಿ ಲೋಕಸಭೆ ಒಳಗೆ ಇನ್ನೊಂದು ಕೇಸ್ ಬರ್ತೈತಿ. ಯಾವ್ದು ಲ್ಯಾಬ್ಸ್ ಆಗೋದಂದ್ರೆ 2 ಕೇಸ್ ಗೊತ್ತಾದ್ವಲ್ಲ, ನೆನಪಿರ್ತಾವೆ. ಇನ್ನೊಂದು ಕ್ವಶನ್ ಕೇಳ್ರೆ ಹೇಳ್ತೀರಿ. ಹೇಳ್ರಿ ನೋಡು, ಜಾಯಿಂಟ್ ಸಿಟ್ಟಿಂಗ್ ಎಲ್ಲರ ಫಸ್ಟ್ ಹಿಯರಿಂಗ್ ಆಗಿದ್ರ ಜಾಯಿಂಟ್ ಸಿಟ್ಟಿಂಗ್ ನಡೆದಿತ್ತಂತೇಳಿ ಪ್ರೆಸಿಡೆಂಟ್ದಿಂದ ಇದನ್ನ ಏನ ಬಿಲ್ ಲ್ಯಾಬ್ಸ್ ಆಕೈತೋ ಪಾಸ್ ಆಕೈತಿ? ಪಾಸ್ ಆಕೈತಿ. ಕರೆಕ್ಟಾ? ಜಾಯಿಂಟ್ ಸಿಟ್ಟಿಂಗ್ ಆಗಿರಲಿಲ್ಲ, ಬರೀ ನೋಟಿಫೈ ಮಾಡ್ರಿ. ಹೇಳಿಕೆ ಒಳಗೆ ಹಿಂಗೆ ಕೇಳಿರ್ತಾರ, ನೆನಪಿಟ್ಕೋರಿ. ಹೇಳಿಕೆ ಒಳಗೆ ಇವ ಸೂಕ್ಷ್ಮದಾಗ ಮಾಡಿರ್ತಾರೆ. ಏನಂದ್ರೆ ಜಾಯಿಂಟ್ ಸಿಟ್ಟಿಂಗ್ ನೋಟಿಫೈಡ್ ಬೈ ಇದನ್ನ ಯಾರ ಪ್ರೆಸಿಡೆಂಟ್ದಿಂದ ಜಾಯಿಂಟ್ ಸಿಟ್ಟಿಂಗ್ ಅಂತ ಕರೆದಾರ. ಬಟ್ ಆ ಜಾಯಿಂಟ್ ಸಿಟ್ಟಿಂಗ್ ಕೂತಿಲ್ಲ, ಅವಾಗ ಲೋಕಸಭೆ ವಿಸರ್ಜನೆ ಆದ್ರೆ ಇಲ್ಲ ಫೇಲ್ ಆಕೈತಿ. ಒಂದೇದು ಏನು ಕೇಸ್ ಹೇಳಿದ್ನಿ, ಲೋಕಸಭೆ ಮತ್ತು ರಾಜ್ಯಸಭೆದಿಂದ 2 ಕಡೆಯಿಂದ ಏನಂದ್ರೆ ಲೋಕಸಭೆದಿಂದ ಬಿಲ್ ಪಾಸ್ ಆಗಿರ್ತೈತಿ, ರಾಜ್ಯಸಭೆದಿಂದ ಹೋಲ್ಡ್ ಆಗಿದ್ದಾಗ ಲೋಕಸಭೆ ವಿಸರ್ಜನೆ ಆದ್ರೆ ಲ್ಯಾಬ್ಸ್ ಆಕೈತಿ. ಇನ್ನೊಂದು ಏನಂದ್ರೆ ಲೋಕಸಭೆದಾಗ ಒರಿಜಿನ್ ಆಗಿರ್ತೈತಿ, ಬಟ್ ಲೋಕಸಭೆದಿಂದ ಬಿಲ್ ಒರಿಜಿನ್ ಆಗೈತಿ, ಬಟ್ ಲೋಕಸಭೆದಿಂದನೇ ಪಾಸ್ ಆಗಿರಂಗಿಲ್ಲ. ಆ ಟೈಮ್ನಾಗ ಲೋಕಸಭೆ ವಿಸರ್ಜನೆ ಆದ್ರೆ ಲ್ಯಾಬ್ಸ್ ಆಕತಿ. ಇನ್ನು ಉಳ್ಕಿದ್ದು ಏನು ಬರ್ತಲ್ಲ ಅವೆಲ್ಲ ನಾನ್ ಲ್ಯಾಬ್ಸೆಬಲ್. ನೆನಪಿಟ್ಕೋರಿ. ಈಗ 2 ಕಡೆಯಿಂದ ಅಪ್ರೂವಲ್ ಸಿಕ್ಸ್ ಪ್ರೆಸಿಡೆಂಟ್ ಅಸೆಂಡ್ಗೆ ಹೋಗಿರ್ತೈತಿ, ಆ ಟೈಮ್ನಾಗ ಲೋಕಸಭೆ ವಿಸರ್ಜನೆ ಆದ್ರೂ ಬಿಲ್ ಪಾಸ್ ಹಾಕಿರ್ತಾವೆ. ಇವೆಲ್ಲ ಗೊತ್ತಾಕಲ್ಲ. ಬರೀ ಇವು ಲ್ಯಾಬ್ಸೆಬಲ್ 3 ನೆನಪಿಟ್ಕೋರಿ. 3 ಡಾಟಾ ಕೇಳಿರ್ತಾನೆ. ಅದ್ರ ಸಲ್ಮಂದ್ ಹೇಳಿದ್ನಿ ಬಿಲ್ಲಿಂದ ಗೊತ್ತಾತಲ್ಲ. ಈಗ ಹೇಳ್ರಿ, ಪಾರ್ಲಿಮೆಂಟ್ರಿ ಡಿಪಾರ್ಟ್ಮೆಂಟಲ್ ಕಮಿಟಿ ಇವೆಲ್ಲ ಹೇಳಿದ್ವಿಲ್ಲ, ಇವು ಇದ್ರ ರಿಲೇಟೆಡ್ ಇರ್ತಾವ್ರಿ. ಈ ಪಾರ್ಲಿಮೆಂಟ್ರಿ ಡಿಪಾರ್ಟ್ಮೆಂಟ್ ಕಮಿಟಿದಿಂದ ಯಾವ್ದಾರ ಬಿಲ್ ಬೇಕಾಗಿತ್ತು ಅಂತೇಳಿ ಇದೇ ಪ್ರೊಸೀಜರ್ ಪ್ರಕಾರ ಹೋಗಿರ್ತದೆ. ಅವು ಬಿಲ್ ಲ್ಯಾಬ್ಸ್ ಹಾಕವು, ಕೊಲ್ಯಾಬ್ಸ್ ಹಾಕವು, ಹಿಂಗೆ ಕೇಳ್ತಿರ್ತಾರೆ. ಗೊತ್ತಾತಲ್ಲ? ಕ್ಲಿಯರ್ ಆತ? ಏನಾರ ಡೌಟ್ ಐತಿ? ಇಲ್ಲಲ್ಲ? 5 ಬ್ಲೂ ಫ್ಲಾಗ್ ಬೀಚಸ್ ಹೇಳಿದ್ರಲ್ಲ. ಬ್ಲೂ ಫ್ಲಾಗ್ ಬೀಚಸ್ ಎಷ್ಟು ಯೂನಿಯನ್ ಟೆರಿಟರಿ ಇಂಡಿಯಾದಾಗ ಬ್ಲೂ ಫ್ಲಾಗ್ ಬೀಚಸ್ ಹೊಂದವು? ಯಾವ? 4. ಎಷ್ಟು ಸ್ಟೇಟ್ಗಳು?
7 ಟೋಟಲ್ ಎಷ್ಟು ಬ್ಲೂ ಫ್ಲಾಗ್ ಬೀಚಸ್ ಅದಾವು ಕರ್ನಾಟಕದಾಗ ಎಷ್ಟು ಅದಾವು ಹಿಂಗೆ ಏನು ಬೇಕಾದ ಕೇಳ್ರು ನೆನಪಿಟ್ಕೊಂಡ್ಬಿಡ್ರಿ ಯಾಕಂದ್ರೆ ಬ್ಲೂ ಫ್ಲಾಗ್ ಬೀಚಸ್ ಪೂರ್ತಿ ನೆನಪಿಟ್ಕೊಂಡ್ರಿ ಅಂತೇಳಿ ಅವ್ರು ನಾಳೆ ಕೇಳ್ಬೋದು ಸೌತ್ದಾಗ ಎಷ್ಟು ಅದಾವ ಅಥವಾ ಇವು ಈಸ್ಟ್ದಾಗ ಎಷ್ಟು ಅದಾವ ಅಥವಾ ಈಸ್ಟ್ದಾಗ ಎಷ್ಟು ಅದಾವ ವೆಸ್ಟ್ದಾಗ ಎಷ್ಟು ಅದಾವ ಅಂದ್ರೆ ಪಶ್ಚಿಮದಾಗ ಎಷ್ಟು ಬ್ಲೂ ಫ್ಲಾಗ್ ಬೀಚಸ್ ಅದಾವ ಅಥವಾ ಪೂರ್ವದಾಗ ಎಷ್ಟು ಅದಾವ ಹಿಂಗೆಲ್ಲ ಕೇಳ್ರು ಕನ್ಫ್ಯೂಸ್ ಆಗಂಗಿಲ್ಲ ಈಗ ಹೇಳ್ರಿ ನೋಡು ಬ್ಲೂ ಫ್ಲಾಗ್ ಬೀಚಸ್ ಬಂದಾಗ ಎಷ್ಟು ಇಂಡಿಕೇಟರ್ನ ಇದನ್ನು ಮಾಡ್ತಾರೆ 33 ಇಂಡಿಕೇಟರ್ನ ಇನ್ನೊಂದು ಡಾಟಾ ಹೇಳತ್ತೆ ನೋಡ್ರಿ 33 ಇಂಡಿಕೇಟರ್ ಅದಾವು ಎಲ್ಲರ ಇನ್ ಕೇಸ್ ಏನು ಕೇಳ್ರಿ ಅಂದ್ರೆ ಕೋರ್ ಇಂಡಿಕೇಟರ್ಸ್ ಅಂತ ಕೇಳಿರ್ತೀನಿ ಅವಾಗಟ್ಟ 4 ಅನ್ಬೇಕು ಆ 4ರಾಗ ಆ್ಯಡ್ ಮಾಡಿರ್ತಾರೆ ನಮ್ಮಲ್ಲಿ ಹೆಂಗೆ ಹೆರಿಟೇಜ್ ಸೈಟ್ ಅಂದಾಗ ಟೋಟಲ್ 44 ಹೇಳ್ತಿರಲ್ಲ ಆ 44ರಾಗೂ 3 ಥರ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ನೆನಪೈತಿ ಅದ್ರಾಗ ಹೇಳ್ರಿ ನೋಡು 44ನಾಗ 3 ಥರ ಡಿಸ್ಟ್ರಿಬ್ಯೂಟ್ ಹೆಂಗೆ ಮಾಡ್ರಿ ಹೇಳ್ರಿ ನೋಡು ನಾ ಇನ್ನೊಮ್ಮೆ ಕೇಳತ್ತನ ಇನ್ನೊಂದು ಕ್ವಶನ್ ಕೇಳತ್ತನ ಈಗ ಹೆಂಗೆ ಇದನ್ನು ಹೇಳಿದಿರಲ್ಲ 33 ಇಂಡಿಕೇಟರ್ ಅದಾವೆ ಹಂಗೆ ಇಂಡಿಯಾದಾಗ ಯುನೆಸ್ಕೋ ಪಾರಂಪರಿಕ ಪಟ್ಟಿಗಳ 44 ಅದಾವೆ ಆ 44ನ್ನ 44 ಕರೆಯಾಗ ಅದ್ರೊಳಗೆ 3 ಟೈಪ್ ಕೆಟಗಿರಿ ಮಾಡ್ಯಾರ ಆ 3 ಟೈಪ್ ಕೆಟಗಿರಿ ಒಳಗೆ ಒಂದ ಮಿಶ್ರದಾಗ ಬರ್ತೈತಿ ಯಾವ್ದು ಮಿಶ್ರದಾಗ ಬರ್ತೈತಿ ಕಾಂಚನಜುಂಗ ಹಿಂಗೆ ಕೆಟಗಿರಿ ಮಾಡ್ತೀರಿ ಅದಾದ್ಮೇಲೆ ನ್ಯಾಚುರಲ್ ಏಟ್ ಬರ್ತಾವ್ರಿ 7 ಬರ್ತಾವೆ ನೆನಪೈತಲ್ಲ ನ್ಯಾಚುರಲ್ 7 ಉಳ್ಕಿದ್ದು ಯಾವ ಕೆಟಗಿರಿ ತೋತಾರ ಅದಕ್ಕೆ ಸಾಂಸ್ಕೃತಿಕ ಆ ಉಳ್ಕಿದ್ದು 7 ಮತ್ತು 1 8 ತೆಗೀರಿ 44ರಾಗ ಉಳ್ಕಿದ್ದು ಎಲ್ಲ ಅಲ್ಲಿ ಬರ್ತಾವೆ ಹೆಂಗೆ ಇಲ್ಲಿ 3 ಕೋರ್ ಅಂತ ಮಾಡ್ಯಾರಲ್ಲ ಸೇಮ್ ಹಂಗೆ ಯಾವ್ದಂದ್ರೆ ನಮ್ದು ಇದ್ರೊಳಗೆ ಬ್ಲೂ ಫ್ಲಾಗ್ ಬೀಚಸ್ ಒಳಗೂ 4 ಕೋರ್ ಸ್ಟ್ರಾಟಜಿ ಬರ್ತಾವೆ ಈಗ ಹೇಳ್ರಿ 4 ಯಾವ ಅವ್ನು ಮರಿಬಾರ್ದು ಮತ್ತೆ ಹೇಳ್ರಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಜುಕೇಷನ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಅಂತ 1ನೇದು ಕೋರ್ ಸ್ಟ್ರಾಟಜಿ ಹೇಳಿದ್ನಿ 2ನೇದ ಬಾತಿಂಗ್ ವಾಟರ್ ಕ್ವಾಲಿಟಿ ಅಂತ ಹೇಳ್ತಾರೆ 2ನೇದು 3ನೇದ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ 3ನೇದು 4ನೇದ ಸೇಫ್ಟಿ ಆ್ಯಂಡ್ ಏನ ಸರ್ವಿಸ್ ನೆನಪಿಟ್ಕೋರಿ ಸೇಫ್ಟಿ ಆ್ಯಂಡ್ ಸರ್ವಿಸ್ ಅಂದ್ರೆ ಸೇವೆ ಅಂದ್ರೆ ಸುರಕ್ಷತೆ ಮತ್ತು ಸೇವೆ ಇರಬೇಕಲ್ಲ ಅನ್ನೋದ ಬೀಚ್ಗಳು ಎಷ್ಟು ಅದಾವ ಟೋಟಲ್ ಅಂದ್ರೆ ಯಾರು ಕೊಡ್ತಾರೆ ಇದನ್ನು FEE ಯಾವ ಕಂಟ್ರಿದಿದ ಡೆನ್ಮಾರ್ಕ್ ನೆನಪೈತಲ್ಲ FEE ಕೊಡ್ತಾರೆ ಮತ್ತೇನು ಬಂದಿತ್ತು ಬ್ಲೂ ಫ್ಲಾಗ್ ಬೀಚಸ್ ಇಂಡಿಯಾದಾಗ ಇಂಪ್ಲಿಮೆಂಟ್ ಡೈರೆಕ್ಟ್ ಹೇಳ್ರಿ ನಾಳೆ ಈಗ ಬೀಮ್ಸ್ ಹತ್ ಕೇಳ್ಯಾರಲ್ರಿ ಅದನ್ನ ಬಿಟ್ಟು ಡೈರೆಕ್ಟ್ ಬರೀ ಮಿನಿಸ್ಟ್ರಿ ಹತ್ ಕೇಳ್ರಿ ಅಂತೇಳಿ ಅವಾಗ ಯಾವ ಮಿನಿಸ್ಟ್ರಿ ಹತ್ತಾಗ್ತೀರಿ ಎಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ನೆನಪಿಟ್ಕೋರಿ ಇದೇನು ಬೀಮ್ಸ್ ಐತ್ಲ ಆ ಮಿನಿಸ್ಟ್ರಿ ಅಂಡ್ರೆ ವರ್ಕ್ ಆಕತಿ ಈಗ ಮಿನಿಸ್ಟ್ರಿ ಇಟ್ಟು ದಿನ ಕೇಳಿಲ್ಲ ಬಟ್ ಡೈರೆಕ್ಟ್ ಬೀಮ್ಸ್ ಅಂತ ಕೇಳಿದ್ದು ನಾಳೆ ಎಲ್ಲರ ಮಿನಿಸ್ಟ್ರಿ ಅಂತ ಡೆಡಿಕೇಟೆಡ್ ಆಗಿ ಕೇಳ್ರಿ ಯಾವ್ದು ಮಿನಿಸ್ಟ್ರಿ ಅನ್ಬೇಕಂದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಐತ್ಲ ಅವ್ರ ಅಂಡರ್ ಡಿಪಾರ್ಟ್ಮೆಂಟ್ ವರ್ಕ್ ಆಕತಿ ಯಾವ್ದಂದ್ರೆ ಇವು ಯಾವ ಏನದಿದು ಬ್ಲೂ ಫ್ಲಾಗ್ ಬೀಚಸ್ 18 ನೆನಪದಾವು ಕರ್ನಾಟಕದಾಗ ಎಷ್ಟು ಅದಾವು ಹಾಂ ಅದೊಂದು ನೆನಪಿಟ್ಕೋರಿ ವರ್ಡ್ದಾಗ ಈಗ ಹೆಂಗೆ ರಾಮ್ಸಾರ್ ಸೈಟ್ಗಳ್ದಾಗ ಬಂದಾಗ ಹೆಂಗೆ ಇಂಡಿಯಾದಾಗ ಹೈಯೆಸ್ಟ್ ಅಂತ ಕೇಳ್ತಿಲ್ಲ ವರ್ಡ್ದಾಗ ಹೈಯೆಸ್ಟ್ ಯಾವುದಂದ್ರೆ ಬ್ಲೂ ಫ್ಲಾಗ್ ಬೀಚಸ್ ಹೊಂದಿದ್ದು ಕಂಟ್ರಿ ಯಾವ್ದು ಕೇಳ್ಬೋದು ಯಾವ್ದು ಹೇಳ್ರಿ ಸ್ಪೇನ್ ಕಂಟ್ರಿ ಒಳಗೆ ಅಂದ್ರೆ ಅತಿ ಕ್ಲೀನವಾದ ಏನದಾವ ಅಂದ್ರೆ ಬೀಚ್ ಕಡಲನ ಅಲ್ಲ ಅವಕ್ಕೆ ಏನತ್ತಾರ ಕಡಲು ಅನ್ನಂಗಿಲ್ಲ ಬೀಚ್ ಕಡಲತ್ತಾರ ಹಾಂ ಕಡಲ ತೀರ ಥರ ಕಡಲ ತೀರಗಳು ಅಂತ ಯಾವುದಂದ್ರೆ ಕಂಟ್ರಿ ಸ್ಪೇನ್ ನೆನಪಿಟ್ಕೊ ಭಾರತದ ಮೊದಲ ಬ್ಲೂ ಫ್ಲಾಗ್ ಬೀಚ್ ಯಾವುದಂದ್ರೆ 8 ವರ್ಷದ ತನಕ ಕೊಡ್ತಾರೆ ಇದನ್ನಂದ್ರೆ ವೆರಿ ಗುಡ್ ನೆನಪದಾವಲ್ಲ ಹೇಳ್ರಿ ಈ ವಿಶ್ವ ಬಾಲಕ ಒಂದು ವರ್ಷಕ್ಕೆ ರಿನ್ಯೂ ಮಾಡ್ತಿರ್ತಾರೆ ಟಾರ್ಗೆಟ್ 10 ವರ್ಷದ ತನಕ ಇರ್ತೈತೆ ಕರೆಕ್ಟ್ ಎವ್ರಿ ಇಯರ್ ಈಗ ರೀಸೆಂಟಾಗಿ ನ್ಯೂಸ್ನಾಗ ಯಾಕಂದ್ರೆ ಕರ್ನಾಟಕದ ಯಾವ್ದನ್ನೊಂದು ರೀಸೆಂಟಾಗಿ ರಿನ್ಯೂ ಮಾಡ್ತಾರೆ ಹೇಳ್ರಿ ಕಾಸರಗೋಡು ಮಾಡ್ತಾರೋ ಏನು ಪಡುಬಿದ್ರಿ ಮಾಡ್ತಾರೋ ಕಾಸರಗೋಡು ಇವು ಎರಡು ಕನ್ಫ್ಯೂಸ್ ಆಗಬಾರ್ದು ನೋಡ ಕಾಸರಗೋಡು ಅದಾವು 2 ಪ್ಲೇಸ್ ಅದಾವು ಇವು ಒಂದೇ ಇಲ್ಲ ಕಾಸರಗೋಡು ಅನ್ನೋದು ಎಲ್ಲಿ ಬರ್ತದೆ ಕಾಸರಗೋಡು ಅನ್ನೋದು ಎಲ್ಲಿ ಬರ್ತದೆ ಕಾಸರಗೋಡು ಎಲ್ಲಿ ಬರ್ತೈತಿ ಕಾಸರಗೋಡು ಎಲ್ಲಿ ಬರ್ತೈತಿ ಕೇರಳದಾಗ ಹೆಂಗೆ ನೆನಪಿಟ್ಟು ಕೋಡು ಕರ್ನಾಟಕ ವೆರಿ ಗುಡ್ ನೆನಪಿಟ್ಕೊ ಯಾಕಂತ ಹೇಳತ್ನಂದ್ರೆ ರೀಸೆಂಟಾಗಿ ಹೇಳಿದ್ದು ನೆನಪೈತಿ ಕೈಯಾರ್ ಕಿನ್ನಯ್ಯ ಯಾರವ್ರು ಕೈಯಾರ್ ಕಿನ್ನಯ್ಯ ರಾಯ್ ಐತ್ಲ ಅವ್ರದ ನಾಳೆ ಕೇಳ್ಬೋದು ಎಲ್ಲಿ ಮಾಡ್ಯಾರ ಕನ್ನಡ ಭವನ ಅಂತ ಕೇಳ್ರೆ ಕಾಸರಗೋಡು ಮತ್ತೆ ಏನಾರ ಕೊಟ್ರೆ ಏನಂತ ಹೇಳ್ತೀರಿ ಕಾಸರಗೋಡುದಾಗ ಯಾಕಂದ್ರೆ ಕೇರಳದಾಗ ಮಾಡ್ಯಾರ ಕರ್ನಾಟಕದಾಗ ಇಲ್ಲ ಗಡಿ ಪ್ರಾಧಿಕಾರ ಏನು ಮಾಡಿರ್ತೈತ್ಲ ಆ ಸ್ಟೇಟ್ನಾಗ ಮಾಡೈತಿ ಇನ್ನೊಂದು ಯಾವ್ದು ಮಾಡಿತ್ತ ತಿಂದಿದ್ದು ಡಾಕ್ಟರ್ ಜಯತಾಯಿ ಲಿಗಾಡೆ ಎಲ್ಲಿ ಅಕ್ಕಲ್ಕೋಟೆ ಎಲ್ಲಿ ಬರ್ತೈತಿ ಮಹಾರಾಷ್ಟ್ರದಾಗ ಸೇಮ್ ಕಾಸರಗೋಡು ಅನ್ನೋದು ನಮ್ಮಲ್ಲಿ ಐತಿ ಕಾಸರಗೋಡು ಅನ್ನೋದ ಕೇರಳ ಮೂವಿ ಬಂದಿತ್ತಲ್ಲ ಅದ್ರ ಮೇಲೆ ಕಾಸರಗೋಡು ಅದು ಕೇರಳದಲ್ಲ ನೆಕ್ಸ್ಟ್ ವಿಶ್ವ ಬಾಲ ಕಾರ್ಮಿಕರ ದಿನ ಅಂತ ಬರ್ತೈತೆ ಹೇಳ್ರಿ ವಿಶ್ವ ಬಾಲ ಕಾರ್ಮಿಕರ ದಿನ ಎಷ್ಟು ಏಜ್ ಇದ್ದವ್ರಿಗೆ 14ಕ್ಕಿಂತ ಕೆಳಗಿದ್ದವ್ರಿಗೆ ವಿಶ್ವ ಬಾಲ ಕಾರ್ಮಿಕರ ಅಂತ ಕರಿತೀವಿ ಇದು ಆರ್ಗನೈಸೇಷನ್ ಹೇಳಿದ್ದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಮೇಲೆ ಅಥವಾ ಯಾವ್ದಾರ ಒಮ್ಮೆ ಕೇಳಿರ್ತಾರ ಯಾವ್ದಾರ ಒಂದು ಇದನ್ನ ದಿನ ಬರ್ತೇಳಿ ಅದ್ರ ರಿಲೇಟೆಡ್ ನೆನಪಿಟ್ಕೋರಿ ಯಾವ್ದಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಬಂದ್ರೆ ಜಿನೇವಾದಾಗ ಬರ್ತೈತೆ ನೆನಪಿರ್ತೈತಲ್ಲ ಯಾವಾಗ ಆಚರಿಸ್ತಾರೆ ವಿಶ್ವ ಬಾಲ ಕಾರ್ಮಿಕರ ದಿನ ಜೂನ್ 12 ಇವು ಬಾಲ ಕಾರ್ಮಿಕ ವಿರೋಧಿ ದಿನ ಕರೆಕ್ಟಾ ಇಲ್ಲ ಇದನ್ನು
ಬಾಲ ಕಾರ್ಮಿಕ ದಿನ ಅಂತ ಹೇಳತ್ತಿಲ್ಲ. ಬಾಲ ಕಾರ್ಮಿಕ ಅಂದ್ರೆ ಬಾಲ ಕಾರ್ಮಿಕರು ಇರಬಾರ್ದು ಅಂದಂಗೆ. ಬಾಲ ಕಾರ್ಮಿಕರನ್ನ ಮಾಡ್ರನ್ನು ಕಾಯ್ದೆ ಅಲ್ಲಿದ. ಬಾಲ ಕಾರ್ಮಿಕ ವಿರೋಧ ದಿನ ಅಂದ್ರೆ ಬಾಲ ಕಾರ್ಮಿಕರಂದ್ರೆ 14 ವರ್ಷದ ಕೆಳಗೆ ಯಾಕೆ ಹಿಡಿದಿರ್ತಾರೆ ನೋಡ್ರಿ, ಡಿಫಾಲ್ಟ್ ಆಗಿ ನೆನಪಿಟ್ಕೊಳ್ಳೋಕೆ. ಇನ್ ಕೇಸ್ ಯಾವ್ದಾರ ಏನಾರ ಕೊಟ್ಟಿರ್ತೇಳಿ ಎಜುಕೇಷನ್ ರಿಲೇಟೆಡ್ ಇದ್ದಾಗ ಅಥವಾ ಬಾಲ ಕಾರ್ಮಿಕರ ಕನ್ಸಿಡರ್ ಮಾಡ್ತಾರೆ. ಹಿಂಗೆ ಏನಾರ ಹೇಳಿಕೆ ಕೇಳಿದಾಗ 14 ವರ್ಷದಕ್ಕಿಂತ ಕೆಳಗಿನವ್ರನ್ನ ಯಾಕೆ ಹಿಡಿತಾರೆ ಅಂದ್ರೆ ನಮ್ಮ ಸಂವಿಧಾನದಾಗ ಒಂದು ಹಕ್ಕು ಐತೆ, ಮೂಲಭೂತ ಹಕ್ಕು. ಯಾವ್ದಾರ 6 ರಿಂದ 14 ವರ್ಷದ ತನಕ ಎಜುಕೇಷನ್ ಕೊಡ್ಬೇಕು. ನೀವು ಅದನ್ನ ಬಿಟ್ಟು 14 ವರ್ಷದ ತನಕ ಎಲ್ಲರ ಕೆಲಸಕ್ಕೆ ಕಳಿಸ್ರೆ ಅವಾಗ ಬಾಲ ಕಾರ್ಮಿಕರ. ಯಾವುದೇ ಕಾಯ್ದೆಗಳು ತಂದಿರ್ತಾರಲ್ಲಿ 14 ವರ್ಷ ಯಾಕೆ ಹಿಡಿತಾರೆ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ದಾಗ ಮೆನ್ಷನ್ ಐತಲ್ಲ, ಯಾವ ಆರ್ಟಿಕಲ್ ಇರ್ತೈತೆ ಅದು 21 ನೆನಪೈತಲ್ಲ. 6 ರಿಂದ ಎಷ್ಟಂದ್ರೆ 14 ವರ್ಷ. 14 ವರ್ಷದ ತನಕ ಅದು ಮೂಲಭೂತ ಹಕ್ಕು. ಬಟ್ ಹುಡುಗರಿಗೆ ಗೊತ್ತಿರಂಗಿಲ್ಲ. ಅವ್ರು ಎಲ್ಲಿ ಕೇಳ್ತಾರೆ ಹೇಳ್ರಿ, ಎಲ್ಲರ ಸಂವಿಧಾನದಾಗ ಹೋಗಿ ಅಥವಾ ಹೈಕೋರ್ಟ್ಗೆ ಅಪೀಲ್ ಆಗ್ತಾರೆ, ನಾವಪ್ಪ ಸಾಲಿ ಕಲಿಸವಲ್ಲ ಅಂತೇಳಿ ಮಾಡಂಗಿಲ್ಲ. ಬಟ್ 6 ರಿಂದ 14 ವರ್ಷದ ತನಕ ಅದು ಏನಂದ್ರೆ ಆದ್ಯ ಕರ್ತವ್ಯ ಪಾಲಕರು ಕೊಡಬೇಕು. ಅದನ್ನ ಇರ್ತೈತೆ ನೆನಪಿಟ್ಕೋರಿ. 21 ಆರ್ಟಿಕಲ್ನಾಗ ಏನೈತೈತೆ, 6 ರಿಂದ 14 ವರ್ಷದ ತನಕ ಹುಡುಗರಿಗೆ ಪ್ರಾಥಮಿಕ ಶಿಕ್ಷಣ ಕೊಡ್ಬೇಕಂತ ಇರ್ತೈತೆ. ಯಾವಂತ ತಿದ್ದುಪಡಿ ಇರ್ತೈತೆ, ಬೆಂಕಿ ಎಲ್ಲ ನೆನಪದವು. ಇನ್ನೊಂದೇನ ಥೀಮ್ ಐತೆ ಅದಕ್ಕೆ, ಏನು ಥೀಮ್? ಹಾಂ, ಕರೆಕ್ಟ್. ಇದ್ರದ ಬಾಲ ಕಾರ್ಮಿಕ ವಿರೋಧಿ ದಿನ ಅದ ಥೀಮ್ ಒಂದು ಐತಿ. ಈಗ ಜೂನ್ 12ಕ್ಕೆ ಬಾಲ ಕಾರ್ಮಿಕ ವಿರೋಧಿ ದಿನ ಅಂತ ಆಚರಿಸ್ರಲ್ಲ, ಅದರ ಥೀಮ್ ಐತಿ. ಏನು ಹೇಳ್ರಿ? ಎಸ್, ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್. ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್ ಅಂತ ಕರೀತಾರೆ. ಅಂದ್ರೆ ರೆಡ್ ಕಾರ್ಡ್ ಅಂದ್ರೆ ಈಗ ಹಂಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಿರ್ತಾರಲ್ಲ ಸ್ಪೋರ್ಟ್ಸ್ನಾಗ, ಹಂಗೆ ರೆಡ್ ಕಾರ್ಡ್ ಚೈಲ್ಡ್ ಲೇಬರ್ ಮಾಡಿರ್ತೇಳಿ ರೆಡ್ ಕಾರ್ಡ್ ಆ ಕಂಪ್ನಿ ಕೊಟ್ಟಂಗೆ. ಹಂಗೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್ ಅದು ಇನ್ನೂ ಮುಂದೆ ವಿಸ್ತರಣೆ ಐತೆ ಭಾಳ. ಬಟ್ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್ ಅಂತ ನಿಮ್ಗೆ ಕೊಟ್ಟಿಗೋರಿ. ಯಾವುದಂದ್ರೆ ಜೂನ್ 12ಕ್ಕೆ ಏನು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ ಅಂತ ಆಚರಿಸ್ತಾರಲ್ಲ, ಅದ್ರ ಸಲ್ಮಂದ್. ನೆಕ್ಸ್ಟ್ ಇದೇ RECನ ಮತ್ತು PFCನ ರೀಸೆಂಟಾಗಿ ಮರ್ಜ್ ಮಾಡ್ಬೇಕತ್ತಾರಲ್ಲ. ಇವು ಯಾವ ಒಂದು ರತ್ನ ಕಂಪ್ನಿಗಳು ರೀ? ಮಹಾರತ್ನಗಳು, ಮಿನಿ ರತ್ನಗಳು, ನವರತ್ನಗಳು ಅಂದ್ರೆ ಮಹಾರತ್ನ ಕಂಪ್ನಿ ನೆನಪೈತಲ್ಲ. ಈ ರೀಸೆಂಟಾಗಿ ಯಾರ್ದು ಅಪ್ರೂವಲ್ ಸಿಕ್ಕೈತೆ ಅಂದ್ರೆ ಪ್ರೆಸಿಡೆನ್ಷಿಯಲ್. ಹೇಳ ಏನಿಲ್ಲ, ಹಿಂಗೆ ಕೈ ಮಾಡಿದೆ ಅದಕ್ಕೆ. ಹಾಂ, REC ಫುಲ್ ಫಾರ್ಮ ರಿಯಲ್ ಅಲ್ವ? ರೂರಲ್ ಎಲೆಕ್ಟ್ರಿಫಿಕೇಶನ್ ಕಂಪ್ನಿ ಅಂತ ಬರ್ತೈತಿ. ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ FPC, ಪವರ್ ಫೈನಾನ್ಸ್ ಕಾರ್ಪೊರೇಷನ್. ಇವು ಎರಡೂನ ಯಾಕೆ ಮರ್ಜ್ ಮಾಡತ್ತಾರ ತಿಳ್ಕೊರಿ. ಎರಡು ಏನಂದ್ರೆ ಪವರ್ ಸಪ್ಲೈಗೆ ಸಂಬಂಧಿಸಿದವು. ಎಲ್ಲರ ಇದ್ರೊಳಗೆ ಬಂದು ಗೇಲ್ನೆಲ್ಲರ ಮರ್ಜ್ ಮಾಡಕ್ಕೆ ಬರ್ತೈತೆ ಅಂತ ಮಾಡಂಗಿಲ್ಲ. ಎದಕ್ಕೆ ಮಾಡತ್ತಾರ ಅಂದ್ರೆ ನಮ್ಮಲ್ಲಿ ನ್ಯೂಕ್ಲಿಯರ್ ಅಥವಾ ಪವರ್ ಕೆಪಾಸಿಟಿನ ಗ್ರೋತ್ ಮಾಡ್ಬೇಕಂತೇಳಿ 2 ಸಪ್ರೇಟ್ ಕಂಪ್ನಿ ಅಕ್ಕ ಒಂದೇ ಕಂಪ್ನಿ ಮಾಡ್ರತ್ತೇಳಿ ಅದ್ರೊಳಗೆ ಜಾಸ್ತಿ ಟಾರ್ಗೆಟ್ ಮಾಡ್ಬೋದಲ್ಲ. ಎರಡೂ ಐತಿ. ಇದು ರೂರಲ್ ಎಲೆಕ್ಟ್ರಿಫಿಕೇಶನ್ ಅಂದ್ರೆ ಹಳ್ಳಿಗಳಿಗೆ ಎಲೆಕ್ಟ್ರಿಸಿಟಿ ಅಥವಾ ಪವರ್ ಕೊಡೋದು. ಇದು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅಂದ್ರೆ ಅದಕ್ಕೆ ರೊಕ್ಕ ಕೊಡೋದು. 2 ಕಂಪ್ನಿಗೆ 2 ಸರಿ ರೊಕ್ಕ ಕೊಡೋದು. ಹೌದಲ್ಲ, ಒಂದ ಮಾಡ್ಬೇಕಂತೇಳಿ ಅಪ್ರೂವಲ್ ಕೊಡತ್ತಾರೆ ರೀಸೆಂಟಾಗಿ. ಇದು ಡೈರೆಕ್ಟ್ ಕೇಳ್ಬೋದು. ಇದು ರೀಸೆಂಟಾಗಿ REC ಮತ್ತು PFCನ ಅಪ್ರೂವಲ್ ಕೊಟ್ಟಾರ. ಏನಂದ್ರೆ ಮರ್ಜ್ ಮಾಡಿರತ್ತ. ಇದು ಪ್ರೈಮ್ ಮಿನಿಸ್ಟರ್ದಿಂದ ಸಿಕ್ಕೈತಿ, ಪ್ರೆಸಿಡೆಂಟ್ದಿಂದ ಸಿಕ್ಕೈತಿ ಅಥವಾ ವೈಸ್ ಪ್ರೆಸಿಡೆಂಟ್ದಿಂದ ಸಿಕ್ಕೈತಿ. ಯಾರ್ದಿಂದ? ಪ್ರೆಸಿಡೆಂಟ್ ಯಾರದಾರ್ರಿ? ದ್ರೌಪದಿ ಮುರ್ಮು ಅದಾರಲ್ಲ. ಅವ್ರದ್ದು ಭಾಷೆ ಯಾವ್ದು ಹೇಳ್ರಿ? ಒರಿಜಿನಲ್ ಸಂತಾಲಿ. ಈಗ ಹೇಳ್ರಿ ನೋಡು, ಸಂತಾಲಿ ಒಳಗೆ ಬರ್ತೈತೆ. ರೀಸೆಂಟಾಗಿ ಅದಕ್ಕೆ 150 ವರ್ಷ ಆಗೈತೆ ಅಂತ ಕರೀತಾರೆ. ಹೌದಲ್ಲ? ಅದ್ರ ಹಾಂ, ಕರೆಕ್ಟ್. ಯಾವ್ದು ಹೇಳತ್ತಿದ್ರಿ? ಓಲ್ ಸಿಕ್ಕಿ ಸ್ಕ್ರಿಪ್ಟ್. ಅದನ್ನ ಕೇಳ್ಬೇಕಂದಿದ್ದು ನೋಡಿ. ಬೆಂಕಿ ಎಲ್ಲಿ ಮಾಡ್ತಾರೆ ಹೇಳ್ರಿ ಇದನ್ನ ನೋಡಿ. ನಾವು ಸಂತಾಲಿ ಇದೇನೈತಲ್ಲ, ಸಂತಾಲಿ ಭಾಷೆ ಐತಲ್ಲ, ಅದೇನಂದ್ರೆ ಓಲ್ಡೆಸ್ಟ್ ಭಾಷೆ ಅಂತ ಕರಿತೀವಿ. ಅದಕ್ಕೂ ಅದೇನಂದ್ರೆ 150 ವರ್ಷದ ಸೆಲೆಬ್ರೇಷನ್ ಮಾಡಿತ್ತು. ಅದ್ರದ್ದು ಸೆಲೆಬ್ರೇಷನ್ ಮಾಡಿದ್ರಿ ಎಲ್ಲಿ ಮಾಡ್ರು? ಜಾರ್ಖಂಡ್ನ ರಾಂಚಿ ಒಳಗೆ ನೆನಪೈತಲ್ಲ. ಅದ ಯಾವ ಸ್ಕ್ರಿಪ್ಟ್ ಕಂಡು ಬರ್ತೈತೆ ಅಥವಾ ಅದಕ್ಕೆ ಲಿಪಿ ಯಾವ ಸಂಬಂಧಿಸೈತೆ ಅಂದ್ರೆ ಓಲ್ ಸಿಕ್ಕಿ. ಡೈರೆಕ್ಟ್ ಕೇಳ್ಬೋದು. ಇವು ಸ್ಕ್ರಿಪ್ಟ್ ಮೇಲೆ ಕೇಳ್ತಿರ್ತಾರೆ. ಯಾವ್ದಾರ ಭಾಷೆದ ಕಲ್ಚರಲ್ ಲ್ಯಾಂಗ್ವೇಜ್ ಕೊಡ್ಬೇಕಾರೆ ಅದು ಸ್ಕ್ರಿಪ್ಟ್ ಇದ್ರೆ ಕೊಡ್ತಾರೋ, ಸ್ಕ್ರಿಪ್ಟ್ ಇರ್ಲಿಕ್ಕೆ ಕೊಡ್ತಾರೆ. ಸ್ಕ್ರಿಪ್ಟ್ ಅಂದ್ರೆ ಲಿಪಿಗಳು ಇರಬೇಕೋ ಇಲ್ಲೋ? ಇರ್ಬೇಕು. ನೆನಪಿಟ್ಕೋರಿ. ಯಾವ್ದಾರ ಭಾಷೆ ಲಿಪಿ ಅಂದ್ರೆ ಏನಂದ್ರೆ ಆ ಭಾಷೆ ಬರೀ ಮಾತಾಡೋದು ಮತ್ತು ಇದನ್ನು ಮಾಡ್ತಿದ್ರೆ ಅಂತೇಳಿ ಅಂದ್ರೆ ಬರ್ಯಾಕು ಬರ್ತಿರ್ಬೇಕು. ಬರೀ ಮಾತಾಡೋದು ಅಥವಾ ಓದೋದಂದ್ರೆ ಬರ್ಯಾಕೆ ಇದನ್ನು ಬೇಕಲ್ಲ, ಅದನ್ನ ಬರೀತಿರ್ಬೇಕು. ಅದಕ್ಕೆ ಅಂದ್ರೆ ಅದ್ರದ್ದು ಸ್ವಂತ ಅದು. ನಮ್ದು ಕನ್ನಡ ಐತ್ಲ, ಅದಕ್ಕೆ ಕನ್ನಡಕ್ಕೆ ಏನೈತೆ ಅಂದ್ರೆ ಬರಿಬೋದು ಕನ್ನಡದಾಗ. ಅದ್ರಾಗ ನಮ್ಮ ತುಳು ಅಂತ ಬಂದ್ರೆ ತುಳುಕ್ ಲಿಪಿ ಇಲ್ಲ. ನೆನಪಿಟ್ಕೋರು. ತುಳು ಭಾಷೆದಾಗ ಬರೀತಾರೆ. ನಾ ತುಳು ಭಾಷೆ ಅತ್ತಿಲ್ಲ, ಬರೀ ಮಾತಾಡ್ತಾರೆ. ಅಂಥವು ಮಾತಾಡೋ ಭಾಷೆಗಳು ಭಾಳ ಅದಾವೆ. ಬಟ್ ಲಿಪಿ ಇದ್ದಿದ್ದು ಯಾವ ಇರ್ತಾವಲ್ಲ ಆ ಆದ್ಯತೆ ಕೊಡ್ತಾರೆ. ಅದನ್ನು ಕೇಳ್ಬೋದು. ಸಂತಾಲಿ ಅನ್ನೋದು ರೀಸೆಂಟಾಗಿ ಎಷ್ಟು ವರ್ಷ ಆಗೈತೆ ಅಂದ್ರೆ ಇಲ್ಲಾರ ಡೈರೆಕ್ಟ್ ಓಲ್ ಚಿಕ್ಕಿ ಸ್ಕ್ರಿಪ್ಟ್ ಅನ್ನೋದು ಯಾವ ಭಾಷೆಗೆ ಸಂಬಂಧಿಸೈತೆ ಅಂತ ಕೇಳ್ರ? ಸಂತಾಲಿ. ಈಗ ಹೇಳ್ರಿ ನೋಡು, ಭಾರತದಾಗ ಎಷ್ಟು ಸಾಂಸ್ಕೃತಿಕ ಭಾಷೆಗಳದಾವು? 11 ಅದಾವಲ್ಲ. 11 ನೆನಪದಾವು. ಬಡ ಏನತ್ತಾರ ಅವಕ್ಕ? ಶಾಸ್ತ್ರೀಯ ಸಾಂಸ್ಕೃತಿಕ ಅಲ್ಲ, ಶಾಸ್ತ್ರೀಯ ಭಾಷೆಗಳತ್ ಕರಿತೀವಿ. ಎಷ್ಟು ಅದಾವ ಅಂದ್ರೆ 11 ಹೇಳ್ರಿ ಬಡ. ಈಗ ಒಂದೇದಿಂದ ಹೇಳ್ತಿರಲ್ಲ, ಪಟ ಒಮ್ಮೆ ಹೇಳ್ಬಿಡ್ರಿ, ಏನಾಗಲ್ಲ. ಒಳಮುಳ್ಳ ನೆನಪಕ್ಕವಲ್ಲ ನಿಮ್ಗೆ. ಒಂದೇದು ಯಾವ್ದ? ತಮಿಳ. ಹಾಂ, ಒಂದೇದ ತಮಿಳ. 2ನೇದ ಸಂಸ್ಕೃತ. 3ನೇದ ಕನ್ನಡ ಮತ್ತು ತೆಲುಗು. 4 ಅದು. ನೆಕ್ಸ್ಟ್ ಮಲಯಾಳಂ. ಅದು 6ನೇದ ಒಡಿಸ್ಸಾ. ಹಿಂಗೂ ಕೇಳ್ಬೋದು. ಹಳಿವದಾವ ಇವು. ಕರೆಕ್ಟಾ? ಇದಾದ್ಮೇಲೆ ರೀಸೆಂಟಾಗಿ ಸೇರಿದ್ದು ಅಂತ ಕೇಳ್ಬೋದು, ಅಥವಾ ರೀಸೆಂಟಾಗಿ ಯಾವ ಇಯರ್ದಾಗ ಸೇರ್ತಾವ ಅಂತ ಕೇಳ್ಬೋದು. ಯಾವ ಇಯರ್ದಾಗ? 2024, 25, 26. 25ರಾಗ 2025ರಾಗ ಎಷ್ಟು ಭಾಷೆಗಳು ಸೇರ್ಸ್ಯಾರ ಕೇಳ್ರ? 5 ಭಾಷೆಗಳು ಹೇಳ್ರಿ ನೋಡು. ಈ ಕಡೆ 2 ಮತ್ತು ಈ ಕಡೆ 2. ಹೆಂಗೆ ನೆನಪಿಟ್ಕೋರಿ ಅಂದ್ರೆ ಹೇಳ? 4 ಅಲ್ಲೋ 5?
ಹಾಂ 2024 25 ಅಲ್ಲ ಸಾರಿ 24 ಕರೆಕ್ಟ್ 25 ಐತಲ್ಲೋ 24 2020 ಹಂಗೆ ನೆನಪಿಟ್ಕೋರಿ 24ರಾಗ 5 ಸೇರಿ ಅವತ್ತೇಳಿ 5 ಹೊಂದಂಗಿಲ್ಲ ಥರ ನೆನಪಿಟ್ಕೋರಿ 2025 ಕೊಟ್ಟರೆ ಎಲಿಮಿನೇಟ್ ಮಾಡಿ 24ರಾಗ ಎಟ್ಟಂದ್ರೆ 5 ಭಾಷೆಗಳು ಇಲ್ಲಿ ಯಾಕೆ 2 ಅಂತ ಹೇಳಿ ಅಂದ್ರೆ ಪಶ್ಚಿಮ ಬಂಗಾಳ ಅಸ್ಸಾಂದಿಂದ 2 ಯಾವ ಅಸ್ಸಾಮಿ ಬಂಗಾಳಿ 2 ನೆನಪಿರ್ತಾವ 2 ಎಲ್ಲಿ ಮಾತಾಡಲ್ದು ಭಾಷೆ ಅಂತ ನೆನಪು ಎಲ್ಲಿ ಮಾತಾಡಂಗಿಲ್ಲತ್ತ ಮಾತಾಡ್ತಾರೆ ಬಟ್ ಅವ್ಕೆ ಇದೇ ಸ್ಟೇಟ್ ಹತ್ತಿಲ್ಲ ಪಾಳಿ ಮತ್ತು ಪ್ರಾಕೃತ ಹಿಂಗೆ ನೆನಪಿರ್ತಾವೆ ಹಿಂಗೆ ನೆನಪು ಯಾಕೆ ಇಟ್ಕೋರಿ ಏನಂತಂದ್ರೆ ಸ್ಟೇಟ್ ಮೇಲೆ ಇಟ್ಟರೆ ಕನ್ಫ್ಯೂಸ್ ಆಗಂಗಿಲ್ಲ ಅಂತೇಳಿ ಇಲ್ಲಿ 2 ಅಂದ್ರೆ ಪಶ್ಚಿಮ ಬಂಗಾಳದಿಂದ ಬಂಗಾಳಿನ ಮಾತಾಡ್ತಾರೆ ಅಸ್ಸಾಂದಿಂದ ಅಸ್ಸಾಮಿನ ಮಾತಾಡ್ತಾರೆ ಬಟ್ ಪಾಳಿ ಪ್ರಾಕೃತ ಭಾಷೆ ಮಾತಾಡೋದು ಡೆಡಿಕೇಟೆಡ್ ಆಗಿ ಸ್ಟೇಟ್ ಹತ್ತಿಲ್ಲ ಅವ್ನು 2 ಡಿಫಾಲ್ಟ್ ಅಂತ ನೆನಪಿಟ್ಕೋರಿ ಅದಾದ್ಮೇಲೆ ಇಲ್ಲಿ 2 ನಡು 2 ಹತ್ತೇಳಿ ಈ ಕಡೆ 2 ಬಂದು 1 ಬರ್ತೈತಿ ಯಾವ್ದು ಮರಾಠಿ ನೆನಪಿರ್ತಾವಲ್ಲ ಎಷ್ಟು ಅದು ಇವ 5 ಅದು ಅಲ್ಲ 5 ಅದು ಹಾಂ ಕರೆಕ್ಟ್ 5 ಪ್ಲಸ್ ಅವ 6 11 ಅದು ಅಲ್ಲ ಇದನ್ನು ಯಾವ ಮಿನಿಸ್ಟ್ರಿದವ್ರು ಕೊಡ್ತಾರೆ ಹಾಂ ಇದು ನೆನಪಿಟ್ಕೋರಿ ಮತ್ತು ಮಿನಿಸ್ಟ್ರಿ ಆಫ್ ಕಲ್ಚರ್ದವ್ರು ಕೊಡ್ತಾರೆ ಈಗ ಇನ್ನೊಂದು ಕ್ವಶನ್ ಕೇಳಿ ಇದು ರಿಲೇಟೆಡ್ ಈ ಮಿನಿಸ್ಟ್ರಿ ಆಫ್ ಕಲ್ಚರ್ದವ್ರ ಶಾಸ್ತ್ರೀಯ ಭಾಷೆಗಳಿಗೆ ಸ್ಥಾನಮಾನ ಕೊಡ್ತಾರೆ ನಾಳೆ ಹೇಳಿಕೆ ಒಳಗೆ ಏನು ಕೊಟ್ಟಿರ್ತಾರೆ ಅಂದ್ರೆ ಪ್ರಾದೇಶಿಕ ಭಾಷೆಗಳಿಗೆ ಸ್ಥಾನಮಾನ ಕೊಡೋದ ಯಾವ ಮಿನಿಸ್ಟ್ರಿ ಅಂತ ಕೇಳ್ರ ನಾ ಇನ್ನೊಮ್ಮೆ ಕೇಳತ್ತಾನೆ ನಮ್ಮಲ್ಲಿ ಪ್ರಾದೇಶಿಕ ಭಾಷೆಗಳು ಎಟ್ಟದಾವ ಸಂವಿಧಾನದಾಗ 22 ಅದಾವ ಯಾವ ಶೆಡ್ಯೂಲ್ನಾಗ ಬರ್ತಾವು 8ನೇ ಶೆಡ್ಯೂಲ್ನಾಗ ಬರ್ತಾವಲ್ಲ 8ನೇ ಶೆಡ್ಯೂಲ್ನಾಗ 22 ಪ್ರಾದೇಶಿಕ ಭಾಷೆಗಳು ಅಂದ್ರೆ ಭಾರತದಾಗ ರೀಜನಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಈ ರೀಜನಲ್ ಲ್ಯಾಂಗ್ವೇಜ್ ಪಟ್ಟಿಗೆ ಸೇರಿಸ್ಬೇಕಾರತ್ತ ಇದ್ರ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನೆನಪಿಟ್ಕೋರಿ ಇವು 2 ಕನ್ಫ್ಯೂಸ್ ಆಗಿರ್ತಾವೆ ನೋಡಿ ಅದಕ್ಕೆ ಹೇಳತ್ತಾನೆ ನಾಳೆ ಎಲ್ಲರ ಇದು ಒಂದು ಕ್ವಶನ್ ಕೇಳೋಣ ಕನ್ಫ್ಯೂಸ್ ಆಗಕ್ಕ ಬಡಗಿನ ನೀವು ಎಲ್ಲರ ಪ್ರಾದೇಶಿಕ ಭಾಷೆಗಳನ್ನು ಯಾವ ಮಿನಿಸ್ಟ್ರಿದವ್ರು ಸೇರಿಸ್ತಾರೆ ಅಂದ್ರೆ ಕಲ್ಚರ್ ತಾಕಿ ಬಂದಿರಿ ಮತ್ತು ಕಲ್ಚರ್ ಅಂತ ಬಂದರೆ ಎದಕ್ಕಂದ್ರೆ ಶಾಸ್ತ್ರೀಯ ಭಾಷೆಗಳತ್ ಕರಿತೀವಿ ಅವು ಶಾಸ್ತ್ರೀಯ ಯಾಕಂದ್ರೆ 300 ವರ್ಷಗಟ್ಟಲೆ ಇತಿಹಾಸ ಇರ್ತೈತೆ ಅಥವಾ ಹಳಿವು ಭಾಷೆಗಳು ಇರ್ತಾವಲ್ಲ ಅವಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನ ಕೊಡಕ್ಕೆ ಅಟ್ಟ ಕಲ್ಚರ್ ಮಿನಿಸ್ಟ್ರಿ ಬಟ್ ರೀಜನಲ್ ಲ್ಯಾಂಗ್ವೇಜ್ ಮತ್ತು ಇವು ಎಲ್ಲರ ಕನ್ನಡ ಅದು ರೀಜನಲ್ ಲ್ಯಾಂಗ್ವೇಜ್ದಾಗ ಸೇರಿಸಲ್ಲ ಅದು ಯಾರು ಸೇರಿಸ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದವ್ರು ಸೇರಿಸ್ತಾರೆ ಬಟ್ ಶಾಸ್ತ್ರೀಯ ಭಾಷೆಗಳತ್ ಬಂದಾಗ ಅಟ್ಟ ಕಲ್ಚರ್ ಮಿನಿಸ್ಟ್ರಿ ನೆನಪಿಟ್ಕೋರಿ ಉಳ್ಕಿದ್ ಬರ್ತೇಳಿ ಯಾವ್ದಂದ್ರ ಹೋಮ್ ಅಫೇರ್ಸ್ ನೆನಪಿರ್ತೈತಲ್ಲ ಯಾವ ಶೆಡ್ಯೂಲ್ನಾಗ ಬರ್ತಾವ 22 ರಾಜಸ್ಥಾನಿ ಐತಿ 8ನೇ ಶೆಡ್ಯೂಲ್ನಾಗ ತುಳು ಐತಿ ನೆನಪಿಟ್ಕೋರಿ ರೀಸೆಂಟಾಗಿ ಬಂಜಾರನ್ನು ಸೇರಿಸ್ಬೇಕನ್ನತ್ತಾರಲ್ಲ ಯಾವ ಸೇರಿಲ್ಲ ಬರೀ 22 ಅದಾವ ತಿದ್ದುಪಡಿ ನೆನಪದಾವ ಯಾವ 3 ತಿದ್ದುಪಡಿ ಹೇಳ್ರಿ ನೋಡು 15ರಿಂದ ಸೇರಿದ್ದು 21 71 92 21 71 92 ಹೇಳ್ತೀರೇನು 22 ಹೇಳ್ತೀರಿ ಎಷ್ಟು ಪರ್ಫೆಕ್ಟ್ ಆಗಿರೋ ನೆಕ್ಸ್ಟ್ ಹೇಳ್ರಿ 1 ಎಲ್ಲಿಂದ ಹೇಳ್ತೀರಿ ಗುಜರಾತಿಂದ ಹೇಳ್ತೀರಿ ಮೊದಲು 3 ಡಿಫಾಲ್ಟ್ ಹೇಳಿದ್ವಲ್ಲ 3 ಹೇಳಿದ್ವಿ ಯಾವ ಎನಸರಿ 22 ಭಾಷೆಗಳನ್ನು ಎನಸರಿ ಬಡ 1ನೇದು 3 ಡಿಫಾಲ್ಟ್ ಹೇಳ್ಕೊಟ್ಟಿದ್ನಿ ಯಾವ ಸಂಸ್ಕೃತ ಉರ್ದು ಹಿಂದಿ ಯಾಕಂದ್ರೆ ಹಿಂದಿ ಫುಲ್ ಎಲ್ಲ ಕಡೆ ಮಾತಾಡ್ತಾರೆ ಯಾಕಂದ್ರೆ ಕರ್ನಾಟಕದಾಗ ಬಂದಾಗೂ ಹಿಂದಿ ಮಾತಾಡ್ತಿರ್ತಾರೆ ಎಲ್ಲ ಸ್ಟೇಟ್ ಒಳಗೆ ಹಿಂದಿ ಮಾತಾಡ್ತಿರ್ತಾರೆ 3 ಡಿಫಾಲ್ಟ್ ಇಟ್ಕೋರಿ ಯಾವ್ದು ಸಂಸ್ಕೃತ ಉರ್ದು ಹಿಂದಿ ಇದಾದ್ಮೇಲೆ ಗುಜರಾತ್ದಿಂದ ಸ್ಟಾರ್ಟ್ ಮಾಡ್ರಿ ಗುಜರಾತ್ದಿಂದ ಗುಜರಾತಿ ಮಹಾರಾಷ್ಟ್ರದಿಂದ ಮರಾಠಿ ಕರ್ನಾಟಕದಿಂದ ಕನ್ನಡ ಅದ್ರ ಕೆಳಗೆ ಕೇರಳದಿಂದ ಮಲಯಾಳಂ ತಮಿಳ್ನಾಡದಿಂದ ಆಂಧ್ರದಿಂದ ತೆಲುಗು ದೇಶ ಮತ್ತು ಕರಿತಾರಲ್ಲ ಆಂಧ್ರದಿಂದ ತೆಲುಗು ಒಡಿಸ್ಸಾದಿಂದ ಒಡಿಯಾ ಪಶ್ಚಿಮ ಬಂಗಾಳದಿಂದ ಬೆಂಗಾಳಿ 11 ಭಾಷೆ ಅದು ಬೆಂಗಾಳ ಅಸ್ಸಾಂದಿಂದ ಅಸ್ಸಾಮ್ದು ಆದ್ಮೇಲೆ 12 ಅದು 12 ಆದ್ಮೇಲೆ ನಡು ಬರ್ತೀವಿ ಒಮ್ಮೆ ಡೈರೆಕ್ಟ್ ಯಾವ್ದ ನಾ ಏನು ಕೇಳಿ ಹೇಳು ನಾ ಮೊದಲು ಏನು ಹೇಳತ್ತೀನಿ ಕೇಳ್ರಿ ಮೊದಲು 14 ಡಿಫಾಲ್ಟ್ ಹೇಳಿದ್ನಿ ತಿದ್ದುಪಡಿ ಪ್ರಕಾರ ನೆನಪಿಟ್ಕೊ ಇವ್ನು ಎಲ್ಲ ಮಿಕ್ಸ್ ಮಾಡಬೇಡ್ರಿ ಇನ್ನೊಮ್ಮೆ ಹೇಳತ್ತನ ಯಾಕಂದ್ರೆ ನಾಳೆ ತಿದ್ದುಪಡಿ ಕೇಳಿದಾಗ ಕನ್ಫ್ಯೂಸ್ ಆಗಬಾರ್ದು ಬರೀ ಸ್ಟೇಟ್ ವೈಸ್ ಏನು ಹೇಳತ್ತಲ್ಲ ಇವು ಸ್ಟೇಟ್ ವೈಸ್ ನೆನಪಿಟ್ಕೊಂಡಿದ್ದ ಫಸ್ಟ್ ಸೇರಿದ್ದು ಅದಾದ್ಮೇಲೆ ತಿದ್ದುಪಡಿ 21 71 ಇದನ್ನು 92 ಬರ್ತಾವಲ್ಲ ಅದು ತಿದ್ದುಪಡಿ ಮೇಲೆ ನೆನಪಿಟ್ಕೋರಿ ಯಾಕಂದ್ರೆ ತಿದ್ದುಪಡಿ ಮೇಲೆ ಕೇಳಿರ್ತಾರೆ ಈ ತಿದ್ದುಪಡಿಲೇ ಯಾವ ಭಾಷೆಗಳು ಸೇರಿಸಿರ್ತಾರೆ ಅವನು ಸ್ಟೇಟ್ಲೇ ಮಾಡ್ರೆ ನಾ ಗೋವಾ ಕೊಂಕಣಿ ತೊಗೋಬೋದಿತ್ತಲ್ಲ ಎದಕ್ಕೆ ತೊಗೊಂಡಿಲ್ಲ ಅಂದ್ರೆ ಈ ಸ್ಕಿಪ್ ಎದಕ್ಕೆ ಮಾಡತ್ತಂದ್ರೆ 14 ಇನ್ನೊಮ್ಮೆ ಹೇಳ್ರಿ ಹೋತದ ಫ್ಲೋ 3 ಅದು ಯಾವ ಹೇಳ್ರಿ ಮೊದಲ ಸಂಸ್ಕೃತ ಉರ್ದು ಹಿಂದಿ ಆತ ಗುಜರಾತ್ದಿಂದ ಗುಜರಾತಿ ಮಹಾರಾಷ್ಟ್ರದಿಂದ ಮರಾಠಿ ಕರ್ನಾಟಕದಿಂದ ಕನ್ನಡ ಕೇರಳದಿಂದ ಮಲಯಾಳಂ ವೆರಿ ಗುಡ್ ತಮಿಳ್ನಾಡದಿಂದ ಆಂಧ್ರದಿಂದ ತೆಲುಗು ನೆಕ್ಸ್ಟ್ ಒಡಿಸ್ಸಾದಿಂದ ಒಡಿಯಾ ಪಶ್ಚಿಮ ಬಂಗಾಳದಿಂದ ಅಸ್ಸಾಂದಿಂದ ಪಂಜಾಬ್ದಿಂದ ಕಾಶ್ಮೀರದಿಂದ 14 ಅದು ಅಲ್ಲ ಈ 14 ಭಾಷೆ ಅದು ಅಂತೇಳಿ 15ನೇದ 21ನೇ ತಿದ್ದುಪಡಿ ಯಾವ್ದು ಸಿಂಧಿ ವೆರಿ ಗುಡ್ ನೆನಪಿರ್ತೈತಲ್ಲ ಹಂಗೆ ನೆನಪಿಟ್ಕೊಳಕ್ಕೆ 21ನೇದು ಯಾವ್ದಂದ್ರೆ ತಿದ್ದುಪಡಿ ಪ್ರಕಾರ ಸಿಂಧಿ 15 ಆತ ಅದಾದ್ಮೇಲೆ 3 ಸೇರ್ತಾವೆ NMK ಅಂತ ಕರಿತೀವಿ ಯಾವ ತಿದ್ದುಪಡಿ ನೇಪಾಳಿ ಮಣಿಪುರಿ ಕೊಂಕಣಿ ನೇಪಾಳಿ ಮಣಿಪುರಿ ಕೊಂಕಣಿ ಯಾವ ಸ್ಟೇಟ್ ನೆನಪಿಟ್ಕೊಬೇಡ್ರಿ ಡೈರೆಕ್ಟ್ NMK ಫಾರ್ಮುಲಾ ನೆನಪಿರ್ತೈತೆ ಅದ್ರ ಮೇಲೆ ಇವು 14 ನೆನಪಿಟ್ಟಿರ್ತೇಳಿ ಉಳ್ಕಿದ್ದು ಗೊತ್ತಾಗ್ಬಿಡ್ತಾವೆ 71ನೇ ತಿದ್ದುಪಡಿ ಪ್ರಕಾರ NMK ನೇಪಾಳಿ ಮಣಿಪುರಿ ಕೊಂಕಣಿ ನೆಕ್ಸ್ಟ್ ಅದಾದ್ಮೇಲೆ ತಿದ್ದುಪಡಿ ಯಾವ್ದ 92ನೇದು ಆ ತಿದ್ದುಪಡಿ ಪ್ರಕಾರ ಯಾವ್ದ ವೆರಿ ಗುಡ್ BDMS ಅಂತ ಬರ್ತದಿಲ್ಲ ಬೋಡೋ ಡೋಗ್ರಿ ಮೈತಾಲಿ ಸಂತಾಲಿ ಇದು ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ಯಾವ ಭಾಗದಾಗ ಬರ್ತಾವೆ ಇವು ಭಾಷೆಗಳು 8
17ನೇ ಭಾಗದಾಗ ನಾಳೆ ಯಾರ ಕೇಳಿ, ಯಾಕಂದ್ರೆ ಇವು ಭಾಷೆಗಳ ಮೇಲೆ ಕೇಳಿರ್ತಾರೆ ಯಾವ್ದು ನಮ್ದು ಪ್ರಾದೇಶಿಕ ಭಾಷೆಗಳಿಲ್ಲ ಅಥವಾ ಐತಿ ಅಂತ ಕೇಳಿದ ಅಂತೇಳಿ. ಅವಾಗ ನೀವು ಯಾವ್ದಾರ ಇಲ್ಲಾರ 17ನೇ ಇದರ ಭಾಗದಾಗ ಎಷ್ಟು ಭಾಷೆಗಳು ಬರ್ತಾವಂದ್ರೆ ಬಡಗ್ನ 22 ಅಂತ ಹೇಳೋಕ್ಕಿಂತ ಏನಸರಿ ಹೇಳ್ತನ ತಂದು ಬಿಡ್ಬೇಕು. ಆ ಲೆವೆಲ್ಗೆ ಬಂದಾವಲ್ಲ ಈಗ. ಅದ್ರ ಸಲ್ಬಂದಿ ಹೇಳತ್ ನಾಳೆ ಕೇಳ್ರಿ ಅಂತೇಳಿ ಕನ್ಫ್ಯೂಸ್ ಆಗಾಕಿ ಎಲ್ಲಿದಾರ ಸ್ಟೇಟ್ ಕೊಡಲಿ ಅಥವಾ ಯಾವುದೇ ಭಾಷೆ ಕೇಳಿ. ಇವು ಸ್ಟೇಟ್ಗಳು ನೆನಪಿದ್ದು ಅಂತೇಳಿ ಇದನ್ನ ಬಿಟ್ಟು ಯಾವ ಬರ್ತಾವಲ್ಲ ಪ್ರಾದೇಶಿಕ ಭಾಷೆಗಳನ್ನ ಇಲ್ಲಿ ನಮ್ಮಲ್ಲಿ ನೆನಪಿರ್ತೈತಲ್ಲ ಯಾವ ಮಿನಿಸ್ಟ್ರಿದವ್ರು ಕೊಡ್ತಾರ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. 8ನೇ ಶೆಡ್ಯೂಲ್ ಅಂತ ಹೇಳ್ರಿ. 8ನೇದು 7ನೇ ಅನುಸೂಚಿ. ವೆರಿ ಗುಡ್. ಕೇಂದ್ರ ರಾಜ್ಯ ಸಮವರ್ತಿ 9ನೇ ಅನುಸೂಚಿ. ಪಂಚಾಯತಿ 10ನೇ ಅನುಸೂಚಿ. ಪಕ್ಷಾಂತರ 11ನೇ ಅನುಸೂಚಿ. 12ನೇದ 9ನೇದು ಭೂ ಸುಧಾರಣೆ. ಪಂಚಾಯತ್ ಅಂದ್ರೆ ಸಾರಿ 9ನೇದು ಯಾವ್ದಂದ್ರೆ ಭೂ ಸುಧಾರಣೆ. ನೆನಪೈತಲ್ಲ 9ನೇ ಶೆಡ್ಯೂಲ್ ಐತ್ ಬರ್ತೈತಲ್ಲ 9ನೇ ಅನುಸೂಚಿ ಒಳಗೆ ರಿಸರ್ವೇಷನ್ ಅದು ಸೇರಿಸ್ತಿರ್ತಾರೆ. ನೆನಪೈತಲ್ರಿ 9ನೇ ಅನುಸೂಚಿ ಒಳಗೆ ಸೇರ್ಸರತ್ತಾರ ನಾವು ನೆನಪಿರ್ತದೆ. ಈಗ ನಮ್ದು 56 ಮೀರಿತಲ್ಲ 9ನೇ ಅನುಸೂಚಿ ಒಳಗೆ ಸೇರ್ಸ್ರನ್ನತ್ತಿದ್ರು. ಬಟ್ 9ನೇ ಅನುಸೂಚಿ ಜುಡಿಷಿಯಲ್ ರಿವ್ಯೂಗೆ ಐತೋ ಇಲ್ಲೋ? ಇಲ್ಲ ತಾನು ನೋಡಿ ಐತಿ. ಜುಡಿಷಿಯಲ್ ರಿವ್ಯೂಗೆ ಐತಿ. ನೆನಪಿಟ್ಕೋರಿ. ಕೇರಳ ಕೇರಳ ಅಲ್ಲ ತಮಿಳ್ನಾಡು 69 ರಿಸರ್ವೇಷನ್ ತೊಗೊಂಡಿತ್ಲ. ಆ ಟೈಮ್ನಾಗ ಜುಡಿಷಿಯಲ್ ರಿವ್ಯೂ ಇದ್ದಿದ್ದಿಲ್ಲ. ಕೇಶವಾನಂದ ಭಾರತಿ ಪ್ರಕರಣ ಆದ್ಮೇಲೆ 73ರಿಂದ ಏನಂತ ಹೇಳ್ರ ಯಾವ ಇಯರ್ದಾಗ ಮಾಡ್ತಾರೆ ಹೇಳಿದ್ ಜುಡಿಷಿಯಲ್ ರಿವ್ಯೂ ಒಳಪಟ್ಟಿದ್ದು ಯಾವ ಇಯರ್ದಿಂದ? ನಾ ಇನ್ನೊಮ್ಮೆ ಕೇಳತ್ನ ಯಾವ ಇಯರ್ದಾಗ ಜುಡಿಷಿಯಲ್ ರಿವ್ಯೂ ಐತತ್ ಹೇಳ್ತಾರೆ ಪ್ರಕರಣ? IR ಕೊಹ್ಲಿ ಚಂದ IR ಕೊಹ್ಲಿ ಪ್ರಕರಣ ಅದ. IR ಕೊಹ್ಲಿ ಪ್ರಕರಣ 2008, 9, 7 2007ರಾಗ IR ಕೊಹ್ಲಿ ಪ್ರಕರಣ ಅಂತ ಬರ್ತೈತಿ. ಇದು ನೆನಪಿಟ್ಕೋರಿ. ನಾಳೆ ಕೇಳ್ತಾರೆ. ಯಾಕಂದ್ರೆ ಇದನ್ನ ಎದಕ್ಕೆ 9ನೇ ಅನುಸೂಚಿ ಅಂತ ಕರ್ನಾಟಕದವ್ರು ಸ್ವಲ್ಪ ಸೇರ್ಸನತ್ತಿದ್ರ. ಈಗ ಅದಕ್ಕೆ ಜಾಸ್ತಿ ಮೋಟೋ ತೋರ್ಸತ್ತಿಲ್ಲ. ಯಾಕಂದ್ರೆ ಮೊದಲು ಏನಿತ್ತಂದ್ರೆ ಭೂ ಸುಧಾರಣೆ ಅಂದ್ರೆ ಮತ್ತೆ ಬರೀ ಭೂಮಿಗೆ ಸಂಬಂಧಿಸಿದ್ದಲ್ಲ. ನಾ ಹೇಳಿದ್ನಲ್ಲ ಭೂ ಸುಧಾರಣೆ ಅಂದ್ರೆ ಭೂಮಿ ಮೇಲೆ ಯಾವುದೋ ಒಂದು ಹೊಸ ರಿಫಾರ್ಮ್ ಅಂದ್ರೆ ರಿಸರ್ವೇಷನ್ 56% ಮೀರಿನ ಕೊಟ್ಟಿವಂದ್ರೆ ಅದೇನೋ ಒಂದು ಹೊಸದು ನಮ್ಮ ಕರ್ನಾಟಕ ರಾಜ್ಯದಾಗ ಅಥವಾ ಕರ್ನಾಟಕ ರಾಜ್ಯದ ಭೂಮಿ ಎತ್ತಿರ್ತೈತಲ್ಲ ಆ ಭೂಮಿ ಮೇಲೆ ಒಂದು ಹೊಸ ಸುಧಾರಣೆ ತಂದಿವಿ ಅಂದಂಗ ಭೂ ಸುಧಾರಣೆ. ಬರೀ ಭೂ ಸುಧಾರಣೆ ಅಂದಾಗ ಲ್ಯಾಂಡ್ ರಿಫಾರ್ಮ್ ಆಕ್ಟ್ 1961 ಇಂಥದ್ದು ಹಾಕಿ ಬಂದಿರಿ. ಮತ್ತು ಇದೇನಂದ್ರೆ ಭೂಮಿ ಮೇಲೆ ಯಾವ್ದಾರ ಒಂದು ಹೊಸ ಕಾಯ್ದೆ ತರಿಸ್ರ ಅಲ್ಲಿ ಬತ್ತಂತೇಳಿ ಅವಾಗ ನಾವು ಹೈಕೋರ್ಟ್ನಾಗ ಹೋಗಿ ಸುಪ್ರೀಂ ಕೋರ್ಟ್ನಾಗ ಹೋಗಿ ನಮಗೆ ತಪ್ಪಾಗೈತ್ರಿ ಅಥವಾ ನಮಗೆ ಇದನ್ನ ಏನಂದ್ರೆ ನಮಗೆ ಅನ್ಯಾಯ ಆಗೈತ್ರಿ ಅಂತ ಹೇಳಕ್ ಬರಂಗಿಲ್ಲ ಅಂತ ಮೊದಲಿತ್ತು. ಬಟ್ ಈಗ ಏನೈತೆ ಅಂದ್ರೆ 2007ರಿಂದ IR ಕೂಲು ಪ್ರಕರಣದಿಂದ ಜುಡಿಷಿಯಲ್ ರಿವ್ಯೂಗ ಅಪ್ಲೈ ಆಕತ್. ನೆನಪಿರ್ತೈತಲ್ಲ. ಯಾಕೆ ಇದ್ರದ್ದು ಎಕ್ಸಾಂಪಲ್ ಹೇಳ್ಬೋದು ಅಂದ್ರೆ EWS ಅಂತ ಬರ್ತೈತೆ. ನೆನಪೈತ್ರಿ EWS ಅಂತ ಬರ್ತೇಳಿ. ಈ EWS SC ST ಗೆ ಅಪ್ಲೈ ಆಕೈತೋ ಇಲ್ಲೋ? SC ST OBC ಗೆ EWS ಅಪ್ಲೈ ಆಕೈತೋ ಇಲ್ಲ? ಆಕೈತೋ ಇಲ್ಲ? ಇಲ್ಲ. ನೆನಪಿಟ್ಕೋರಿ. ಇದ್ರೊಳಗೂ ಬಂದಾಗ ಒಂದು ಪ್ರಕರಣ ಬರ್ತೈತೆ. ನೆನಪಿಟ್ಕೋರಿ. ಇದು EWS ಐತ್ಲ ಇದನ್ನು ಕ್ವಶನ್ ಮಾಡಿದ್ರಿ. EWS ಯಾವ ಇಯರ್ದಾಗ ಬರ್ತೈತೆ ಹೇಳ್ರಿ? 2009, 2008, 2010, 19 103ನೇ ತಿದ್ದುಪಡಿ 2008 ಐತೆ ನೋಡು. 9, 19 2019ರಾಗ ನಾವು ಆಪ್ಷನ್ ಕೊಟ್ಟಿಲ್ಲ ನಂತ. 2019ರಾಗ 103ನೇ ತಿದ್ದುಪಡಿ ಆಕತ್ತಲ್ಲ. ಅದ್ರ ಮ್ಯಾಲೆ ಕ್ವಶನ್ ಕೇಳಿರ್ತಾರೆ. ಬರೀ 103ನೇ ತಿದ್ದುಪಡಿ EWS ಅಂತ ನೆನಪಿನವ್ರು. EWS ಎಷ್ಟು ಪರ್ಸೆಂಟ್ ಇದ್ದ? ಸಾರಿ 10% ಕೊಟ್ಟಾರ. ಎಷ್ಟು ಇನ್ಕಮ್ ಇರ್ಬೇಕ್ರಿ? 8 ಲಕ್ಷ. ನಾಳೆ ಎಲ್ಲರ ಹೇಳಿಕೆ ಟೈಪ್ನಾಗ ಕೇಳಿದಾಗ ಏನು ಕೇಳ್ಬೋದು ಅಂದ್ರೆ ಹೇಳಿಕೆ ಟೈಪ್ನಾಗ EWS ಅಂತ ಬರ್ತೈತಿ. 8 ಲಕ್ಷಕ್ಕಿಂತ ಕೆಳಗಿದ್ದು OBC ಕೆಟಗಿರಿ ಮನುಷ್ಯ ಅದನ್ನ ಕ್ಲೇಮ್ ಮಾಡ್ಕೋಬೋದು. ಇಲ್ಲ ಅಂದ್ರೆ ಕ್ಲೇಮ್ ಮಾಡ್ಕೊಳಕ್ ಬರಂಗಿಲ್ಲ. ಅನ್ರಿಸರ್ವ್ಡ್ ಅಥವಾ ಜನರಲ್ ಕೆಟಗಿರಿ ಅಂತ ಏನು ಬರ್ತೈತಿಲ್ಲ. ಈಗ ನಮ್ಮಲ್ಲಿ ಪ್ರೆಸೆಂಟ್ 50% ಆಕತ್ತಲ್ಲ. ಈಗ ನಮ್ದು 56 ಬಿಟ್ಟರೆ 50% ಆಗೈತಿ. ಈ 50% ಬಿಟ್ಟು ಹೊಸದ 50% ಏನು ಉಳಿದಿರ್ತೈತಿಲ್ಲ ಜನರಲ್ ಕೆಟಗಿರಿ ಅಥವಾ ಅನ್ರಿಸರ್ವ್ಡ್ ಅವ್ರಿಗೆ 10% ರಿಸರ್ವೇಷನ್ ಬರ್ತೈತಿ. ನಾಳೆ ಹಿಂಗೂ ಕೇಳ್ಬೋದು. ರೀಸೆಂಟಾಗಿ 56% ಇದ್ದಿದ್ದ ಇಂದಿರಾ ಸಾಹನಿ ಪ್ರಕರಣ ಅಥವಾ ಮಂಡಲ್ ಪ್ರಕರಣ ಏನು ಹೇಳ್ತಿತ್ತಂದ್ರೆ ರಿಸರ್ವೇಷನ್ 50% ಮೀರಬಾರ್ದು ಅಂತ ಹೇಳ್ತಿತ್ತು. ಅದ್ರಾಗ EWS ಆ್ಯಡ್ ಮಾಡಿದ್ರೆ ಅಂತ ಕೇಳಿದ್ರೆ EWS ಅದಕ್ಕೆ ಸಂಬಂಧ ಬರಂಗಿಲ್ಲ. ನೆನಪಿಟ್ಕೋರಿ. EWS ಎಲ್ಲರ ಹಿಡಿದು ಅಂತೇಳಿ ನಾವು 60% ರಿಸರ್ವೇಷನ್ ಆಕೈತೆ ನಮ್ದು. ಬಟ್ EWS ಅದಕ್ಕೆ ಅದಕ್ಕೂ ಸಂಬಂಧ ಬರಂಗಿಲ್ಲ. ಈಗ EWS ಬಗ್ಗೆ ಹೇಳ್ರಿ. ಒಂದು ಪ್ರಕರಣ ಬರ್ತೈತಿ. ಆ ಪ್ರಕರಣದಾಗ ಏನು ಮಾಡಿದ್ರಿ ಅಂದ್ರೆ ಈ EWS ಏನು ಕೊಟ್ಟಿರಲಿಲ್ಲ SC ST ದವ್ರಿಗೆ ಅನ್ಯಾಯ ಮಾಡ್ದಂಗೆ ಆಕೈತೆ ಅಂತ ಡಿಪೆಂಡ್ ಮಾಡಿದ್ರು ಅಥವಾ ಕ್ವಶನ್ ಮಾಡಿದ್ರು. ಯಾವ ಪ್ರಕರಣದಾಗ ಇರ್ತೈತಿ? ಇದು ಬೇಸಿಕ್ ಸ್ಟ್ರಕ್ಚರ್ಗೆ ಏನು ಎಲಿಮಿನೇಟ್ ಮಾಡಲ್ಲ ಅಥವಾ ಬೇಸಿಕ್ ಸ್ಟ್ರಕ್ಚರ್ಗೆ ಏನು ಅದಕ್ಕೆ ಧಕ್ಕೆ ತರಂಗಿಲ್ಲ ಅಂತ ಹೇಳ್ತೈತಿ. ಯಾವ ಪ್ರಕರಣದಾಗ? ಅಲ್ಲ ಏನೈತೆ ನೋಡೋ ಜಚೀತಿಯ ಏನೋ ಐತೆ ಅಜಯ್ ಭೂಷಣ್ ಅಲ್ಲ ಜನ್ ಹಿತಾಯ್. ಎಸ್ ಜನ್ ಹಿತಾಯ್ ಕ್ವಶನ್ ಕೇಳ್ಯಾರ. ಅದ್ರ ಮೇಲೆ ಜನ್ ಹಿತಾಯ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಜನ್ ಹಿತಾಯ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಯಾವ ಇಯರ್ದಾಗ ಬರ್ತೈತಿ? 2022 ಅಂದ್ರೆ ಅದ 22, 21, 23 ಕ್ವಶನ್ ಮಾಡ್ತಾರ. ಅದು ಕರೆಕ್ಟ್ ಮಾಡಿ ಅದು 2019 ತಂದ್ಮೇಲೆ 2-3 ವರ್ಷ ಬಿಟ್ಟು ಅದನ್ನ ಪ್ರಕರಣ ಮಾಡಿರ್ತಾರೆ. ನಾಳೆ ಕೇಳ್ಬೋದು ಇದು ಯಾವ ಪ್ರಕರಣ ಎದಕ್ಕೆ ಸಂಬಂಧಿಸೈತೆ ಅಂತ. ಕನ್ಫರ್ಮ್ ಡೇಟ್ ನೋಡ್ರಿ. ಇನ್ನೂ ಕನ್ಫರ್ಮ್ ಇಲ್ಲಂಗ. ಜನ್ ಹಿತಾಯಿ ಕಮಿಷನ್ ಇದು ಜನ್ ಹಿತಾಯಿ ಕಮಿಷನ್ ಅಥವಾ ಜನ್ ಹಿತಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಾಗ ಇದನ್ನ ಸುಪ್ರೀಂ ಕೋರ್ಟ್ ಏನು ಹೇಳ್ತೈತೆ ಅಂದ್ರೆ EWS ಬಗ್ಗೆ ಹೇಳತ್ತಿದ್ವಲ್ಲ. ನೆನಪಿಟ್ಕೋ. ಈ EWS ಅನ್ನೋದ ಮೂಲಭೂತ ಹಕ್ಕುಗಳೊಳಗೆ ಬರ್ತೈತೋ ಅಥವಾ ರಾಜನೀತಿ ನಿರ್ದೇಶಕ ತತ್ವಗಳು ಬರ್ತೈತೋ ಅಥವಾ ಇನ್ನೊಂದು ಯಾವ್ದು ಬರ್ತೈತಿ ಫಂಡಮೆಂಟಲ್ ಡ್ಯೂಟೀಸ್ ಒಳಗೆ ಬರ್ತೈತಿ ಹೇಳ್ರಿ. ಈಗ ಎಲ್ರ ಕೇಳ್ರ ಯಾವ್ದ್ರ ಬರ್ತೈತಿ? ಎಷ್ಟನೇ ಆರ್ಟಿಕಲ್ನಾಗ ಹಾಕ್ತಾರೆ ಹೇಳಿ ಮೂಲಭೂತ ಹಕ್ಕು? ಇದು EWS
ನಾಳೆ ಕ್ವಶನ್ ಎಲ್ಲರ ಕೇಳಿದತ್ತೇಳಿ ಈ ಪೂರ್ತಿ ನೆನಪಿಟ್ಕೋರಿ. EWS ಅಂತ ಹೇಳತ್ನ ಎಕನಾಮಿಕ್ ವೀಕರ್ ಸೆಕ್ಷನ್. ಇದು ಯಾವ ಭಾಗದಾಗ ಬರ್ತೈತಿ? ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕು ಒಳಗೆ. ಯಾಕಂದ್ರೆ 2 ಹೊಸ ಆರ್ಟಿಕಲ್ ಸೇರಿಸ್ತಾರೆ. ನಾಳೆ ಆರ್ಟಿಕಲ್ ಕೇಳಿದ್ರು ಕನ್ಫ್ಯೂಸ್ ಆಗ್ಬಾರ್ದು. ಮತ್ತೆ ಎದುರು ಬರ್ತದ ಮೂಲಭೂತ ಹಕ್ಕು ಒಳಗಲ್ಲ. ಅದಕ್ಕೆ ಹೇಳತ್ತ ಪೂರ್ತಿ ನೋಡ್ರಿ. ಯಾವ್ದ ಕಮಿಷನ್ ಅದಕ್ಕೆ 19 ಜನ್ ಹಿತಾಯ ಪ್ರಕರಣ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಕರೆಕ್ಟ್. ಜನ್ ಹಿತಾಯ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಯಾವಾಗ ಪ್ರಕರಣ ಎದಕ್ಕೆ ಸಂಬಂಧಿಸೈತೆ ಅದು ಗೊತ್ತತ್ತಲ್ಲ. ಈಗ ಹೇಳ್ರಿ, ನಾಳೆ ಎಲ್ರ ಡಿನ್ ಡೆಪ್ತ್ ಕೇಳ್ರಿ, ಅಥವಾ EWS ಇದು ರಿಲೇಟೆಡ್ ಬಿಟ್ಟು ಏನೂ ಕೇಳಂಗಿಲ್ಲ ನಾವು. EWS ಅಂತ ಬರ್ತೇಳಿ 1 ಮಾರ್ಕ್ಸ್ ನಿಮ್ಮ ಕಿಶಾಗಿದ್ದಂಗೆ ನಾವು ಏನಕ್ಕೆ ಕೇಳಿದ್ರು ಎಲಿಮಿನೇಟ್ ಮಾಡ್ಬೋದು ಇಟ್ಟು ಗೊತ್ತಿದ್ರೆ. ಯಾಕಂದ್ರೆ EWS ಬಗ್ಗೆ ಪೂರ್ತಿ ನಿಮಗೆ 100% ಗೊತ್ತಿತ್ತೇಳಿ ಅದನ್ನ ಬಿಟ್ಟು ಯಾವ ಕೇಳಿರ್ತಾನೆ ಅವ್ನು ಎಲಿಮಿನೇಟ್ ಮಾಡಿರ್ತೀನಿ, ಆಪ್ಷನ್ ಹೋಗ್ಬಿಡ್ತಾವೆ, ಆನ್ಸರ್ ಸಿಕ್ಬಿಡ್ತದೆ. ಅದ್ರ ಸಂಬಂಧ ಅದು ಆನ್ಸರ್ ಗೊತ್ತಿರ್ಲಿಕ್ಕೂ ಸಿಗ್ತದೆ. ಯಾಕಂದ್ರೆ ಇದ್ರದ್ದು ಪೂರ್ತಿ ಕಾನ್ಸೆಪ್ಟ್ ಗೊತ್ತಿದ್ರ. ಈಗ EWS ನಾಳೆ ಕೇಳ್ರಿ, ಹೇಳ್ರಿ ಯಾವ ಭಾಗದಾಗ ಬರ್ತೈತೆ ಅಂದ್ರೆ ಮೂಲಭೂತ ಹಕ್ಕುಗಳದಾಗ 3ನೇ ಭಾಗದಾಗ ಬರ್ತದೆ. ಯಾವ 2 ಆರ್ಟಿಕಲ್ ಹೊಸದಾಗಿ ಸೇರಿಸ್ತಾರೆ ಹೇಳ್ರಿ? 15(6) ಮತ್ತು 16(6). 15 ಭಾಗ 6 ಹೊತ್ತು ಬರ್ತದೆ. 15 ಬ್ರಾಕೆಟ್ 6, 16(6). ಈ 15ನೇ ಆರ್ಟಿಕಲ್ ಅಟ್ಟ ಏನು ಹೇಳ್ತದೆ? ಎಸ್, ವೆರಿ ಗುಡ್. ಎಜುಕೇಶನಲ್ ರಿಸರ್ವೇಶನ್ ಅಂತ ಹೇಳ್ತಾರೆ. ಇದೇನು? ಜಾತಿ ಆಧಾರದ ಮೇಲೆ ತಾರತಮ್ಯ. ಅದು ಮೂಲಭೂತ ಹಕ್ಕುಗಳು ಪ್ರೆಸೆಂಟ್ ಆರದಲ್ಲ, ಅದಕ್ಕೆ ಜಾತಿ ತಾರತಮ್ಯ ಅಂತ ಬರ್ತದಲ್ಲ. ಆ ಡಿಸ್ಕ್ರಿಮಿನೇಷನ್ ಒಳಗೆ 2 ಬರ್ತಾವೆ. ಯಾವ್ದಂದ್ರೆ 15, 16. 15ನೇ ಆರ್ಟಿಕಲ್ ಏನೈತೈತೆ ಅಂದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಒಳಗೆ ಜಾತಿ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳುದ 15ನೇ. 16ನೇದು ಬಂದಾಗ ಉದ್ಯೋಗದಲ್ಲಿ ಏನಂದ್ರೆ ಈಕ್ವಾಲಿಟಿ ಕೊಡ್ಬೇಕು. ಇವು 2 ಆರ್ಟಿಕಲ್ ನೆನಪಿಟ್ಕೋರೆ. EWSಗೆ ಸಂಬಂಧ ಬರ್ತಾವೆ. ಇನ್ನೊಮ್ಮೆ ಹೇಳತ್ನ EWS ಅಂತ ಬರ್ತೇಳಿ. ಇದು OBC, SC, STಗೆ ಬರಂಗಿಲ್ಲ, ಮತ್ತು OBCಗೆ ಬರ್ತೈತೆ ಹಾಕಿರಿ. ಗೊತ್ತಲ್ಲ EWS ಯಾವ ತಿದ್ದುಪಡಿ? ಇದಕ್ಕೆ 103ನೇ. ನಾಳೆ ಎಲ್ಲರ EWS ಯಾವ ಭಾಗದಾಗ ಬರ್ತೈತೆ ಅಂತ ಕೇಳ್ರು? 3ನೇ ಭಾಗದಾಗ. ಯಾವ 2 ಆರ್ಟಿಕಲ್ ಹೊಸದಾಗಿ ಸೇರಿಸ್ತಾರ ಅಂತ ಕೇಳ್ರು? 15(6) ಮತ್ತು 16(6). 15(6) ಮತ್ತು ಅದನ್ನ ಹಂಗೆ ನೆನಪಿಟ್ಕೋರಿ. 15(6) ಅಂದ್ರೆ 1506 ಬಾರ್ 6. EWS ಸಿನ್ನೋ ಬರಂಗಿಲ್ಲ. ಅದು ಪ್ರಕರಣ ಮೊದಲಾಗಿದ್ದು ಇರ್ಬೇಕು. ಅವು ಕೋಡ್ ಅಂತ ಹೇಳಿದ್ದು ನಾ ಈಗ ಹೇಳಿದ್ದೆ ಅಂದ್ರೆ ನೋಡಿ ಹಾಗೆ ಹೇಳ್ರ. ನಾ ಗೂಗಲಲ್ಲಿ ಇಲ್ಲ, ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ನಾ EWS ಪ್ರಕರಣ ನಿಮ್ಗೆ ಹೈಲೈಟ್ ಮಾಡಿ ಯಾಕೆ ಹೇಳತ್ತೇನಂದ್ರೆ, ಈ ಪ್ರಕರಣ 2 ಅದಾವಲ್ಲ, ಇವು ಹೈಲೈಟ್ ಯಾಕೆ ಆಗ್ಯಾವ ಅಂದ್ರೆ EWS ಬಂದ್ಮೇಲೆ ಇವ್ರು ಏನು ಮಾಡಿರ್ತಾರೆ, ಜನ್ ಹಿತಾಯ್ ಕಮಿಷನ್ ಅದಾರಲ್ಲ, ಅವ್ರು ಹೋಗಿ ಕ್ವಶನ್ ಮಾಡಿರ್ತಾರೆ. ಅಂದ್ರೆ ನಮ್ಮಲ್ಲಿ ಏನೈತೆ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಅದು ಕರಿತೀವಿ ಗೊತ್ತೇನೆ. ನಮ್ಮ ಮೂಲ ಸಂವಿಧಾನಕ್ಕೆ ಧಕ್ಕೆ ಬರಬಾರ್ದತ್ತ ಹೇಳಿ ಅದನ್ನ ಧಕ್ಕೆ ಬರಬಾರ್ದತ್ತ ಏನು ಕ್ವಶನ್ ಮಾಡಿರ್ತಾರಲ್ಲ, ಅವ್ರು ಕಾನ್ಸ್ಟಿಟ್ಯೂಷನ್ದವ್ರು ಏನೈತಾರೆ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ನ ಎಲಿಮಿನೇಟ್ ಮಾಡಂಗಿಲ್ಲ, ಅಥವಾ ಅದಕ್ಕೇನು ಧಕ್ಕೆ ಬರಂಗಿಲ್ಲ, ಕೊಡ್ರಿ ಅಂತ ಹೇಳ್ತಾರೆ. ಅದೇ EWS ಬಗ್ಗೆ. EWS ಬಗ್ಗೆ ನ್ಯೂಸ್ನಾಗ ಆಗಿದೆ. ಅವು 2 ನೋಡ್ತೀನಿ ಇನ್ನೊಮ್ಮೆ, ಅವು ಏನು ಹೇಳವತ್ತು. ಹಾಂ, ಓಕೆ. EWS ಗೊತ್ತಾತಲ್ಲ ಯಾವ ತಿದ್ದುಪಡಿ ಹೇಳಿದ್ವು, ಮತ್ತು ಅದನ್ನ ಮರಿಬಾರ್ದು. 103, 104ನೇದ ವೆರಿ ಗುಡ್, ನೆನಪದವು. ಆಂಗ್ಲೋ ಇಂಡಿಯನ್ ರದ್ದತಿ. ಬ್ಲೂ ವ್ಯಾಲಿ ಕ್ಲಸ್ಟರ್ ಅಂತ ಮಾಡ್ತಾರೆ ಯಾವ ಸ್ಟೇಟ್ ಒಳಗೆ? ಅಸ್ಸಾಂದೊಳಗೆ. ಯಾರು ಇದನ್ನು ಮಾಡ್ತಾರೆ ಇದಕ್ಕೆ? ಆಸ್ಟ್ರೇಲಿಯನ್ ಟೆಕ್ನಾಲಜಿ. ಹೇಳಿ ಇನ್ನೊಮ್ಮೆ ಯೋಚನೆ ಮಾಡಿ. ಬ್ಲೂ ವ್ಯಾಲಿ ಕ್ಲಸ್ಟರ್ ಎಲ್ಲಿ ಮಾಡ್ತಾರ? ಅಸ್ಸಾಂದಾಗ ಮಾಡ್ತಾರೆ. ಯಾವ ಒಂದು ಇದನ್ನ ಕಂಟ್ರಿದವ್ರು ಅಥವಾ ಯಾವ ಒಂದು ಯೂನಿಯನ್ದವ್ರು ಹೆಲ್ಪ್ ಮಾಡ್ತಾರ? ಎದಕ್ಕೆ ಮಾಡ್ತಾರೆ ಬ್ಲೂ ವ್ಯಾಲಿ ಕ್ಲಸ್ಟರ? ಅದ ಕರೆಕ್ಟ್. ಯುರೋಪಿಯನ್ ಯೂನಿಯನ್. ಎದಕ್ಕೆ ಮಾಡ್ತಾರೆ ಬ್ಲೂ ವ್ಯಾಲಿ ಕ್ಲಸ್ಟರ್? ಸುಗಂಧ ದ್ರವ್ಯಗಳ ಪ್ರೆಗ್ನೆನ್ಸ್ ಅಲ್ಮ ಈ ಹಾಂ ಕರೆಕ್ಟ್. ಅರೋಮಾ ಮಿಷನ್ ಹೆಂಗೈತಲ್ಲ, ಆ ಮತ್ತೆ ಎಲ್ಲರ ಅರೋಮಾ ಮಿಷನ್ ಅಂತ ಹಾಕಿ ಬಂದಿರಿ. ಮತ್ತು ಅರೋಮಾ ಮಿಷನ್ ಅನ್ನೋದ CSIRದವ್ರು ಬರೀ ಅದನ್ನು ಕಂಪೇರ್ ಮಾಡಿ ಹೇಳಿದ್ ನಿಮಗೆ. ಅರೋಮಾ ಮಿಷನ್ದಾಗ ಏನು ಮಾಡ್ತಾರಂದ್ರೆ ಲ್ಯಾವೆಂಡರ್ ಅಥವಾ ಒಂದು ಹೂ ಬಂದಿರ್ತೈತಲ್ಲ, ಅದನ್ನು ತೊಗೊಂಡು ಪರ್ಫ್ಯೂಮ್ ರೆಡಿ ಮಾಡಕ್ಕೆ ಯೂಸ್ ಮಾಡಿರ್ತಾರಲ್ಲ, ಸೇಮ್ ಹಂಗೆ ಬ್ಲೂ ವ್ಯಾಲಿ ಕ್ಲಸ್ಟರ್ ಅಂತ ಅಸ್ಸಾಂದಾಗ ಮಾಡತ್ತಾರೆ. ಯಾರಂದ್ರೆ ಯುರೋಪಿಯನ್ ಯೂನಿಯನ್ದವ್ರು ಹೆಲ್ಪ್ ಮಾಡತ್ತಾರೆ. ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ಹೇಳ್ರಿ. ಯುರೋಪಿಯನ್ ಯೂನಿಯನ್ ಮೇಲೆ ಕ್ವಶನ್ ಕೇಳಿದ್ರೆ ಅದಕ್ಕೆ ಹೇಳತ್ನ, ಯುರೋಪಿಯನ್ ಯೂನಿಯನ್ದಾಗ ರೀಸೆಂಟಾಗಿ ಯಾವ ಒಂದು ಕಂಟ್ರಿ ಯೂರೋ ಕರೆನ್ಸಿನ ಅಪ್ಲೈ ಮಾಡ್ಕೊಂಡೈತಿ? ವೆರಿ ಗುಡ್. ಬ್ಯಾಂಕ್. ಎಷ್ಟನೇ ಕಂಟ್ರಿ? ಬ್ಯಾಂಕ್ ನೆನಪದಾವಲ್ಲ. 21 ಕಂಟ್ರಿ. ಯುರೋಪಿಯನ್ ಯೂನಿಯನ್ದಾಗ ಎಷ್ಟು ಕಂಟ್ರಿ ಅದಾವ? 27 ಅದಾವಲ್ಲ. ಯಾಕಂದ್ರೆ ಯುರೋಪಿಯನ್ ಯೂನಿಯನ್ದವ್ರು ಬಂದಿದ್ರಲ್ಲ ಸ್ತಬ್ಧ ಚಿತ್ರಕ್ಕೆ, ಹೌದಲ್ಲ? ಸ್ತಬ್ಧ ಚಿತ್ರಕ್ಕಲ್ಲ, ಗಣರಾಜ್ಯೋತ್ಸವಕ್ಕೆ ಬಂದಿದ್ರು. ಎಷ್ಟಂದ್ರೆ 21ನೇ ಕಂಟ್ರಿ ಅಂದ್ರೆ ಯೂರೋ ಕರೆನ್ಸಿ. ಇದು ನೆನಪಿಟ್ಕೋರಿ. ಯುರೋಪಿಯನ್ ಯೂನಿಯನ್ ಅಂತ ಬರ್ತೇಳಿ ಯೂರೋ ಕರೆನ್ಸಿನ ಅಪ್ಲೈ ಮಾಡ್ಕೊಂಡಿದ್ದು ಎಷ್ಟಂದ್ರೆ 21 ಕಂಟ್ರಿ. ಬಟ್ ಯುರೋಪಿಯನ್ ಯೂನಿಯನ್ದಾಗ ಇರು ಎಷ್ಟಂದ್ರೆ 27 ಕಂಟ್ರಿ. ಯಾವ 6 ಕಂಟ್ರಿಗಳು ಅಪ್ಲೈ ಮಾಡ್ಕೊಂಡಿದ್ದಿಲ್ಲ ಅಂತ ಹೇಳಿದ್ವಿ. ಬ್ಯಾಂಕ್. HSRP CD. H ಅಂದ್ರ ಹಂಗೇರಿ, S ಅಂದ್ರ ಸ್ವೀಡನ್, HSR, R ಅಂದ್ರ
ರೊಮೇನಿಯಾ ಕರೆಕ್ಟ್. ಎಸ್. ಆರ್ ಅಂದ್ರೆ ರೊಮೇನಿಯಾ. ಯಾವ್ದು ಉಳಿತೀನಿ? ಪಿ ಅಂದ್ರೆ ಪೋಲ್ಯಾಂಡ್. ಗೊತ್ತಾಗಲ್ಲ ಮತ್ತೆ ಎಲ್ಲಿ ಮ್ಯಾಲಿನ ಹಾರತ್ತಾವು. HSRP ಪ್ಲೇಟ್ ಹೈ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಬಂದಿದ್ದು ಗೊತ್ತಲ್ಲ, ಹೈ ರಿಜಿಸ್ಟ್ರೇಷನ್ ಸೆಕ್ಯೂರಿಟಿ ಪ್ಲೇಟ್ ಅಂತ. ಆ ಕ್ವಶನ್ ಕೇಳಿದ್ದ ನಾವು HSRP ಕೇಳಿದ್ರಲ್ಲ, HSRP ವಿಸ್ತೃತ ರೂಪ ಬರೀರಿ ಅಂತ, ಅಥವಾ HSRP ಕಂಪಲ್ಸರಿ ಇವು ಗಾಡಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡ್ಕೊಂಡಿದ್ರಲ್ಲ, ಅದ ಕೋಡ್ ನೆನಪಿಟ್ಕೋರಿ. HSRP CD ಅಂತ ಬಂದತ್ತೇಳಿ ಯುರೋಪಿಯನ್ ಯೂನಿಯನ್ ನೆನಪು ಬರ್ಬೇಕು. H ಅಂದ್ರೆ ಹಂಗೇರಿ, S ಅಂದ್ರೆ ಸ್ವೀಡನ್, R ಅಂದ್ರೆ ರೊಮೇನಿಯಾ, ಇನ್ನೊಂದು P ಅಂದ್ರೆ ಪೋಲ್ಯಾಂಡ್, ಇನ್ಯಾವ್ದು ಉಳಿದು ಸಿ ಅಂದ್ರೆ ಜಕ್ ರಿಪಬ್ಲಿಕ್ ಅಥವಾ ಜಕ್ ರಿಪಬ್ಲಿಕ್ ಅಂತ ನೆನಪಿಟ್ಕೋರಿ. D ಅಂದ್ರೆ ಡೆನ್ಮಾರ್ಕ್ ನೆನಪಿರ್ತಾವಲ್ಲ. ಇವು ಏನು ಮಾಡ್ಯಾವ ಹೇಳ್ರಿ? ಮತ್ತು ನಾಳೆ ಎಲ್ರ ಇವು ಕೋಡ್ ಇಟ್ಕೊಂಡು ಅಲ್ಲಿ ಹೋಗಿ ಯೂರೋ ಕರೆನ್ಸಿ ಅಡಾಪ್ಟ್ ಮಾಡ್ಕೊಂಡ ಅಂದಿರಿ. ಯೂರೋ ಕರೆನ್ಸಿನ ಅಡಾಪ್ಟ್ ಮಾಡ್ಕೊಂಡಿಲ್ಲ, ಬಟ್ 21 ಏನು ಕಂಟ್ರಿ ಅದಾವಲ್ಲ ಅವು ಅಡಾಪ್ಟ್ ಮಾಡ್ಕೊಂಡವು. ನಾಳೆ 21ನೇ ಕಂಟ್ರಿ ಯಾವ್ದತ್ ಕೇಳ್ರ? ಯಾವ್ದಾ? ಬಲ್ಗೇರಿಯಾ. ನೆನಪಿರ್ತೈತಲ್ಲ. ಇಂಡಿಯಾ ಈಜಿ ಕನೆಕ್ಟ್ ಬಂದಾಗ ಇಂಡಿಯಾದಿಂದ ಯಾವ ಏರ್ಪೋರ್ಟ್ ಅದಕ್ಕೆ ಫಸ್ಟ್ ಅಪ್ಲೈ ಮಾಡ್ಕೊಂಡೈತ್ರಿ? ಯಾವ್ದಾ? ವಾರಣಾಸಿ. ನೆನಪಿರ್ತೈತಲ್ಲ. ವಾರಣಾಸಿ. ಇದನ್ನ ಬಿಟ್ಟು 3 ಹೇಳಿದ್ರಿ ನೀನು. ಅರ್ಬನ್ ರೂಪೇ, ನೆಕ್ಸ್ಟಾ ಸೋಲಾರ್ ಪೆನಲ್, ನೆಕ್ಸ್ಟಾ ಕಲ್ಚರ್. ಯಾವ್ದ್ರದ್ದು? ಬ್ರಿಕ್ಸ್ ಫಾರಿನ್ ಪಾಲಿಸಿ ಮೀಟಿಂಗಾ? ಡೆಲ್ಲಿ. ವೆರಿ ಗುಡ್. ಬ್ರಿಕ್ಸ್ ಡಿಸಾಸ್ಟರ್ ಮೀಟಿಂಗಾ? ಪೂರಿ ಬ್ರಿಡ್ಜ್. ಇನ್ನೊಂದು ಉಳಿತ್ಲಾ? ಅಗ್ರಿಕಲ್ಚರ್ ಮೀಟಿಂಗಾ? ಬೆಂಕಿ. ನೆಕ್ಸ್ಟ್ ಜೋಜಿಲ್ಲಾ ಟನಲ್ ಹೇಳ್ರಿ. ಈಗ ಆಸ್ಟ್ರೇಲಿಯನ್ ಟನಲಿಂಗ್ ಮೆಥಡ್. ಜೋಜಿಲ್ಲಾ ಟನಲ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತೈತಿ? ಶ್ರೀನಗರ್ ಟು ಲೇ. ರೀಸೆಂಟಾಗಿ ಸುದ್ದಿಯಲ್ಲಿ ಇದನ್ನೊಂದು ಹೇಳ್ರಿ. ಈ ಜೋಜಿಲ್ಲಾ ಟನಲ್ ಹೆಂಗೆ ನ್ಯೂಸ್ನಾಗ ಐತ್ಲ, ಈಗ ಒಂದು ತಿಂಗಳಿಂದ ಯಾವುದೋ ಲಿಪುಲೇಖ್ ಅಂತ ನ್ಯೂಸ್ನಾಗ ಇತ್ತು. ಈ ಲಿಪುಲೇಖಗೆ ಟ್ರೈ ಜಂಕ್ಷನ್ ಅಂತ ಕರೀತಾರೆ. ಟ್ರೈ ಜಂಕ್ಷನ್ ಅಂದ್ರೆ ಎಷ್ಟು ಸ್ಟೇಟ್ಗಳು ಬರ್ತಾವೆ? 3 ಕಂಟ್ರಿಗಳು ಬರ್ತಾವೆ. ಯಾವ್ಯಾವ? ಭಾರತ, ಚೀನಾ, ನೇಪಾಳ. ಭಾರತ, ಚೀನಾ, ನೇಪಾಳ. ಕರೆಕ್ಟ್. ಲಿಪುಲೇಖ್ ಪಾಸ್ ನೆನಪೈತಲ್ಲ. ಈ ಲಿಪುಲೇಖ್ ಪಾಸ್ ಯಾವ ಡಿಸ್ಟಿಕ್ನಾಗ ಐತೆ? ಪಿತ್ತೋರ್ಗಢ ಡಿಸ್ಟಿಕ್. ಯಾವ ಸ್ಟೇಟ್? ಇವು ನೆನಪಿಟ್ಕೋರೆ. ಯಾವ? ಪಿತ್ತೋರ್ಗಢ. ಉತ್ತರಾಖಂಡದ ಪಿತ್ತೋರ್ಗಢ ಡಿಸ್ಟಿಕ್. ಕರೆಕ್ಟ್. ಪಿತ್ತೋರ್ಗಢ ಡಿಸ್ಟಿಕ್ ಅಂತ ಬರ್ತದೆ ಉತ್ತರಾಖಂಡದಾಗ. ಅಲ್ಲೇ ಐತಿ ಯಾವುದಂದ್ರೆ ಲಿಪುಲೇಖ್. ಈ ಲಿಪುಲೇಖ್ ಪಾಸ್ನಾಗ ಅವಾಗ ಚೀನಾದು ಬಂದು ಕ್ರೈಸಿಸ್ ಮಾಡ್ತಿರ್ತೈತಲ್ಲ, ಅದು ನ್ಯೂಸ್ನಾಗ ಇತ್ತು. ಈಗ ಹೋದ ತಿಂಗಳನ್ನ ಬಂದಿತ್ತಲ್ಲ ಲಿಪುಲೇಖ್. ಎರಡು ನೆನಪಿಟ್ಕೋರಿ. ಜೋಜಿಲ್ಲಾ ಟನಲ್ಲು ನೆನಪಿಟ್ಕೋರಿ, ಲಿಪುಲೇಖು ನೆನಪಿಟ್ಕೋರಿ. ಜೋಜಿಲ್ಲಾ ಟನಲ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತೈತೆ ಅಂದ್ರೆ ಯಾರು ಡೆವಲಪ್ ಮಾಡ್ಯಾರತ್ ಕೇಳ್ರ? ಯಾರು ಡೆವಲಪ್ ಮಾಡ್ಯಾರತ್ ಕೇಳ್ರ? ಬ್ರೋ ಯಾರ? ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ದವ್ರ. ಯಾವ ಕಂಪ್ನಿ ಡೆವಲಪ್ ಮಾಡೈತೆ ಅಂತ ಕೇಳ್ರ? ಮೆಗಾ. ಮೆಗಾ ಇನ್ಫ್ರಾಸ್ಟ್ರಕ್ಚರ್, ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಅಕಸ್ಮಾತ್ ಯಾಕಾರ ನಾಳೆ ಹಾಕಿರ್ತಾರೆ ಇದು ಎಲ್ಲಿ ಜೋಜಿಲ್ಲಾ ಇಲ್ಲಿ ಬರ್ತೈತಿ, ಲಡಾಖ್ನಾಗ ಬರ್ತೈತಿ, ಇಲ್ಲೆಲ್ಲ ಬ್ರೋದವ್ರ ಡೆವಲಪ್ ಮಾಡ್ತಾರತ್. ಮತ್ತೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಹಾಕಿರಿ. ಬಾರ್ಡರ್ ರೋಡ್ ಆರ್ಗನೈಸೇಷನ್ದವ್ರು ಮಾಡಿರಂಗಿಲ್ಲ. ನೆನಪಿರ್ತೈತಲ್ಲ. ಎಸ್. ಅದನ್ನು ನೆನಪಿಟ್ಕೋರಿ. ಜಾಸ್ಕರ್ ವ್ಯಾಲಿ ಅಂತ ಬರ್ತೈತಿಲ್ಲ. ಈ ಜಾಸ್ಕರ್ ವ್ಯಾಲಿ ಅನ್ನೋದು ಡಿಸ್ಟಿಕ್ ಐತೋ ಇಲ್ಲೋ? ಐತೆಲ್ಲ. ನೆನಪಿಟ್ಕೋರಿ. ನಾ ಅದಕ್ಕೆ ಹೇಳಿದ್ದೆ ನಾಳೆ ಎಲ್ಲರ ಕ್ವಶನ್ ಕೇಳಿದಾಗ ಮತ್ತೆ ಇದು ಶ್ರೀನಗರ್ ಟು ಲೇ ಕನೆಕ್ಟ್ ಆಕತಿ. ಲೇ ಡಿಸ್ಟಿಕ್ನಾಗ ಬರ್ತೈತಲ್ಲ, ಕಾರ್ಗಿಲ್ ಡಿಸ್ಟಿಕ್ನಾಗ ಐತಿದ. ಯಾಕಂದ್ರೆ ಜೋಜಿಲ್ಲಾ ಟನಲ್ ಕೇಳಿರ್ತೀನಿ. ಕಾರ್ಗಿಲ್ ಡಿಸ್ಟಿಕ್, ಶ್ರೀನಗರ್ ಡಿಸ್ಟಿಕ್ ಅಂತ ಹೇಳ್ತಾರೆ. ಇವು ನೆನಪಿಟ್ಕೋರಿ. ಯಾಕಂದ್ರೆ ಲಡಾಖ್ನಾಗ ಇರುವ ಸಣ್ಣ ಡಿಸ್ಟಿಕ್ ಅದಾವ. ಎಷ್ಟು ಅದಾವ ಟೋಟಲ್ ಡಿಸ್ಟಿಕ್ಗಳು? 7 ಅದಾವ, 5 ಅದಾವ, 7 ಅದಾವ. ರೀಸೆಂಟಾಗಿ ಎಷ್ಟು ಡಿಸ್ಟಿಕ್ ಅದು? ಯಾರು ಮಾಡ್ತಾರೋ ಡಿಸ್ಟಿಕ್ಗಳು ಕ್ರಿಯೇಟ್? ಓದಿದ ಮ್ಯಾಲಿಂದ ಹೋಮ್ ಅಫೇರ್ಸ್ದವ್ರು ಮಾಡ್ತಾರೆ. ನೆನಪಿರ್ತೈತಲ್ಲ. ಹೋಮ್ ಅಫೇರ್ಸ್ ಬಂದ್ರೆ ಈಗ ಹೇಳ್ರಿ ನೋಡು, ವಿನಿಮಯ ಅಂತ ಬರ್ತೈತಿಲ್ಲ, ಇದು ಹೋಮ್ ಮಿನಿಸ್ಟ್ರಿ ಅಂಡ್ರ್ ಬರ್ತೈತಿ. ಈ ವಿನಿಮಯ ಅನ್ನೋದು ಏನು? ಲ್ಯಾಂಡ್ ಪೋರ್ಟ್. ವೆರಿ ಗುಡ್. ಪ್ರಾಜೆಕ್ಟ್ ಗಂಗಾ ಹೇಳ್ರಿ. ಯಾರು ಮಾಡ್ತಾರೆ? ಯಾವ ಸ್ಟೇಟ? ಉತ್ತರ ಪ್ರದೇಶ್. ಎದಕ್ಕೆ? ಗ್ರಾಮೀಣ ಪ್ರದೇಶಕ್ಕೆ ಹೈ ಪವರ್ ಇದನ್ನ ಹೈ ಸ್ಪೀಡ್ ಇಂಟರ್ನೆಟ್ ಕೊಡ್ಬೇಕಂತ ಹೇಳಿ ಪ್ರಾಜೆಕ್ಟ್ ಗಂಗಾ ಅಂತ ಮಾಡ್ತಾರೆ. ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ಹೇಳ್ರಿ. ಇಂಡಿಯಾದಾಗ ಫಸ್ಟ್ ಪೈಲ ಏನು ಮಾಡ್ತೈತೆ ಅಂದ್ರೆ ಒಂದು ಸ್ಟೇಟ್ದವ್ರು ಏನು ಮಾಡ್ತಾರೆ ಅಂದ್ರೆ ಕೇಪಾನ್ ಅಂತ ತರ್ತಾರೆ. ಸ್ವಂತ ಅವ್ರದ ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಕಡೆ. ಯಾವ್ದ? ಕೇರಳ. ಫುಲ್ ಫಾರ್ಮ್ ಏನು? ವೆರಿ ಗುಡ್. ಕೇರಳ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್. ಈಗ ಯಾಕೆ ನೆನಪಿಟ್ಕೋರಿ? ಇಂಡಿಯಾದಾಗ ಫಸ್ಟ್ ಸ್ಟೇಟ್ ಏನಂತ ಹೇಳತ್ನಂದ್ರ ಎಲ್ಲ ನಾವು ಈ ಕರ್ನಾಟಕದಾಗ ಯೂಸ್ ಮಾಡ್ತೀವಲ್ಲ, ಏರ್ಟೆಲ್ ಜಿಯೋ ಅದಾವಲ್ಲ, ಏರ್ಟೆಲ್ ಜಿಯೋ ನಮ್ಮೂ ಅಲ್ಲ, ಹೌದಲ್ಲ? ಈಗ ರಿಲಯನ್ಸ್ದವ್ರದ ಜಿಯೋ ಬರ್ತೈತಿ, ಏರ್ಟೆಲ್ ಇನ್ನೊಬ್ರು ಕಂಪ್ನಿ ಅವ್ರದ್ದು, ಬಟ್ ಅವ್ನು ಯೂಸ್ ಮಾಡ್ತಿರ್ತೀವಿ. ಬಟ್ ಈ ಕೇರಳ ಏನು ಮಾಡ್ತಿರ್ತೈತೆ ಅಂದ್ರೆ ಸ್ವಂತ ನಾವು ಇಂಟರ್ನೆಟ್ ಕನೆಕ್ಷನ್ ತಗೋತೀವಿ ಅಂತೇಳಿ ಕೇಫಾನ್ ಅಂತ ಮಾಡ್ತಾರೆ. ಅದ ಟೈಮ್ನಾಗ ಕೇರಳ ಇನ್ನೊಂದು ಮಾಡ್ತೈತಿ ಇನಿಷಿಯೇಟಿವ್ ಏನಂದ್ರೆ ಗೌರ್ಮೆಂಟ್ ಓನ್ಡ್ OTT ಪ್ಲಾಟ್ಫಾರ್ಮ್ ಮಾಡ್ತೈತಿ. ಇದು ಹೊಸದಾಗಿ ಹೇಳ್ರಿ ಯಾರು ಮಾಡ್ತಾರ? ಯಾವ್ದು ಮಾಡ್ತಾರೆ? OTT ಪ್ಲಾಟ್ಫಾರ್ಮ್ ಅಂತ ಹೇಳತ್. ಈಗ ನಮ್ಮಲ್ಲಿ ಅಮೆಝಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಅದಾವ. ಇವೆಲ್ಲ OTT ಪ್ಲಾಟ್ಫಾರ್ಮ್ಗಳು. ಇವೆಲ್ಲ ಪ್ರೈವೇಟ್ದವ್ರಿಗೆ ಅವ್ರಿಗೆ ಸಬ್ಸ್ಕ್ರಿಪ್ಷನ್ ಕೊಡ್ಬೇಕು. ಈ ಗೌರ್ಮೆಂಟ್ ಓನ್ಡ್ OTT ಪ್ಲಾಟ್ಫಾರ್ಮ್ದು ಉದ್ದೇಶ ಏನಿರ್ತೈತೆ ಅಂದ್ರೆ ಗೌರ್ಮೆಂಟ್ನ ಹೊಗಳೋದು ಅಥವಾ ಗೌರ್ಮೆಂಟ್ ರಿಲೇಟೆಡ್ ಮೂವಿ ಮಾಡೋದು ಇರ್ತೈತಿ. ಅದನ್ನ ಸಬ್ಮಿಟ್ ಮಾಡ್ತಿರ್ತಾರೆ ಅಥವಾ ಅದನ್ನ ಫ್ರೀದಾಗ ಕೊಡ್ತಿರ್ತಾರೆ. ಆ OTT ಪ್ಲಾಟ್ಫಾರ್ಮ್ ಕೇರಳದಾಗ ಮಾಡ್ತಾರೆ. ಭಾರತದಾಗ ಮೊದಲ ಟೈಮ್ ಇದನ್ನ ಏನತ್ತ? ಸಿ ಸ್ಪೇಸ್ ಅನ್ನೋದು. ಸಿ ಸ್ಪೇಸ್ ಅಲ್ಲ, ಸಿ ಸ್ಪೇಸ್ OTT ಪ್ಲಾಟ್ಫಾರ್ಮ್ ಅಲ್ಲ, ಸಿ ಸ್ಪೇಸ್. ಕರೆಕ್ಟ್. ಸಿ ಸ್ಪೇಸ್ ಅಂತ ಬರ್ತೈತೆ. ಅದೊಂದು ನೆನಪಿಟ್ಕೋರಿ. ಈಗ ಹೇಳ್ರಿ, ಭಾರತದಾಗ ಮೊಟ್ಟ ಮೊದಲ ಇದನ್ನ AI ಟೀಚರ್ ಅಂತ ಬರ್ತಾರೆ. ಅದು ಕೇರಳದಾಗ ಬರ್ತೈತೆ. ಯಾರು? ಐರಿಷ್. ಕರ್ನಾಟಕದಾಗ ಯಾವ ಒಂದು ಹಳ್ಳಿ ಒಳಗೆ ಆ AI ಟೀಚರ್ ನೀವು ಅಳವಡಿಸ್ಕೋತಾರ? ಒಂಡ್ಸೆ. ನೆನಪಿರ್ತೈತಲ್ಲ ಒಂಡ್ಸೆ. ಇನ್ನೊಂದು ಅದಕ್ಕೆ ನ್ಯೂಸ್ನಾಗ ಐತಿ ಗ್ರಾಮ. ಯಾವ್ದ್ರೋಗ ನೀರು ತೊಗೊಂಡೈತೆ ಅದು?
ಆರೋಗ್ಯ ಒಳಗೆ ನೆನಪೈತಲ್ಲ, ಯಾವ್ದ್ರೊಳಗೆ ಅವಾರ್ಡ್ ತೊಗೊಂಡೈತಿ? ಪಂಚಾಯತ್ ಅವಾರ್ಡ್ ಕೊಡ್ತಾರಲ್ಲ, ಯಾವ್ದ್ರೊಳಗೆ ತೋತೈತೆ ಅದು? ಒಂಡ್ಸೆ ಬೆಳ್ಳಿ ಒಳಗೆ ಯಾವ್ದ್ರ ಕೆಟಗಿರಿ ಅಂದ್ರೆ ಆರೋಗ್ಯ ಕೆಟಗಿರಿ ಒಳಗೆ ನೆನಪಿರ್ತೈತಲ್ಲ. ಎಷ್ಟು ಪಂಚಾಯತ್ಗಳು ತೊಗೊಂಡವು? 6 ಪಂಚಾಯತ್ಗಳು ನೆನಪದಾವ. ಟೋಟಲ್ ಎಷ್ಟು ಬರ್ತಾವು? 42. ಇವು ನೆನಪಿಟ್ಕೋಬೇಕು. ಯಾವಾಗ ಕೇಳ್ತಾನೆ ಗೊತ್ತಿಲ್ಲ. ಯಾಕಂದ್ರೆ 25 ಅವಾರ್ಡ್ ಯಾವ ಒಂದು ಕೆಟಗಿರಿ ಅಥವಾ ಯಾವ ಅವಾರ್ಡ್ ಅತ್ತಾರಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ವಿಕಾಸ್ ಯೋಜನೆ ಅಂತ ಬರ್ತೈತೆ, ಅದ್ರ ಅಂಡರ್ ಅವಾರ್ಡ್ ಕೊಡ್ತಾವೆ. ಟೋಟಲ್ ಇಂಡಿಯಾದಾಗ ಎಷ್ಟು ಗ್ರಾಮ ಪಂಚಾಯತಿನ ಕನ್ಸಿಡರ್ ಮಾಡ್ರಿ ಅಂದ್ರೆ 42. ಅದ್ರೋಗಿ ಇಂಡಿಯಾದ ಕರ್ನಾಟಕದಿಂದ ಎಷ್ಟು ಅಂದ್ರೆ 6. ಕರ್ನಾಟಕದಿಂದ ಗೋಲ್ಡ್ ಕೆಟಗಿರಿ ಒಳಗೆ ಒಂದೈತಿ. ಯಾವ್ದು ಒಂದೈತೆ? 2 ಐತಿ? ಒಂದೈತಿ. ಕರೆಕ್ಟ್. ಗೋಲ್ಡ್ದೊಳಗೆ ಬರ್ತೈತಿ. ಯಾವ್ದ? ಮುದ್ರಾಡಿ. ಎಲ್ಲಿ ಬರ್ತೈತಿ? ಉಡುಪಿ ಡಿಸ್ಟಿಕ್. ಎದ್ರ ಸಲ್ಮಂದ? ಬಡತನ ಮುಕ್ತ. ಸಿಲ್ವರ್ದಾಗ 2 ಬರ್ತಾವ. ಯಾವು? ಸಾರಿ, ಸಿಲ್ವರ್ದಾಗ 3 ಬರ್ತಾವ. ಯಾವ್ಯಾವ ನೆನಪದಾವಲ್ಲ? ಇನ್ನೊಮ್ಮೆ ಹೇಳತ್ತನ್ ಕೇಳ್ರಿ. ಗ್ರಾಮ ಪಂಚಾಯತ್ ಅಥವಾ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಅವಾರ್ಡ್ ಅದು ಕೊಟ್ಟರೆ ರೀಸೆಂಟಾಗಿ ನೆನಪೈತಲ್ಲ. 42 ಪಂಚಾಯತ್ಗಳನ್ನ ಸೆಲೆಕ್ಟ್ ಮಾಡ್ರೆ ಅದ್ರೊಳಗೆ ಕರ್ನಾಟಕದಿಂದನೇ 6 ಅದಾವು. ಈ 6 ಎಲಿಮಿನೇಟ್ ಮಾಡ್ರೆ ಉಳಿತಾವ್. ಹಿಂಗೆ ನಾಳೆ ಎಲ್ಲರ ಕೇಳಿದ್ರತ್ತೇಳಿ ಹೇಳಿಕೆ ಒಳಗೆ, ಯಾಕಂದ್ರೆ KAದವ್ರು ಹೇಳಿಕೆ ಹಂಗೆ ಇರ್ತಾವೆ, ನೆನಪಿಟ್ಕೋರು. ಯಾಕಂದ್ರೆ ಈಗ 44ರಾಗ -42ರಾಗ 6 ಮೈನಸ್ ಮಾಡಿರ್ತಾರ. ಇಷ್ಟು ಪಂಚಾಯತ್ಗಳನ್ನ ಕರ್ನಾಟಕದ್ದು ಬಿಟ್ಟು ಇಷ್ಟು ಪಂಚಾಯತ್ಗಳಿಗೆ ಅವಾರ್ಡ್ ಕೊಟ್ಟವಂದಾಗ 42 ಕೊಟ್ಟರೆ ಇಷ್ಟಾಗಿ ಕಡಿಮೆ ಮಾಡಿರತ್ತಲ್ಲ. ಅವು 42 ಎಲ್ಲರೂ ಇವು ಬಿಟ್ಟಿರ್ತೇಳಿ 6 ತೆಗೆದ್ರೆ ಎಷ್ಟು ಉಳಿತಾವೆ? 6 ತೆಗೆದ್ರೆ ಎಷ್ಟು ಉಳಿತಾವೆ? 36. 8 ಪಂಚಾಯತಿಗೆ ಸಿಕ್ಕಾವಂದಂಗೆ ನೆನಪಿಟ್ಕೋರಿ. 42 ಟೋಟಲ್ ಇದ್ದು ಅದ್ರೊಳಗೆ ಕರ್ನಾಟಕದಿಂದ 6. ಗೋಲ್ಡ್ ಕೆಟಗಿರಿ ಒಳಗೆ ಯಾವ್ದಂದ್ರೆ ಮುದ್ರಾಡಿ ಉಡುಪಿ ಡಿಸ್ಟಿಕ್ನಾಗ ಬರ್ತೈತಿ. ಯಾವ್ದ್ರೊಳಗೆ ಅಂದ್ರೆ ಬಡತನ ಮುಕ್ತದಾಗ. ಸಿಲ್ವರ್ದಾಗ 3 ಬರ್ತಾವ. ಒಂದೇದು ಒಂಡ್ಸೆ. ಯಾವ್ದ್ರೋಗ ಈಗಾರ ಹೇಳ್ರಿ? ಆರೋಗ್ಯದಾಗ 2ನೇದು ಹಾಲನಾಯಕನಹಳ್ಳಿ. ಎದಕ್ಕೆ? ಪರಿಸರ ಸ್ನೇಹಿ. ಮಕ್ಕಳ ಸ್ನೇಹಿ 2ನೇದು. 3ನೇದ ಮಡಮಕ್ಕಿ. ಎದ್ರ ಸಲ್ಮಂದ್? ಜಲ, ನೀರು, ಮಡಮಕ್ಕಿ. ಅವು ಒಳಮುಳ ಅಂದ್ರೆ ನೆನಪು ಬಂದ್ಬಿಡ್ತಾವ. ರಿವಿಷನ್ ಮಾಡಿಸ್ತೀನಿ ನಾನು. ಮಡಮಕ್ಕಿ ಅನ್ನೋದ ನೀರಿನ ಸಲ್ಮಂದ್. ಅದು 4 ಆದವಲ್ ಪಂಚಾಯತ್. ಇನ್ನು 2 ಉಳಿತಾವು. ಬ್ರಾಂಜ್ ಕೆಟಗಿರಿ ತಗೋತಾವ. ಯಾವ? ಸಣ್ಣೂರು ಮತ್ತು ಅಕಲಾಡಿ. ಸಣ್ಣೂರು ಎದ್ರ ಸಲ್ಮಂದ್ರಿ? ಯಾವ್ದು? ಸಮಾಜ ಮೂಲ ಸೌಕರ್ಯಗಳ ಸಣ್ಣೂರು. ಮೂಲ ಸೌಕರ್ಯಗಳ ಸಣ್ಣೂರ. ಆಮೇಲೆ ಲಾಸ್ಟ್ ಉಳಿದ ಯಾವ್ದಂದ್ರ ಸಾಮಾಜಿಕ ನ್ಯಾಯಕ್ಕೆ. ಯಾವ್ದಂದ್ರೆ ಅಕಲಾಡಿ. ಒಂದು ಎದ್ರೋ ಬರ್ತೈತೆ ಅಂದ್ರೆ ಬೆಂಗಳೂರು ಅರ್ಬನ್ದಾಗ ಬರ್ತೈತಿ. ಉಳ್ಕಿದ್ದು ಎಲ್ಲ ಎಲ್ಲಿ ಬರ್ತಾವ ಅಂದ್ರೆ ಉಡುಪಿ. ಕರೆಕ್ಟ್. ಯಾವುದು ಏನತ್ತೆ? ಥೀಮ್ ಅದ. ಕರೆಕ್ಟ್. ಅಮೌಂಟ್ ಹೇಳತ್ತಿ. 1ನೇದಕ್ಕೆ 1 ಕೋಟಿ, 2ನೇದಕ್ಕೆ 75 ಲಕ್ಷ, 3ನೇದಕ್ಕೆ 2ನೇದಕ್ಕೆ 50 ಲಕ್ಷನ? 75 ಐತಿ. 3ನೇದಕ್ಕೆ 50 ಐತನ್? 25 ಐತಿ. ಕರೆಕ್ಟ್. 1 ಕೋಟಿ 25 ಲಕ್ಷ. ಇದೇನಂದ್ರೆ ಅಮೌಂಟ್. ಇನ್ನೊಂದು ಏನು ಹೇಳತ್ತೆ? ಥೀಮ್ಗಳು ಹೇಳ್ರ. ಥೀಮ್ ಎಟ್ಟದಾವ ಅಂದ್ರೆ 9 ಥೀಮ್ ಅದಾವ. ಅದ್ರೊಳಗೆ 3 ಇವೇನು ಕೆಟಗಿರಿ ಹೇಳಿಲ್ಲ. ಇವು 6 ಥೀಮ್ ಅದು ಈ ಕಡೆ. ಇನ್ನು 3 ಥೀಮ್ಗಳಿಗೆ ನಮಗೆ ಸಿಕ್ಕಿಲ್ಲ. ನಾಳೆ ಎಲ್ಲರ ಥೀಮ್ ಯಾವ ಕೊಟ್ಟಿಲ್ಲ ಅಂದ್ರೆ 3 ಥೀಮ್ನಾಗ ಕೊಟ್ಟಿಲ್ಲ. ಯಾವ್ಯಾವ? ಮಹಿಳಾ ಪಂಚಾಯತ್ ಅಂದ್ರೆ ಮಹಿಳಾ ಸ್ನೇಹಿ ಪಂಚಾಯತಿಗೆ ಕೊಟ್ಟಿಲ್ಲ. ನೆಕ್ಸ್ಟ್ ಗುಡ್ ಗವರ್ನೆನ್ಸಿಗೆ ಕೊಟ್ಟಿಲ್ಲ. ನೆಕ್ಸ್ಟ್ ಕ್ಲೀನ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಗ್ರೀನ್. ಒಟ್ಟು ಸಸ್ಟೈನೇಬಲ್ ಡೆವಲಪ್ಮೆಂಟ್ಗಳು ಮಿಕ್ಸ್ ಮಾಡಿಬಿಡು. ಇನ್ನು 30 ಮುಗಿದಿಲ್ಲಲ್ಲ, ಅದನ್ನೇ ಹೇಳೋದು. ಇರಲಿ. ಇಂಡಿಯಾ AI ಸಮ್ಮಿಟ್ ಆಗಿತ್ತಲ್ರಿ, ಅಥವಾ ಇಂಡಿಯಾ AI ಇಂಪ್ಯಾಕ್ಟ್ ಸಮ್ಮಿಟ್ ಅಂತ ಕರೀತಾರೆ. ಯಾವ ಇಯರ್ದಾಗ ಆಗಿತ್ತ? 2026ದಾಗ. ಯಾವ ರಾಜ್ಯ ಯಾವ ದೇಶದಾಗ? ನಾ ಇನ್ನೊಮ್ಮೆ ಕೇಳತ್. AI ಇಂಪ್ಯಾಕ್ಟ್ ಸಮ್ಮಿಟ್ ರೀಸೆಂಟಾಗಿ ಆಗೈತಿ. AI ಇಂಪ್ಯಾಕ್ಟ್ ಸಮ್ಮಿಟ್ ಅಂತ ಕರೀತಾರೆ. ಅದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ರು. ಎಷ್ಟು ಥೀಮ್ಗಳು ಇದ್ದು ಅಂತ ಕೇಳ್ತಾರ. ಈ ಸರಿ ಯಾವ ಒಂದು ಕಂಟ್ರಿ ಹೋಸ್ಟ್ ಮಾಡಿತ್ತು? ಭಾರತ ಮಾಡಿತ್ತು. ನೆನಪಿರ್ತೈತಲ್ಲ. AI ಇಂಪ್ಯಾಕ್ಟ್ ಸಮ್ಮಿಟ್ ಅಂದ್ರೆ ಭಾರತ ಎಷ್ಟನೇ ಸಮ್ಮಿಟ್ ಇದ? 4ನೇದು. 1ನೇದು ಇದಕ್ಕೆ ಯಾವ ಒಂದು ಡಿಕ್ಲರೇಷನ್ ಬರ್ತೈತಿ? ಬ್ಲೆಚ್ಲೆ ಡಿಕ್ಲರೇಷನ್. ನೆನಪದಾವಲ್ಲ 4. 1ನೇದು ಎಲ್ಲಿ ಅಂದ್ರೆ ಬ್ಲೆಚ್ಲೆ ಅಂತ ಬಂದ್ರೆ ಲಂಡನ್ದಾಗ. 2ನೇದು ಸಿಯಾಲ್ ಸೌತ್ ಕೊರಿಯಾದ ಸಿಯಾಲ್. 3ನೇದು ಫ್ರಾನ್ಸ್. 4ನೇದು ಭಾರತ ಐತಲ್ಲ. ಈ AI ಇಂಪ್ಯಾಕ್ಟ್ ಸಮ್ಮಿಟ್ ಇಂಡಿಯಾದಾಗದಾಗ ಹೆಂಗೆ ನೀವು ಅದು ಇದರದ ಬೆಲ್ಲಮ್ COP30 ಔಟ್ಕಮ್ಸ್ ಹೇಳಿದ್ರಲ್ಲ. ಈ AIದಾಗ ಏನು ಕ್ವಶನ್ ಕೇಳಿದ್ರೆ ಎಷ್ಟು ಥೀಮ್ ಮೇಲೆ ವರ್ಕ್ ಆಗಿತ್ತು ಅಂತ ಕೇಳಿದ್ರು. AI ಇಂಪ್ಯಾಕ್ಟ್ ಸಮ್ಮಿಟ್ದಾಗ ಎಷ್ಟು ಥೀಮ್ ಇದ್ದು ರೀ? 7, 8, 6, 7 ಥೀಮ್. ಇವು 7 ಥೀಮ್ ಹೇಳ್ಬಿಡ್ಲ. 7 ಥೀಮ್ ಬೇಡ ಹೇಳ್ಬಿಡ್ಲಿ. ಅದನ್ನ ಕ್ವಶನ್ ಕೇಳೋಣ. ಅದ್ರ ಸಣ್ಣ ಅರ್ಧ ಹೇಳ್ಕೊತಕ್ಕೂ ನೆನಪಿರ್ತಾವೆ. 7 ಥೀಮ್ ಬರ್ತಾವೆ. ಇನ್ನೊಮ್ಮೆ ನೆನಪಿಟ್ಕೊ. 7 ಬಂದ್ರೆ ನೆನಪಿರ್ತಾವಲ್ಲ. ಬಾಳಕ್ಕೆ 7 ಅದಾವ ಹೇಳಿದ್ನೆಲ್ಲ. ಇದನ್ನು VVPATದು ಪಾಪಪ್ ಆಗು ಸೆಕೆಂಡ್ ಎಷ್ಟು ಅಂದ್ರೆ 7. ನೆನಪಿರ್ತಾವಲ್ಲ. ಹಂಗೆ 7 ಬರ್ತೈತಲ್ಲ. ಇದಕ್ಕೂ 7. ಸೆಮಿ ಕಂಡಕ್ಟರ್ದು ಬರೋದು 7. ವೆರಿ ಗುಡ್. ಹಂಗೆ 7. ಇದ್ರೊಳಗೂ ಥೀಮ್ ಎಷ್ಟು ಅದಾವ ಅಂದ್ರೆ 7 ಅದಾವ. ನಾಳೆ ಕೇಳಿರ್ತಾರ್ರಿ. ಇಂಡಿಯಾ ಇಂಪ್ಯಾಕ್ಟ್ ಸಮ್ಮಿಟ್ ಇಂಡಿಯಾದಾಗೈತಿ. ಎಷ್ಟು ಥೀಮ್ ಕೊಟ್ಟಿತ್ತಂದ್ರೆ 7 ಥೀಮ್ ಕೊಡ್ತೈತಿ. ಹೇಳಿ ಒಂದೊಂದೊಂದ. 1ನೇದು ಏನಂದ್ರೆ ಹ್ಯೂಮನ್ ಕ್ಯಾಪಿಟಲ್ ಅಂತ ಕರೀತಾರೆ. AI ಬಗ್ಗೆ ಎಲ್ಲರ ಇನ್ವೆಸ್ಟ್ಮೆಂಟ್ ಮಾಡತ್ತೀವಿ ಅಂದ್ರೆ ಹ್ಯೂಮನ್ ಕ್ಯಾಪಿಟಲ್ ಬಗ್ಗೆ ಥಿಂಕ್ ಮಾಡ್ಬೇಕಂದ್ರೆ ಎದಕ್ಕಂದ್ರೆ AI ಬಂದ ಮೇಲೆ ನಾವು ಮನುಷ್ಯರ ಕೆಲಸ ಹೋಗ್ತೈತೆ ಅನ್ನತ್ತಾರಲ್ಲ. ಬಟ್ ಅದು ಕೆಲಸ ಹೋಗಂಗಿಲ್ಲ. ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ಹ್ಯೂಮನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ರೆ ಅವರು ರಿಸರ್ಚ್ ಮಾಡ್ತಾರೆ AI ಬಗ್ಗೆ ಅನ್ನೋದ 1ನೇದು ಯಾವ್ದು ಹೇಳಿ? ಹ್ಯೂಮನ್ ಕ್ಯಾಪಿಟಲ್. 2ನೇದಂದ್ರೆ ಇನ್ಕ್ಲೂಷನ್ ಫಾರ್ ಸೋಷಿಯಲ್ ಎಂಪವರ್ಮೆಂಟ್ ಅಂತ ಕರಿತೀವಿ. ಏನಂದ್ರೆ ಇನ್ಕ್ಲೂಷನ್ ಫಾರ್ ಸೋಷಿಯಲ್ ಎಂಪವರ್ಮೆಂಟ್ ಅಂದ್ರೆ ಗೊತ್ತಾತ? ಸಾಮಾಜಿಕವಾಗಿ ಏನಂದ್ರೆ ಉತ್ತೇಜನ ಕೊಡ್ಬೇಕಾರ ಆ ಸಾಮಾಜಿಕ ಏನು ಜನ ಇರ್ತಾರಲ್ಲ ಅವ್ರನ್ನೆಲ್ಲ ಇನ್ಕ್ಲೂಷನ್ ಟು ಸೋಷಿಯಲ್ ಎಂಪವರ್ಮೆಂಟ್ ಅಂತ ಕರಿತೀವಿ. 2ನೇದು ಯಾವ ಹೇಳ್ರಿ? ಈಗ ಹಿಂಗೆ ಹೇಳ್ಕೊತವ್ರಿ. ನೆನಪಿರ್ತಾವ. ಮತ್ತೆ ಏನೋ ಹೇಳಿದ ಲಾಸ್ಟ್ ಎಲ್ಲ ಹೇಳಿದ್ಮೇಲೆ ಕೇಳಿನತ್ತೇಳಿ ನೆನಪು ಬರಲ್ಲ. 1ನೇದು ಯಾವ್ದಂದ್ರಿ? ಹ್ಯೂಮನ್ ಕ್ಯಾಪಿಟಲ್. 2ನೇದ
ಸೋಷಿಯಲ್ ಎಂಪವರ್ಮೆಂಟ್ ಅಂತ ನೆನಪಿಟ್ಕೊಂಡ್ಬಿಡ್ರಿ. ಸೋಷಿಯಲ್ ಎಂಪವರ್ಮೆಂಟ್ ಎರಡನೇದು ಯಾವ್ದಂದ್ರೆ ಸೋಷಿಯಲ್ ಎಂಪವರ್ಮೆಂಟ್. ಮೂರನೇದು ಏನಂದ್ರೆ ಸೇಫ್ ಆ್ಯಂಡ್ ಟ್ರಸ್ಟೆಡ್ ಎ ಐ ಅಂತ ಕರೀತಾರೆ. ಮೂರನೇದು ಯಾವ್ದ? ಹಾಂ, ಈ ಸೇಫ್ ಆ್ಯಂಡ್ ಟ್ರಸ್ಟೆಡ್ ಎ ಐ ಯಾಕಂದ್ರೆ ಈಗ ಎ ಐ ರಿಲೇಟೆಡ್ ಬರತ್ತಾ ಗೊತ್ತಲ್ಲ, ಈಗ ಯಾವ್ದು ಬೇಕಾದ ಫೋಟೋ ಎಡಿಟ್ ಮಾಡಿಬಿಟ್ಟಿರ್ತಾರೆ, ಹುಡುಗಿಯರ ಜೋಡ ಹಿಡ್ಕೊಂಡು ನೆನಪದಾವಲ್ಲ, ಇವು ಎ ಐಗೊಂದ್ರೆ ಅದಕ್ಕೆ ಸೇಫ್ ಆ್ಯಂಡ್ ಟ್ರಸ್ಟೆಡ್ ಎ ಐ ಎದಕ್ಕೆ ಮಾಡತ್ತಾರಂದ್ರೆ ಎ ಐಗಳು ಸೇಫ್ ಇರಬೇಕು ಮತ್ತು ಟ್ರಸ್ಟ್ ಮಾಡುವಂಗೆ ಇರಬೇಕು. ಯಾಕಂದ್ರೆ ಹೆಂಗೆ ಬೇಕಾದ ಎ ಐದಾಗ ಫೋಟೋ ಎಡಿಟ್ ಹಾಕಿರ್ತಾವಲ್ಲ, ಅದ್ರ ಸಲ್ಬಂದ ಎ ಐ ಇಂಪ್ಯಾಕ್ಟ್ ಸಬ್ಮಿಟ್ ಅಂದು ಔಟ್ಕಮ್ ಇಲ್ಲಾರ ಡೈರೆಕ್ಟ್ ಕೇಳ್ಬೋದು. ಸೇಫ್ ಆ್ಯಂಡ್ ಟ್ರಸ್ಟೆಡ್ ಎ ಐ ಇನಿಷಿಯೇಟಿವ್ನ ಯಾವ ಒಂದು ಎ ಐ ಸಬ್ಮಿಟ್ ಅಥವಾ ಎ ಐ ಇಂಪ್ಯಾಕ್ಟ್ ಸಬ್ಮಿಟ್ದಾಗ ಅಳವಡಿಸ್ಕೊಂಡ್ರಂದ್ರೆ ನಮ್ಮ ಭಾರತದ್ದು ಯಾವ್ದಂದ್ರೆ 4ನೇದು. ಯಾವ 3 ಏಣಿಗ 1ನೇದು ಯಾವ್ದ? ಹಂಗಲ್ಲೋ, ಇದನ್ನ ಥೀಮ್ ಹೇಳತ್. 1ನೇದು ಯಾವ್ದ? ಹ್ಯೂಮನ್ ಕ್ಯಾಪಿಟಲ್. 2ನೇದ ಸೋಷಿಯಲ್ ಎಂಪವರ್ಮೆಂಟ್. 3ನೇದ ಸೇಫ್ ಆ್ಯಂಡ್ ಟ್ರಸ್ಟೆಡ್. ನೆಕ್ಸ್ಟ್ ಸೇಫ್ ಆ್ಯಂಡ್ ಟ್ರಸ್ಟೆಡ್ ಆತ. ನೆಕ್ಸ್ಟ್ ಬರೋದು ಯಾವ್ದಂದ್ರೆ ರೆಸಿಲಿಯನ್ಸ್ ಆ್ಯಂಡ್ ಇನೋವೇಷನ್ ಆ್ಯಂಡ್ ಎಫಿಷಿಯನ್ಸಿ ಅಂತ ಕರೀತಾರೆ. ಈ ಎ ಐಗಳದೈತಲ್ಲ ಇದ್ರೊಳಗೆ ನಾವೀನ್ಯತೆ ಮತ್ತು ಅದ್ರದ್ದು ಎಫಿಷಿಯನ್ಸಿ ಜಾಸ್ತಿ ಆಗ್ಬೇಕಂತ ಯಾವ್ದಂದ್ರೆ 4ನೇದು. 4 ಅದಲ್ಲ? ಹಾಂ ಹೇಳ್ರಿ ಇನ್ನೊಮ್ಮೆ 4. 1ನೇದು ಯಾವ್ದ? ಹ್ಯೂಮನ್ ಕ್ಯಾಪಿಟಲ್. 2ನೇದು ಯಾವ್ದ? ಸೋಷಿಯಲ್ ಎಂಪವರ್ಮೆಂಟ್. 3ನೇದು ಯಾವ್ದ? ಸೇಫ್ ಆ್ಯಂಡ್ ಟ್ರಸ್ಟೆಡ್. 4ನೇದು ಗೊತ್ತಲ್ಲ? ಅರ್ಧಾರ ನೆನಪಿಟ್ಕೊರಿ. ಅದ್ರಾಗ ಇನೋವೇಷನ್ ರೆಸಿಲಿಯನ್ಸ್ ಅಂತಾರೆ, ಇಲ್ಲಾರ ಇನೋವೇಷನ್ ಎಫಿಷಿಯನ್ಸಿ ಅಂತಾರೆ ನೆನಪಿರ್ತೈತಲ್ಲ. ಇವು ಎ ಐಗಳು ಬಂದ್ರೆ ಎಫಿಷಿಯನ್ಸಿ ಮತ್ತು ಇನೋವೇಷನ್ ಹೊಸ ಆಗ್ಬೇಕಲ್ಲ. ಈಗ ಎ ಐ ಟೀಚರ್ ಅಂತಂದಾರಪ್ಪ, ಎ ಐ ಟೀಚರ್ನ ಅಟ್ಟ ಇಟ್ಬಿಟ್ರೆ ಮುಂದೆ ಹೊಸದಾಗಿ ಅದ್ರಾಗ ಅಭಿವೃದ್ಧಿ ಆಗ್ಬೇಕಲ್ಲ. ಎ ಐ ಟೀಚರ್ ಸ್ಪೋರ್ಟ್ಸ್ ಟೀಚರ್ ಅಂತ ತರಬೇಕು ಅಥವಾ ಎ ಐ ಮೆಸ್ ಟೀಚರ್ ಅಂತ ತರಿಸ್ಬೇಕಲ್ಲ. ಅದ ಇನೋವೇಷನ್ನ ಮತ್ತು ಎಫಿಷಿಯನ್ಸಿ. 4 ಅದು. 7 ಹೇಳಿದ್ನೆಲ್ಲ, ಇನ್ನು 3 ಉಳಿತಾವೆ. 3ನೇದು ಯಾವ್ದಂದ್ರೆ 4 ಅದು ಅಲ್ಲ. 5ನೇದು ಯಾವ್ದಂದ್ರೆ ಸೈನ್ಸ್ ಅಂತ ಬರ್ತದೆ. ಇದು ಥೀಮ್ ಮೇನ್ ಮೋಟೋ ಎದಕ್ಕಂದ್ರೆ ಎ ಐನ ಸೈನ್ಸ್ ಸಿಸ್ಟಮ್ ಒಳಗೆ ಅಳವಡಿಸ್ಕೊಡ್ರಿ ಅಥವಾ ಸೈನ್ಸ್ ಒಳಗೆ ಏನೈತಲ್ಲ ಎ ಐ ಅಡಾಪ್ಟ್ ಮಾಡ್ಕೊರಿ ಅನ್ನೋದು 5ನೇದು ಆತ. 5 ಅದು ಅಲ್ಲ, ನೆನಪಿರ್ತಾವ. 5ನೇದು. 6ನೇದು ಯಾವ್ದಂದ್ರೆ ಡೆಮೋಕ್ರೆಟಿಕ್ ಎ ಐ ರಿಸೋರ್ಸಸ್ ಅಂತ ಕರೀತಾರೆ ಅಥವಾ ಎ ಐ ರಿಸೋರ್ಸಸ್ ಅಂತ ನೆನಪಿಟ್ಕೋರಿ. 6ನೇದು. ಯಾಕಂದ್ರೆ ಇಂಡಿಯಾದಾಗ ಎ ಐ ನಮ್ದು ಗೊತ್ತೈತಲ್ಲ, ಎ ಐ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ದಾಗ ಬಂದಾಗ ಇಂಡಿಯಾ ಎಷ್ಟನೇ ಸ್ಥಾನದಾಗ ಐತಿ? 3ನೇ ಪ್ಲೇಸ್ನಾಗ ಐತಲ್ಲ. ಯಾಕಂದ್ರೆ ಜಗತ್ನಾಗ ನಮ್ಮಲ್ಲಿ ಎ ಐ ಅಡಾಪ್ಟ್ ಮಾಡ್ಕೋ ಕೆಪಾಸಿಟಿ ಬಂದತ್ತೇಳಿ 3ನೇ ಪ್ಲೇಸ್ನಾಗ ಐತಲ್ಲ. ಅದಕ್ಕೆ ನಮ್ಮ ಇಂಡಿಯಾದ ಎ ಐ ರಿಸೋರ್ಸಸ್ ಅದಲ್ಲ, ಅದ್ರ ಬಗ್ಗೆ ಸ್ಟಡಿ ಮಾಡೋಕೆ 6ನೇದು ಆತ. 6 ಅದು ಥೀಮ್. 7ನೇದು ಯಾವ್ದು ಲಾಸ್ಟ್ ಅಂದ್ರೆ ಸೋಷಿಯಲ್ ಗುಡ್ ಆ್ಯಂಡ್ ಎ ಐ ಫಾರ್ ಎಕನಾಮಿಕ್ ಗ್ರೋತ್ ಅಥವಾ ಎಕನಾಮಿಕ್ ಡೆವಲಪ್ಮೆಂಟ್. ಒಮ್ಮೆ ಹೇಳ್ಬಿಡ್ರಿ ಎಲ್ಲ ಪಟ. 1ನೇದು ಹ್ಯೂಮನ್ ಕ್ಯಾಪಿಟಲ್. 2ನೇದ ಈಸಿ ಇದ್ದು ನೆನಪಿಟ್ಕೋತೀರ. ಮತ್ತೆ ಹೆಂಗೆ ನೆನಪಿಟ್ಕೋತೀರಿ? ಹೆಂಗಾರ ನೆನಪಿಟ್ಕೋರಿ, ಒಟ್ಟು ನೆನಪಿಟ್ಕೋರಿ ಅಟ್ಟ. 1ನೇದು ಯಾವ್ದಂದ್ರೆ ಹ್ಯೂಮನ್ ಕ್ಯಾಪಿಟಲ್. 2ನೇದು ಅಂದ್ರೆ ಸೋಷಿಯಲ್ ಎಂಪವರ್ಮೆಂಟ್. 3ನೇದ ಸೇಫ್ ಆ್ಯಂಡ್ ಟ್ರಸ್ಟೆಡ್ ಎ ಐ. 4ನೇದ ಇನೋವೇಷನ್ ಆ್ಯಂಡ್ ಎಫಿಷಿಯನ್ಸಿ. 5ನೇದ ಸೈನ್ಸ್. 6ನೇದ ಡೆಮೋಕ್ರಾಟಿಕ್ ಬಿಟ್ಬಿಟ್ರಿ. ಆದರೆ ಎ ಐ ರಿಸೋರ್ಸಸ್ ಹತ್ತಾರ ನೆನಪಿಟ್ಕೋ. ಎ ಐ ರಿಸೋರ್ಸಸ್ ಅಂದರೆ ಎ ಐ ಸೌಲಭ್ಯಗಳು ಅಥವಾ ಎ ಐ ನಮ್ಮಲ್ಲಿ ಎಲ್ಲೆಲ್ಲ ಐತಲ್ಲ ಅದಕ್ಕೆ ಎ ಐ ರಿಸೋರ್ಸಸ್ ಅಂತ ಕರಿತೀವಿ. 6 ಅದು. 7ನೇದು ಸೋಷಿಯಲ್ ಆ್ಯಂಡ್ ಎಕನಾಮಿಕ್. ಅಂದರೆ ಈ ಎಕನಾಮಿಕ್ ಗ್ರೋತ್ ಆಕತ್ತಲ್ಲ, ಎ ಐ ಇದ್ರೆ ಎಕನಾಮಿಕ್ ಗ್ರೋತ್ ಅದರಿಂದ ಮಾಡ್ಕೋಬೇಕು ಅನ್ನೋದು ಎಕನಾಮಿಕ್ ಗ್ರೋತ್. 7 ಅದವಲ್ಲ. ಲಾಸ್ಟ್ ಇನ್ನೊಮ್ಮೆ ಹೇಳ್ರಿ 1ನೇದು ಒಟ್ಟು ಸೈನ್ಸ್. ಈಸಿ ಇದ್ದಿದ್ದ ಬಡಗನೆ ಹೇಳ್ತಾನೆ ಒಟ್ಟು. 1ನೇದ ಹ್ಯೂಮನ್ ಕ್ಯಾಪಿಟಲ್. 2ನೇದ ಸೋಷಿಯಲ್ ಎಂಪವರ್ಮೆಂಟ್. 3ನೇದ ಟ್ರಸ್ಟೆಡ್ ಆ್ಯಂಡ್ ಸೇಫ್ ಎ ಐ. 3ನೇದ ಆತು. 4ನೇದ ಇನೋವೇಷನ್ ಎಫಿಷಿಯನ್ಸಿ. 4ನೇದ ಆತು. 5ನೇದ ಸೈನ್ಸ್. 6ನೇದ ಎ ಐ ರಿಸೋರ್ಸಸ್. 6ನೇದು. 7ನೇದ ಸೋಷಿಯಲ್ ಆ್ಯಂಡ್ ವೆರಿ ಗುಡ್. ಇದು ಹೇಳ್ರಿ, ನೀನು ಹೇಳಿದ್ದು BHS ಅಂತ ಬರ್ತಾವೆ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಇದೇನಂದ್ರೆ 13. ಇದು ನೆನಪಿಟ್ಕೋರಿ. ಕ್ವಶನ್ದಾಗ ಎಲ್ಲರ ಅವ್ರು ಕ್ವಶನ್ ಕೇಳೋರು ಎಲ್ಲರ ವಿಕಿಪೀಡಿಯಾ ನೋಡಿ ಕೇಳಿ 5 ಬಿಟ್ಟು ಎಲ್ಲರ 13 ಆಪ್ಷನ್ ಕೊಟ್ರೆ 13 ಹಾಕ್ರಿ ಟ್ರಸ್ಟೆಡ್. 5 ಬಿಟ್ಟಿದ್ರೆ ಅಟ್ಟ. ಅಕಸ್ಮಾತ್ ಇನ್ ಕೇಸ್ 5 ಕೇಳಿದ್ ಏನತ್ತ? 5, 13, 2 ಕೇಳಿದತ್ತೇಳಿ 5 ಹಾಕಿ. ಯಾಕಂತ ಹೇಳ್ತಾನೆ ರೀಸನ್ ತಡ್ರಿ. 5 ಎದಕ್ಕೆ ಹಾಕ್ರಿ ಅಂದ್ರೆ 5 ಇದ್ದಿದ್ದು ಏನೈತಂದ್ರೆ ಎಕನಾಮಿಕ್ ಸರ್ವೆದಾಗ ಕೊಟ್ಟಾರ. ನಾಳೆ ಎಲ್ಲರ ಕ್ವಶನ್ದಾಗ ಕೀ ಆನ್ಸರ್ ತಪ್ಪು ಕೊಟ್ಟಿರ್ತೀನಿ, ಎಲ್ಲರೂ ಕೂಡ ಎದ್ರೋಗಿ ಹಾಕೊಂಡ್ರೆ ಅಬ್ಜೆಕ್ಷನ್ ಫಾರ್ಮೆಟ್ನಾಗ ನಿಮ್ಮ ಎಕನಾಮಿಕ್ ಸರ್ವೆ ಫೋಟೋ ಹೊಡೆದು ಹಾಕಕ್ಕೆ ಬರ್ತದೆ. ಅದಕ್ಕೆ 2 ಆಪ್ಷನ್ ಕೊಟ್ಟರೆ 5 ಹಾಕ್ರಿ. ಅಕಸ್ಮಾತ್ 5 ಬಿಟ್ಟಿರ್ತೇಳಿ 13 ಹಾಕ್ರಿ. 2 ಕೊಟ್ಟಾನ ಯಾಕಂದ್ರೆ ವಿಕಿಪೀಡಿಯಾದಾಗ. ಈಗ 5 ಹೇಳ್ರಿ. ಬಯೋಡೈವರ್ಸಿಟಿ ಹೆರಿಟೇಜ್ ಏನಂತಂದು 2 ಕೊಡ್ಲಿಕ್ಕೆ ಅಂದೇನು? 2 ಕೊಡ್ಲಿಕ್ಕೆ ಕ್ವಶನ್ ಕೊಡಂಗಿಲ್ಲ ನಾವು. ಈಗ ಗೊತ್ತಾತಲ್ರಿ ಹೇಳುದಾ? ಯಾಕಂದ್ರೆ ಎಕನಾಮಿಕ್ ಸರ್ವೆದಾಗ 5 ಅದಾವು ರಿಕಗ್ನೈಸ್ಡ್ ಅಂತ ಕರಿತೀವಿ. ವಿಕಿಪೀಡಿಯಾದಿಂದ ಡಿಲೀಟ್ ಮಾಡಿಲ್ಲ ಅವರು, 13 ಇಟ್ಟಾರ. 2ರಾಗ ಯಾವ್ದು ಕೊಟ್ಟರು 5ಕ್ಕೆ ಫಸ್ಟ್ ಪ್ರಯಾರಿಟಿ ಇರ್ಬೇಕು. ಇವು 5 ಹೇಳ್ಬಿಡ್ರಿ. ಯಾಕಂದ್ರೆ ಒಮ್ಮೆ ಕೇಳ್ಯಾನ ಯಾವುದಿಲ್ಲ ಅಥವಾ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಕೊಡೋದು ಅಧಿಕಾರ ಯಾರಿಗೆ ಇರ್ತದೆ? ರಾಜ್ಯ ಗೌರ್ಮೆಂಟ್. ಸ್ಟೇಟಾ ಸೆಂಟ್ರಲ್ಲ? ಯಾರಿಗೆ? ಸ್ಟೇಟ್ಗೆ ಇರ್ತೈತಲ್ಲ. ಯಾವ ಒಂದು ಕಾಯ್ದೆ ಪ್ರಕಾರ ಕೊಡ್ತಾರೆ? 2002ರ ಬಯೋಡೈವರ್ಸಿಟಿ. ಈಗ ಹೇಳ್ರಿ ನೋಡು, ಬಯೋಡೈವರ್ಸಿಟಿ ಅನ್ನೋದ ಹೆಸರು ಕೊಟ್ಟಾವ ಯಾರು? ಅದ್ರ ಮೇಲೆ ಕ್ವಶನ್ ಕೇಳಿದ್ರು, ಅವನ ಹೆಸರು ಕೇಳಿ ನಾರ್ಮಲ್ ಅಲ್ಲ. ಎಡ್ವಿನ್ ಏನದ ನೋಡು, ಎಡ್ವಿನ್ ವಿಲ್ಸನ್ ಏನದ ಬಯೋಡೈವರ್ಸಿಟಿದ ಹೆಸರು ಕೊಟ್ಟವ ಅದಾನ. ಅದು ಕಾಯಿಂಡ್ ಬಯೋಡೈವರ್ಸಿಟಿ ಕಾಯಿಂಡ್ ಬೈ ಅಂತ ಒಂದು ಕ್ವಶನ್ ಕೇಳಿದ್ರಿ. ಏನೈತೆ ಹೆಸರು ಹೊಡ್ರಿ? ಜೀವ ವೈವಿಧ್ಯತೆ ಅಂತ ಹೆಸರು ಕೊಟ್ಟವ ಯಾರು? ಹೊಡಿ, ಗೂಗಲ್ ಮಾಡಿ ಪಟ್ನ. ಎಡ್ವಿನ್ ಏನೋ ಸಮಥಿಂಗ್ ಐತೆ, ಅವ್ನು ನೆನಪು ಬರವಲ್ದು. ಅದು ಕ್ವಶನ್ ಕೇಳ್ಯಾನ ಎಡ್ವಿನ್. ಏನು ನೆನಪೈತಾನೆ ಯಾರಿಗೆ?
ಎಡ್ವಿನ್ ಕ್ವಶನ್ ಐತೆ ನೋಡಿ, ಬಯೋಡೈವರ್ಸಿಟಿ ನೇಮ್ ಕಾಯಿನ್ಡ್ ಬೈ ತೊಡಿ ಏನೋ ಐತೆ ಒಂದಷ್ಟು ಅವನಾ ವಾಲ್ಟರ್ ಹುಸೇನ ಪಕ್ಕ ವಾಲ್ಟರ್ ಹುಸೇನ ಬೇರೆ ನೋಡು ಇಲ್ಲಿ ಇಂಡಿಯಾದಾಗ ತೊಡಿ ನೋಡು ವಾಲ್ಟರ್ ಹುಸೇನ ಎಡ್ವಿನ್ ಏನೋ ಕೇಳಿದ್ನ ಅದಕ್ಕೆ ವಾಲ್ಟರ್ ಹುಸೇನ್ ಬಿಡು ಅದನ್ನ ಮತ್ತೆ ಮೊಳೋತನ ಟೈಮ್ ಇದನ್ನ ಮಾಡ್ತೀರಿ ನಾನೇ ಹೇಳ್ತಂತ ನಾನು ನಿಮಗೆ ನಾಳೆ ಹೇಳ್ತೇನೆ ಅದಕ್ಕೆ ಹಾಂ ನಾರ್ಮನ್ ಮೇಯರ್ಸ ನಾ ಎಡ್ವರ್ಡ್ ವಿಲ್ಸನ್ ಒಂದು ಕೊಟ್ರ ನಾರ್ಮಲ್ ನಾನೇ ಹೇಳ್ತೀನಿ ಬಿಡ ವಾಲ್ಟರ್ ಹುಸೇನ ಮತ್ತು ಇವ ನಾ ಹೇಳ್ತೀನಿ ನಾನೇ ಹೇಳ್ತೀನಿ ಹಾಂ ಬಿಡ ನಾ ಹೇಳ್ತೀನಿ ನಾಳೆ ಬರ್ತೀವಲ್ಲ ಮತ್ತೆ ನಾಳೆ ಹೇಳು ಹಾಂ ನಾಳೆ ಹಾಂ ತಡಿ ಏನಾತ ಹಾಂ ಬಯೋಡೈವರ್ಸಿಟಿ ಹೆರಿಟೇಜ್ ನಾ ಹೇಳ್ತಾನೆ ಕ್ವಶನ್ ಕೇಳಿದ್ರೆ ಅರ್ಧ ಆಗ್ತಾನೆ ನಿಮಗೆ ಡೈರೆಕ್ಟ್ ಕ್ವಶನ್ ಆನ್ಸರ್ ಮಾಡಕ್ರೆ ಬಯೋಡೈವರ್ಸಿಟಿ ಹೆರಿಟೇಜ್ ನೆನಪಿಟ್ಕೋರಿ ಸ್ಟೇಟ್ದಾಗ ಕೊಡ್ತಾರ ಸ್ಟೇಟ್ ಗೌರ್ಮೆಂಟ್ ನಮ್ಮಲ್ಲಿ ಕರ್ನಾಟಕದಾಗ ಎಷ್ಟು ಅದಾವ ಅಂದ್ರೆ 5 ಅದಾವ 5 ಹೆಸರು ಹೇಳಿ ಲಾಲ್ಬಾಗ್ ಇಲ್ರು ಲಾಲ್ಬಾಗ್ ಅತ್ತೆ ಯಾಕತ್ತೀರಿ ಇನ್ನೊಮ್ಮೆ ಕೇಳತ್ನ 5 ಹೇಳತ್ತನ 5ನೇ ಹೇಳ್ರಿ ನಾ ಇನ್ನೊಮ್ಮೆ ಹೇಳತ್ನ ಕನ್ಫ್ಯೂಸ್ ಆಗಬೇಡ್ರಿ ಟೋಟಲ್ ಇರುವ 13 ವಿಕಿಪೀಡಿಯಾ ಪ್ರಕಾರ ಎಕನಾಮಿಕ್ ಸರ್ವೆ ಪ್ರಕಾರ 5 ಅದಾವ ಕ್ವಶನ್ ಹಾಕಿರ ಅಬ್ಜೆಕ್ಷನ್ ಫಾರ್ಮೆಟ್ನಾಗ ಹಾಕೊಂಡು ಎಲ್ಲರೂ ಕೂಡ ಒಂದು ಕಮಿಟಿ ಮಾಡಿ ಆದ್ರ ಬಟ್ 5 ನೆನಪಿಟ್ಕೋರಿ 13 ಬೇಡ 5ರಾಗ ಕ್ವಶನ್ ಕೇಳಿದ್ದು ಮಾನ್ಯೊಮ್ಮೆ 5 ಬಡ ಒಣ್ಣೇದು ಉತ್ತರದಾಗ ಒಂದು ಹೇಳ್ಬಿಡ್ರಿ ಉತ್ತರದ ಒಂದು ಹೇಳ್ರಿ ನಮ್ದು ಉತ್ತರ ಕರ್ನಾಟಕದಾಗ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಬರ್ತೈತಿ ಹೇಳ್ರಿ ನೋಡು ಯಾಸ್ ಹಾಂ ಬಿಜಾಪುರ ಹೇಳ ತಡಿ ಅವನ ಹೇಳತ್ನ ಉತ್ತರ ಡಿವೈಡ್ ಮಾಡಿ ಹೇಳತ್ನ ಉತ್ತರದಾಗ ಬಂದಾಗ ಬಿಜಾಪುರ ಡಿಸ್ಟಿಕ್ದಿಂದ ನೆನಪಿಟ್ಕೋರಿ ಮಮದಾಪುರ ಅಂತ ಬರ್ತೈತಿ ಮತ್ತು ಮಮದಾಪುರ ಇಲ್ಲೊಂದು ಬರ್ತೈತಿ ಗೋಕಾಕ್ ಅಂತೇಳಿ ಅದು ನಂದಿರಿ ಮತ್ತು ಬಿಜಾಪುರ ಅಂತೇಳಿ ಮಮದಾಪುರ ಬರ್ತೈತಿ ಸಿದ್ದೇಶ್ವರ ಸ್ವಾಮೀಜಿ ಅಂತ ಬರ್ತೈತಿಲ್ಲ ಅದು ಒಂದೇದು ಬಯೋಡೈವರ್ಸಿಟಿ ಅಥವಾ ಇಲ್ಲಿ ಕೇಳ್ರೆ ಇನ್ನೊಂದು ಕ್ವಶನ್ ಕೇಳಿರ್ತಾರೆ ಇಂಡಿಯಾದಾಗ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಯಾವ್ದು ಹೇಳ್ರಿ ನೋಡು ನೆಲ್ಲೂರು ಹುಣಸೆ ತೋಪ ಮತ್ತು ಅದನ್ನ ಎಲ್ಲರ ಸಿದ್ದೇಶ್ವರ ತಾಕಿರಿ ನಾ ಇವು ಮ್ಯಾಪ್ ಮೇಲೆ ನಿಮಗೆ ನೆನಪಿಟ್ಕೊಳಕ್ಕೆ ಕೇಳತ್ನ ಉತ್ತರ ಕರ್ನಾಟಕದಾಗ ಬಂದ್ರೆ ಒಂದು ಐತಿ ಯಾವ್ದಂದ್ರೆ ಬಿಜಾಪುರದಿಂದ ಇನ್ನು ಹೇಳ್ರಿ ದಕ್ಷಿಣದಾಗ ಬಂದ್ಬಿಡ್ತಾವೆ ಬೆಂಗಳೂರಿಂದ 2 5 ಅದಾವತ್ತು ಹೇಳಿಲ್ಲ ಒಂದು ಆಲ್ರೆಡಿ ಹೇಳ್ರಿ ಇನ್ನು 4 ಹೇಳ್ಬೇಕು ಬೆಂಗಳೂರಿಂದ 2 ಬರ್ತಾವೆ ಯಾವ ಹೇಳ್ರಿ 2 ನೆಲ್ಲೂರು ಹುಣಸೆ ತೋಪ ಅಂತ ಕರಿತೀವಿ ಒಂದೇದು ಎಲ್ಲಿ ಬರ್ತೈತೆ ಅಂದ್ರೆ ಬೆಂಗಳೂರಾಗ ಇನ್ನೊಂದು GKVK ಕ್ಯಾಂಪಸ್ ಅಂತ ಕರಿತೀವಿ ಗಾಂಧಿ ವಿಕಾಸ್ ಅನ್ನೋದು ಗಾಂಧಿ ವಿಕಾಸ್ ಕ್ಯಾಂಪಸ್ ಅಥವಾ GKVK ಕೃಷಿ ವಿಶ್ವವಿದ್ಯಾಲಯ ಕ್ಯಾಂಪಸ್ ಬರ್ತೈತಲ್ಲ ಅದು 3 ಆದ್ವಲ್ಲ ಈಗ 3 ಆದ್ಮೇಲೆ ಇನ್ನೂ 2 ಉಳಿದಿಲ್ಲ ಒಂದು ಶಿವಮೊಗ್ಗದ ಯಾವ್ದು ಅಂಬರಗುಡ್ಡ ಕರೆಕ್ಟ್ ಶಿವಮೊಗ್ಗದ ಅಂಬರಗುಡ್ಡ ಇನ್ನೊಂದು ಯಾವ್ದ ಹೊಗರೇಕೆ ಏನು ಎಲ್ಲಿ ಬರ್ತೈತಿ ಚಿಕ್ಕಬಳ್ಳಾಪುರ ಬಳ್ಳಾಪುರ ಮಂಗಳೂರಲ್ಲ ಚಿಕ್ಕಮಗಳೂರು ಬರ್ತೈತಿ ಯಾವ್ದಂದ್ರೆ ಹೊಗರೇಕೇನ್ ಕೇಳಿದ್ರೆ ನೋಡಿ 5 ಇನ್ನೊಮ್ಮೆ ಹೇಳ್ಬಿಡ್ತೀರಿ ಉತ್ತರದಾಗ ಬಂದಾಗ ಒಂದು ಯಾವ್ದ ಸಿದ್ದೇಶ್ವರ ಸ್ವಾಮೀಜಿ ಅಥವಾ ಮಮದಾಪುರ ಅಂತ ಬರ್ತೈತಿ ಒಂದು ತಡಿ ಹೇಳಿದ್ಮೇಲೆ ಹೇಳಕ್ಕೆ ತಡಿ ಕಂಟೈನ್ಮೆಂಟ್ ರೈಲ್ವೆ ಝೋನ್ ತೆಗ್ದಾರ ಅದಕ್ಕೆ ಹೇಳಿ 5 ನಮ್ಮ ಎಕನಾಮಿಕ್ ಸರ್ವೆದಾಗ ಮೆನ್ಷನ್ ಮಾಡ್ರಿ ಇದನ್ನ ಯಾವ್ದು ಬಿಟ್ಟರು ಬಿಡ ಅವ್ನ ಸ್ಕ್ರೀನ್ಶಾಟ್ ಹೊಡೆದು ಅವ್ರಿಗೆ ಕಳ್ಸಕ್ಕೆ ಬರ್ತದೆ ಅಬ್ಜೆಕ್ಷನ್ ಫಾರ್ಮೆಟ್ನಾಗ ಅದಕ್ಕೆ ಹೇಳತ್ನ 5 ನೆನಪಿಟ್ಕೋರಿ 5 ಹೇಳಿ ಒಂದೇದು ಯಾವ್ದಂದ್ರೆ ಈ ಕಡೆ ನಾವು ಉತ್ತರದಾಗ ಬಂದಾಗ ಸಿದ್ದೇಶ್ವರ ಸ್ವಾಮೀಜಿ ಮಮದಾಪುರ ಅದು ರೈಲ್ವೆ ಕಂಟೋನ್ಮೆಂಟ್ ಇತ್ತು ಈಗ ಅದು ನೆನಪಿಟ್ಕೊಂಡು ನೀಡಿಲ್ಲ ಅಂತ ತೆಗ್ದಾರ ಅದ್ರ ಸಲ್ಮಾನ್ ಇವು ಅಗ್ರಿಮೆಂಟ್ ಮೇಲೆ 5 ಬಂದಾಗ ಒಂದೇದು ಯಾವ್ದಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಹೇಳ್ರಿ ತಳಗ ಬಂದಾಗ 4 ಅಂತ ಹೇಳಿದ್ನಿ ಅದ್ರಾಗ ಬೆಂಗಳೂರಿಂದನೇ 2 ಬರ್ತಾವೆ ಯಾವ GKVK ಮತ್ತು ನೆಲ್ಲೂರು ಬರ್ತೈತಿ 2 ಅದು ನೆಕ್ಸ್ಟ್ ಇನ್ನು 2 ಉಳಿದು ಇನ್ನೊಂದು ಯಾವ್ದು ಶಿವಮೊಗ್ಗದಾಗ ಅಂಬರಗುಡ್ಡ ಇನ್ನೊಂದು ಲಾಸ್ಟ್ ಚಿಕ್ಕಮಗಳೂರದಿಂದ ಹೊಗರೇಕೆ ಅಂತ ಬರ್ತೈತಿ ನೆನಪಿರ್ತಾವಲ್ಲ ಬಯೋಡೈವರ್ಸಿಟಿ ಹೆರಿಟೇಜ್ ಅಂತ ಕರೀತಾರೆ ಈಗ ಹೇಳಿ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಂತ ಇತ್ತೀಚೆಗೆ ರಿಪೋರ್ಟ್ ಕೊಡ್ತಾರೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಂತ ಹೇಳಿ ಈ ರಿಪೋರ್ಟ್ದಾಗ ಇಂಡಿಯಾ ಸ್ಥಾನ ಎಷ್ಟೈತಿ ಪೀಸ್ ಅಂದ್ರೆ ಶಾಂತವಾದ ದೇಶದೊಳಗೆ ಇಂಡಿಯಾ ಸ್ಥಾನ ಎಷ್ಟೈತಿ ಇವು ರಿಪೋರ್ಟ್ ಮೇಲೆ ಕೇಳ್ತಿರ್ತಾರೆ ಇಂಡೆಕ್ಸ್ ಮೇಲೆ ಎಷ್ಟೈತಿ 127 128 129 ವೆರಿ ಗುಡ್ 127 ಗ್ಲೋಬಲ್ ಪೀಸ್ ಇಂಡೆಕ್ಸ್ ಬಡ ಹೇಳ್ತೀರಿ ಯಾವ್ಯಾವ ಇಂಡೆಕ್ಸ್ ರೀಸೆಂಟಾಗಿ ರಿಲೀಸ್ ಆಗ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಯಾರು ಕೊಡ್ತಾರೆ ಪೀಸ್ ಇನ್ಸ್ಟಿಟ್ಯೂಟ್ ಅಂತ ಬರ್ತೈತಿ ಅವರೇ ಕೊಡ್ತಾರ ಎಷ್ಟು ಕಂಟ್ರಿಗಳು ನಾಳೆ ಕೇಳ್ಬೋದು ಏನಂದ್ರೆ ಈ ಜಗತ್ನಾಗ ಅತಿ ಅಶಾಂತವಾದ ದೇಶ ಯಾವ್ದೈತೆ ಅಂತ ಕೇಳ್ಬೋದು ಯಾವ್ದಂದ್ರೆ ರಷ್ಯಾ ಹೌದಾ ಜಗತ್ನಾಗ ಅತಿ ಶಾಂತವಾದ ದೇಶ ಯಾವ್ದಂದ್ರೆ ಐಸ್ಲ್ಯಾಂಡ್ ಇಂಡಿಯಾದ ಸ್ಥಾನ ಯಾವ್ದೈತೆ ಅಂದ್ರೆ 127 ಈಗ ಹೇಳ್ರಿ ರಿಪೋರ್ಟ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಾಗ ಇಂಡಿಯಾದ ಸ್ಥಾನ ಎಷ್ಟೈತಿ 157 ನೆನಪಿರ್ತೈತಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ ಬರ್ತೈತಿ ಅದ್ರೊಳಗೆ ಇಂಡಿಯಾ ಸ್ಥಾನ ಎಷ್ಟೈತಿ 96 ಕರಪ್ಷನ್ಸ್ ಅಂತ ಬರ್ತೈತಿಲ್ಲ 3 ರಿಪೋರ್ಟ್ ಮತ್ತೆ ಯಾವಿದ್ದು ರಿಪೋರ್ಟ್ 87 45 ಇರ್ಬೇಕು ನೋಡೋದು ಇದನ್ನು ನೆಟ್ವರ್ಕ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ದಾಗ 45 ಸ್ಥಾನ 91 ಕರಪ್ಷನ್ 91 ಇರ್ಬೇಕು ನೋಡು
91 ಇರ್ಬೇಕು ನೋಡಿ ಕರಪ್ಷನ್. 91 ಇರ್ಬೇಕು ಕರಪ್ಷನ್ದ. ಅದು ನಾವು ಪೂರ್ತಿ ಇಂಡೆಕ್ಸ್ ಹೇಳ್ಬಿಡ್ತೀನಿ ಬಿಡು. ಮತ್ತೆ ನೀವು ಒಂದು 5-6 ನೀವೊಂದು ಹೇಳವ, 5-6 ನಾವೊಂದು ಹೇಳವ ಬೇಡ, ಒಮ್ಮೆ ನಾನೇ ಹೇಳ್ತೀನಿ. ಇದು ನೆನಪಿರ್ತೈತೆ ಅಲ್ರಿ, ಗ್ಲೋಬಲ್ ಪೀಸ್ ಇಂಡೆಕ್ಸ್ 2026 ಅಂತ ಬಂದರೆ ಯಾವ್ಯಾವತ್ತು ಹೇಳಿ? ಅದು 127ದಾಗ ಟಾಪ್ ಕಂಟ್ರಿ ಬಂದ್ರ ಐಸ್ಲ್ಯಾಂಡ. ಅತಿ ಅಶಾಂತವಾದ ದೇಶ ಅಂತ ಕೇಳ್ರ ಯಾವ್ದ? ರಷ್ಯಾ. ನೆನಪಿರ್ತೈತಲ್ಲ. ಈಗ ಹೇಳ್ರಿ ಸಾಕಾ? ಅವು ರಿಪೋರ್ಟ್ ಅಂತ ಕಳ್ಸಿ ನಾ ಹೇಳ್ತೀನಿ. ಈಗ ಹೇಳ್ರಿ ಎಪಿಕ್ಲೋರೋಹೈಡ್ರಿನ ಮತ್ತು ಕ್ಲೋರಿನ್ ಅಂತ ಬರ್ತೈತ್ರಿ. ಎಪಿಕ್ಲೋರೋಹೈಡ್ರಿನ ಮತ್ತು ಕ್ಲೋರಿನ ಇವ್ನು ಎದೆ ಎಪಿಕ್ಲೋರೋಹೈಡ್ರಿನ ಮತ್ತು ಕ್ಲೋರಿನ ಅಂತ ಯೂಸ್ ಮಾಡ್ತೀರಿ. ಮತ್ತು ನೀರಿನಾಗ ಹಾಕಿ ಬಂದಿರಿ ಕ್ಲೋರಿನ. ಇವು ಎರಡು ಎಲ್ಲಿ ಯೂಸ್ ಮಾಡ್ತಿದ್ರಿ ಅಂದ್ರೆ ಟೀ ಬ್ಯಾಗ್ ಅಂತ ಬರ್ತೈತಿಲ್ಲ, ಟೀ ಬ್ಯಾಗ್ಸ್ನಾಗ ಯೂಸ್ ಮಾಡ್ತಿದ್ರು. ಇದನ್ನ ಬ್ಯಾನ್ ಮಾಡ್ಯಾರ, ಯೂಸ್ ಮಾಡಬೇಡ್ರಿ ಅಂತೇಳಿ. ಟೀ ಬ್ಯಾಗ್ ಅಂದ್ರೆ ಈಗ ಈ ಚಾ ಕುಡಿಯಾಗ ಒಂದು ಸಣ್ಣ ಸಣ್ಣ ಹಾಕಿರ್ತಾರೆ, ನೆನಪೈತಲ್ಲ, ಮೆಲ್ಟ್ ಆಗ್ಲತ್ತ ಏನತ್ತಾರಕ್ಕ ಪಟ್ನ ನೆನಪಿರ್ತಾವ ನೋಡಿ, ಗ್ರೀನ್ ಟೀ ಅಂತೇಳಿ. ಅದ್ರೊಳಗೆ ಎಪಿಕ್ಲೋರಿನ ಮತ್ತು ಕ್ಲೋರಿನ ಅಂತ ಬರ್ತೈತಿ. ಇವ್ನು ಎರಡೂ ಏನು ಮಾಡ್ತಾರಂದ್ರೆ ಬ್ಯಾನ್ ಮಾಡ್ತಾರೆ, ಯೂಸ್ ಮಾಡಬೇಡ್ರಿ ಅಂತೇಳಿ. ಆ ಸಂಸ್ಥೆ ಯಾವ್ದು ಆಪ್ಷನ್ ಕೊಡ್ತೀನಿ? FSI, BSI, ಆಮೇಲೆ BIS ಇಲ್ಲಾರ ISI ಯಾವ್ದು ಕೊಡ್ತೈತಿ? ಒಂದನೇ ಕ್ವಶನ್ ಪಸಾಯಿ ಹಾಕಿರ್ತಾನೆ, ಅದನ್ನ ಹಾಕಿ ಕೂಡಲೇ ತಪ್ಪಾಗ್ಬಿಡ್ತೈತಿ. ಯಾಕಂದ್ರೆ ಇದು ರಿಲೇಟೆಡ್ ಫುಡ್ಗೆ ಐತೆ ಹಾಕ್ತೀವಿ. ಬಟ್ ಏನಂದ್ರೆ ಇದನ್ನ ಪಸಾಯಿದವ್ರು ಮಾಡಂಗಿಲ್ಲ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಬರ್ತೈತಿಲ್ಲ, ಅದಕ್ಕೆ ಹೇಳಿ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ BIS ಅಂತ ಬರ್ತೈತಿ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಬರ್ತೈತಿಲ್ಲ, ಅವ್ರು ಏನು ಮಾಡ್ಯಾರ ಅಂದ್ರೆ ರೀಸೆಂಟಾಗಿ ಕ್ಲೋರಿನ ಮತ್ತು ಡೈಹೈಡ್ರೋಕ್ಲೋರಿನ್ ಅಂತ ಬರ್ತೈತಿ. ಇವ್ನು ಎರಡೂ ಏನಂದ್ರೆ ಟೀ ಬ್ಯಾಗ್ನಾಗ ಯೂಸ್ ಮಾಡಬೇಡ್ರಿ ಅಂತ ಹೇಳ್ಯಾರ. ರೀಸೆಂಟಾಗಿ ಇದನ್ನ ಹೇಳ್ರಿ ನೋಡು, ವಡಾಪಾವ ಅಥವಾ ಏನಾರ ಬಜ್ಜಿ ತೊಗೊಂಡಿರ್ತಾರಲ್ಲ, ಅವ್ನು ಪೇಪರ್ನಾಗ ಕಟ್ಟಬೇಡ ಅಂತೇಳಿ ಅದನ್ನ ಎಲಿಮಿನೇಟ್ ಮಾಡ್ತಾರೆ. ಯಾರ ಅದನ್ನ ಮಾಡಬೇಡ ಅಂತ ಹೇಳ್ಯಾರ ರೀಸೆಂಟಾಗಿ. ಹೇಳ್ರಿ ನೋಡು, ಅದನ್ನು ಹೇಳ್ಯಾರ. ರೆಸ್ಟೋರೆಂಟ್ದಾಗ ಇವು ರೀಸೆಂಟಾಗಿ ಬರತ್ತಾವ. ಯಾಕಂದ್ರೆ ರೆಸ್ಟೋರೆಂಟ್ನಾಗ ಈಗ ಫುಡ್ ಪ್ಯಾಕ್ ಮಾಡ್ತಾರೆ ಗೊತ್ತೇನ, ಟಾಚನ ಹೊಡೆದಿರ್ತಾರ, ಇಲ್ಲಾರ ಮಳಿ ಅದು ಹಾಕಿರ್ತಾರಲ್ಲ, ಇಂಥ ಮಳಿ ಟಾಚನ ಹೊಡಿಬೇಡ್ರಿ ಅಂತ ಹೇಳ್ಯಾರ. ಅದು ಯಾರು ಹೇಳಿ? ಇವು ಎರಡೂ ಬ್ಯಾನ್ ಮಾಡಿದವ್ರು ಯಾರು? ಈಗ ಆಪ್ಷನ್ ಕೊಡ್ತೀನಿ, BIS, ISI ಮತ್ತು ಪಸಾಯ. ಇಲ್ಲಿ ಬಂದಾಗ ಪಸಾಯಿ. ಬಟ್ ಇಲ್ಯಾಕೆ ಪಸಾಯಿ ಇಲ್ಲ ಅಂದ್ರೆ ಇದು ಮಿನಿಸ್ಟ್ರಿ ಆಫ್ ಫುಡ್ದಾಗ ಬರ್ತೈತಿ. ಬಟ್ ಏನಂದ್ರೆ ಪಸಾಯಿದವ್ರು ಇದನ್ನ ಬ್ಯಾನ್ ಮಾಡಂಗಿಲ್ಲ. ಯಾರು ಮಾಡ್ತಾರಂದ್ರೆ BIS ದವ್ರು ಮಾಡ್ತಾರೆ. ಗೊತ್ತಾತಲ್ಲ, ಟೀದು ಬ್ಯಾಗ್ ಬಂದ್ರೆ ಯಾರಂದ್ರೆ BIS ದವ್ರು. ಓಕೆ, ವೆರಿ ಗುಡ್. ಇದನ್ನು ಹೇಳ್ರಲ್ಲ, ಸಾಕಣ್ಣ ಇವತ್ತು ಹೇಳೋ ಏನಾಟ ರಿವಿಷನ್ ಮಾಡಿಸ್ಲಿ? ಹಾಂ ಹೇಳ್ತು, ನೀನೊಂದು 4-5 ರಿವಿಷನ್ ಮಾಡಿಸ್ತು, ಏನಾಗೋದೈತಿ? ಎಟ ಟೈಮ್ 1 ಆತು ಹೇಳ್ರಿ. ಏನಾಯ್ತು ಹೇಳ್ರು? ಕೇಳಿಸ್ವಲ್ದ? ನಾಳೆ ಏನರ ನಾಳೆ ಇಲ್ಲನ? ನಾಳೆ ಏನು ಹೇಳಿ? ಕ್ಲಾಸ ಕ್ವಶನ್ ಪೇಪರ? ಬೆಂಕಿ. ನಾಳೆ ಸ್ಪೆಷಲ್ ಏನು? ಕ್ವಶನ್ ಪೇಪರ್ ಮಾಡ್ನು ತಗೋ. ಹೇಳ್ರಿ, ಬಡ ಬಡ ರಿವಿಷನ್ ಮಾಡಿಸ್ಲಿ. ವಿಶ್ವ ಯೋಗ ಚಾಂಪಿಯನ್ಶಿಪ್ ಹೇಳ್ರಿ, ಟಾಪ್ ಗೆದ್ದಿದ್ದು? ಇಂಡಿಯಾ, ಜಪಾನ್, ಅರ್ಜೆಂಟೈನಾ. ಇಂಡಿಯಾ, ಜಪಾನ, ಅರ್ಜೆಂಟೈನಾ. ನೆನಪಿರ್ತೈತಲ್ಲ, ವಿಶ್ವ ಯೋಗ ಚಾಂಪಿಯನ್ಶಿಪ್ ಎಷ್ಟನೇ ಆವೃತ್ತಿ ಇದು? 1ನೇ ಆವೃತ್ತಿ. ಇದು ನೆನಪಿಟ್ಕೋರ. ಕ್ವಶನ್ ಪೇಪರ್ ಬಿಡಿಸ್ತೀರಾ ಇಲ್ಲ? ಎಕ್ಸಾಮ್ ಬಂದವು ಬಿಡಿಸತ್ತೀರಿ ಇಲ್ಲ ಕ್ವಶನ್ ಪೇಪರ್? ನಾವು ಒಂದು ಶಾರ್ಟ್ ಸ್ಟೋರಿ ಹೇಳಿ, ಒಂದು 2 ನಿಮಿಷ ಕೊಟ್ರ ಹೇಳ್ತಾನೆ ನೋಡ್ರಿ. ಈ 3 ಕೆಟಗಿರಿ ಒಳಗೆ ನೀವು ಯಾವ ಕೆಟಗಿರಿ ಒಳಗೆ ಬರ್ತೈತೆ ಎನಲೈಸ್ ಮಾಡ್ರಿ. 3 ಕೆಟಗಿರಿ ಹೇಳ್ತಾನೆ. 3 ಜನ ಯೋಧರು ಇರ್ತಾರ ತಿಳ್ಕೊರಿ. 3 ಜನ ಯೋಧರು ಇರ್ತಾರೆ. 1ನೇ ಯೋಧ ಏನು ಮಾಡ್ತಿರ್ತಾನೆ ಗೊತ್ತಾನ? ಬರೀ ಏನು ಮಾಡ್ತಿರ್ತಾನೆ ಅಂದ್ರೆ ಮುಂಜಾನೆ ಎಳ್ಳೋದು, ಬಂದೂಕನ್ನು ಆಯಿಲ್ ಹಾಕೋದು, ಕ್ಲೀನ್ ಮಾಡೋದು, ಆಮೇಲೆ ಏನು ಮಾಡ್ತಾನಂದ್ರೆ ಖಡ್ಗ ಸವಿಯೋದು, ನಿಂತು ಬಿಡ್ತಾನೆ. ಒಂದು ಯೋಧ ಏನಂದ್ರೆ ಯುದ್ಧ ಮಾಡಂಗಿಲ್ಲ. ಇದು 1ನೇ ಯೋಧ ಅಥವಾ 1ನೇ ಸೈನಿಕ ಅಂತ ಕರೀತಾರೆ. ತಡಿ ಪೂರ್ತಿ ಹೇಳುತ್ತಾನ ತಡಿ. 1ನೇ ಸೈನಿಕ ಏನು ಮಾಡ್ತಾನಂದ್ರೆ ತಡ್ರು 1ನೇ ಸೈನಿಕ ಏನು ಮಾಡ್ತಿರ್ತಾನಂದ್ರೆ ಬರೀ ಏನಂದ್ರೆ ಯುದ್ಧಕ್ಕೆ ಪ್ರಿಪೇರ್ ಆಗಿರ್ತಾನೆ ಹೊರತಾಗಿ ಯುದ್ಧ ಮಾಡಂಗಿಲ್ಲ. 2ನೇ ಸೈನಿಕ ಏನು ಮಾಡ್ತಿರ್ತಾನೆ ಗೊತ್ತಾನ? ಪ್ರಿಪೇರ್ ಆಗಿರ್ತಾನಲ್ಲ ಅದಕ್ಕಿಂತ ಹೆಚ್ಚು ಅಟೆಂಪ್ಟ್ ಮಾಡ್ತಿರ್ತಾನೆ. ನಾವು ಎಲ್ಲ ಬರೀ ಯುದ್ಧ ಮಾಡೋದು, ಸಣ್ಣ ಯುದ್ಧ ಮಾಡೋದು. ಯಾವ್ದಾರ ಒಂದು 4 ಜನ ಬಂದ್ರು ಅವ್ರ ಜೋಡನ ಯುದ್ಧ ಮಾಡೋದು, ಅವ್ರು 100 ಜನ ಬಂದ್ರೆ ಒಬ್ಬ ಹೋಗಿ ಯುದ್ಧ ಮಾಡೋದು. ಸೋಲ್ತಾನತ್ ಗೊತ್ತಿರ್ತದೆ, ಆದ್ರೂ ಯುದ್ಧ ಮಾಡ್ತಿರ್ತಾನೆ. ನೀವು 2ನೇ ಕೆಟಗಿರಿ ಬರ್ತದೆ. 3ನೇ ಕೆಟಗಿರಿ ಒಳಗೆ ಏನಿರ್ತಾನಲ್ಲ ಅವ್ ಏನು ಮಾಡ್ತಿರ್ತಾನೆ ಅಂದ್ರೆ ಪ್ರತಿಯೊಂದು ಹೆಂಗೆ ಮಾಡ್ತಿರ್ತಾನೆ ಎನಲೈಸ್ ಮಾಡ್ತಿರ್ತಾನೆ. ಯಾವ ಯುದ್ಧ ಮಾಡಬೇಕು, ಯಾವ ಯುದ್ಧ ಬಿಡಬೇಕು. ನಾವು 20 ಜನ ಇದ್ವಿ ಅಂತೇಳಿ 40 ಬಂದ್ರೆ ಹೊಡಿಯೋ ಕೆಪಾಸಿಟಿ ಇದ್ರೆ ಯುದ್ಧಕ್ಕೆ ಹೋಗ್ತಾನು, ಇಲ್ಲಾರ ಹೊರಗಲ್ಲ. ಇದ್ರೊಳಗೆ ಯಾಕೆ ಹೇಳಿ ಗೊತ್ತಾನ? ಕ್ವಶನ್ ಪೇಪರ್ ಎನಲೈಸ್ ಮಾಡಾಕ ಅಥವಾ ಕ್ವಶನ್ ಪೇಪರ್ ಅಟೆಂಡ್ ಮಾಡಾಕ ನೀವು ಯಾವ ಕೆಟಗಿರಿ ಒಳಗದಿರಿ ನೋಡ್ಕೋರಿ. ಯಾಕಂದ್ರೆ ಹೆಂಗೆ ಮಾಡ್ತಿರ್ತಾರೆ ಗೊತ್ತಾ? ಒಬ್ಬೊಬ್ರು ಕ್ವಶನ್ ಪೇಪರ್ ಅಟೆಂಡ್ ಹೆಂಗೆ ಮಾಡ್ತಿರ್ತಾರೆ? 1ನೇದು ಏನು ಹೇಳ್ರಿ, ಬರೀ ಯುದ್ಧಕ್ಕೆ ಪ್ರಿಪೇರ್ ಆಗಿರ್ತಾರೆ, ಕ್ವಶನ್ ಪೇಪರ್ ಅಟೆಂಡ್ ಮಾಡಂಗಿಲ್ಲ. ಅಂದ್ರೆ ಏನಂದ್ರೆ ಸಿಲೆಬಸ್ ಎಲ್ಲ ಮುಗಿಸಿರ್ತಾರೆ. ರಾತ್ರಿ ಬತ್ತಾನ ಕೂತ್ ಲೈಬ್ರರಿಗೆ ಹೋದ ಪೂರ್ತಿ ಸಿಲೆಬಸ್ ಮುಗಿಸಿರ್ತಾರೆ. ಬಟ್ ಎಕ್ಸಾಮ್ನ ಬರ್ದ್ರೆ ಫೈನಲ್ ಎಕ್ಸಾಮ್ನಾಗ ಕೊಡ್ತೀನಿ ಕರೆ, ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಂಗಿಲ್ಲ ಇರ್ತಾರೆ. ಇವು 1ನೇ ಯೋಧ ಹಾಕ್ಯಾನ. ಇದ್ರೊಳಗೆ ಯಾಕಂದ್ರೆ ಸಕ್ಸಸ್ ರೇಟ್ ಕಡಿಮೆ ಇರ್ತದ್ರಿ. ಸಕ್ಸಸ್ ಆಗಂಗಿಲ್ಲ ಅಂತ ಹೇಳತ್ತಿಲ್ಲ, ಸಕ್ಸಸ್ ರೇಟ್ ಕಡಿಮೆ ಇರ್ತದೆ. ಯಾಕಂದ್ರೆ ನೀವು
ಏನು ಪ್ರಿಪೇರ್ ಆಗಿರಲಿಲ್ಲ ಅದನ್ನ ಎಕ್ಸಾಮ್ನಾಗ ಹೋದಾಗ ಕ್ವಶನ್ ಹೆಂಗೆ ಕೇಳ್ಯಾರ ಅನಲೈಸ್ ಮಾಡ್ರೆ ಗೊತ್ತಾಕತಿ ಒಂದೇ ಕೆಟಗಿರಿ ಒಳಗೆ ಬರ್ತದೆ. ಅವ್ನು ಯುದ್ಧನ ಮಾಡಿರಂಗಿಲ್ಲ, ಡೈರೆಕ್ಟ್ ಯುದ್ಧ ಬಂದ್ರೆ ಏನು ಮಾಡೋರು ಹೇಳ್ರಿ, ಡೈರೆಕ್ಟ್ ಈಗ PC ಎಕ್ಸಾಮ್ ಬರೀತ್ನತ್ ಒಂದು ಟೆಸ್ಟ್ ಸೀರೀಸ್ ಬರಲ್ಲ, ಡೈರೆಕ್ಟ್ PC ಎಕ್ಸಾಮ್ ಬರೆಯಕ್ಕೆ ಹೋದಂಗೆ ಆಗ್ಬಿಡ್ತದೆ. ಇದು ಒಂದನೇ ಕೆಟಗಿರಿ. ಎರಡನೇ ಕೆಟಗಿರಿ ಬಂದಾಗ ಏನು ಮಾಡ್ತಿರ್ತಾನಂದ್ರೆ ಎಲ್ಲ ತಿಳಿಲ್ಲ, ಅವ್ ಏನು ಮಾಡ್ತಿರ್ತಾನಂದ್ರೆ ಪ್ರಿಪ್ರೇಷನ್ ಕಡಿಮೆ ಮಾಡೋದು. ಪ್ರಿಪ್ರೇಷನ್ ಕಡಿಮೆ ಮಾಡೋದಂದ್ರೆ ಎಲ್ಲ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಬಾರ್ದತ್ತಲ್ಲ. ಇವ್ರು ಏನು ಮಾಡ್ತಿರ್ತಾರಂದ್ರೆ ಎರಡನೇ ಕೆಟಗಿರಿ ಒಳಗೆ ಇಲ್ಲೇ ಯಾರು ನೋಡಿ ಐಡೆಂಟಿಫೈ ಮಾಡಿ ಹೇಳತ್ತಿಲ್ಲ, ಮತ್ತು ನೀವು ಎಲ್ಲರ ಸಿಟ್ಟಾಗಿ ಹೊರಗೆ ಬಂದಿರಿ ಮತ್ತು ಎರಡನೇ ಕೆಟಗಿರಿ ಒಳಗೆ ಏನು ಮಾಡ್ತಿರ್ತಾರೆ ಅಂದ್ರೆ ಕ್ವಶನ್ ಪೇಪರ್ ಬಿಡಿಸ್ತಿರ್ತಾರೆ, ಬರೀ ಕ್ವಶನ್ ಪೇಪರ್ ಬಿಡಿಸೋದು. ಬಟ್ ಏನು ಮಾಡ್ತಾರೆ ಅಂದ್ರೆ ಕ್ವಶನ್ ಪೇಪರ್ ಅನಲೈಸ್ ಮಾಡಂಗಿಲ್ಲ. ಹೆಂಗಂದ್ರೆ ಈಗ EWS ಕ್ವಶನ್ ಹೇಳಿರಿ, ಕ್ವಶನ್ ಪೇಪರ್ ಅವ್ನು 100 ಕ್ವಶನ್ ಪೇಪರ್ ಬಿಡಿಸ್ತಾನೆ, ಬರೀ EWS ಬಂದಿದ್ದು ಅಲ್ಲಿ EWS ತಿದ್ದುಪಡಿ ಕೇಳ್ರೆ ಅದನ್ನ ಹಾಕೋದು, ಇನ್ನೊಂದು ಕಡೆ EWS ಪ್ರಕರಣ ಕೇಳ್ರೆ ಹಾಕೋದು. ಬಟ್ ಅವ್ನು ಏನು ಮಾಡಂಗಿಲ್ಲ ಅಂದ್ರೆ ಬಂದಾದ EWS ಪೂರ್ತಿ ಓದ್ಕೊಳಕ್ಕೆ ನೋಡಂಗಿಲ್ಲ. ಇದು ಎರಡನೇ ಕೆಟಗಿರಿ. ಅದಕ್ಕೆ ಹೇಳಿ ನಾವು ಏನು ಮಾಡ್ತಿರ್ತಾನೆ ಅಂದ್ರೆ ಎಲ್ಲ ಕ್ವಶನ್ ಪೇಪರ್ ಅಟೆಂಡ್ ಮಾಡ್ತಿರ್ತಾನೆ ಹೊರತಾಗಿ ಅನಲೈಸ್ ಮಾಡ್ತಿರಂಗಿಲ್ಲ. ಇದು ಎರಡನೇ ಕೆಟಗಿರಿ. ಮೂರನೇ ಕೆಟಗಿರಿ ಒಳಗೆ ಬರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಅಂದ್ರೆ ಪ್ರತಿ ಎಕ್ಸಾಮ್ ಒಂದೇ ಬರೀಲಿ ಅಥವಾ ಎರಡು ಟೆಸ್ಟ್ ಬರಲಿ ಅವ್ನು ಬಂದು ಹೊಳ್ಳ ಮುಳ್ಳ ಎನಲೈಸ್ ಮಾಡ್ತಿರ್ತಾರೆ. ಈ ಕೆಟಗಿರಿ ಒಳಗೆ ಎದ್ರೊಳಗೆ ಅದಿರಿ ನೋಡ್ಕೋರಿ. ಮೂರನೇ ಕೆಟಗಿರಿ ಒಳಗೆ ಯಾರು ಇರ್ತಾರಲ್ಲ ಅವ್ರಿಗೆ ಏನಿರ್ತದೆ ಅಂದ್ರೆ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಎಕ್ಸಾಮ್ ಎಷ್ಟು ನಿಯರ್ ಬಂದಲ್ಲ ಅಷ್ಟು ಕ್ವಶನ್ ಪೇಪರ್ ಬಿಡ್ಬೇಕು. ಆ ಕ್ವಶನ್ ಬಿಡ್ಬೇಕಲ್ಲ ಬಿಡಿಸ್ಬೇಕು. ಎಷ್ಟು ಬಿಡಿಸ್ತಿರ್ಲಿಲ್ಲ ಅಷ್ಟು ನಿಮ್ಗೆ ರಿವಿಷನ್ ಹಾಕವು. ಅದ್ರ ಸಲ್ಮಂದ್ ಹೇಳಿ ಮತ್ತೇನ್ರ ಎಕ್ಸ್ಟ್ರಾ ತಪ್ಪದು ಹೇಳಿ ನಾನು ಮತ್ತೆ ಸಾಕಲ್ಲ ಇವತ್ತಿಗೆ.